ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಒಂದು ತಿಂಗಳು ಕಳೆದ್ರೆ ಸರ್ಕಾರ ಹಾಫ್ ವೇ ಮಾರ್ಕ್ ಅನ್ನ ತಲುಪಲಿದೆ. 2.5 ವರ್ಷ ಸರ್ಕಾರದ ಸಾಧನೆಗಳ ಬಗ್ಗೆ ತುಲನೆ ಮಾಡೋ ಸಂದರ್ಭದಲ್ಲಿ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕ್ವಿಕ್ ಆಗಿ ಅವಲೋಕನ ಮಾಡಿದ್ರೆ, ಬೆಂಗಳೂರು ರಸ್ತೆ ಗುಂಡಿಗಳ ಮಧ್ಯೆ ಕಳೆದೋಗ್ತಾ ಇದೆ. ಕರ್ನಾಟಕದ ಉತ್ತರ ಭಾಗ ಪ್ರವಾಹದ ನೆರೆ ನೀರಿನಲ್ಲಿ ಮುಳುಗೋಗಿದೆ. ಇನ್ನು ಮಧ್ಯ ಕರ್ನಾಟಕ ಮೈಸೂರು ಭಾಗದಲ್ಲಿ ಜಾತಿ ಜಟಾಪಟಿಯ ಗೊಂದಲ ಮನೆ ಮಾಡಿದೆ. ಇದರ ನಡುವೆ ಕೂಡ ವಿಧಾನಸೌಧದಲ್ಲಿ ಜೋರು ಕುರ್ಚಿ ಪಾಲಿಟಿಕ್ಸ್ ಮಾತ್ರ ನಿಲ್ಲದೆ ನಡೀತಲೇ ಇದೆ. ಪವರ್ ಶೇರಿಂಗ್ ಆಟದ ಬಗ್ಗೆ ಮತ್ತೊಮ್ಮೆ ರಾಜ್ಯದಲ್ಲಿ ಚರ್ಚೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ಇಡ್ತಿರುವ ಹೆಜ್ಜೆ ದೃಢವಾಗಿದೆಯಾ ಅಥವಾ ಈಗಲೂ ಪಕ್ಷದ ಒಳಗಿರುವ ಸಿಎಂ ಕುರ್ಚಿ ಸುತ್ತಲಿರುವ ಕಿತ್ತಾಟದಲ್ಲೇ ಬ್ಯುಸಿಯಾಗಿದೆಯಾ? ಈ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ಸೂರ್ಯ ಮುಕುಂದ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ನ ವಕ್ತಾರರು ಅಶ್ವಿನ್ ಗೌಡ್ರಿದ್ದಾರೆ, ಹಾಗೆ ಪೊಲಿಟಿಕಲ್ ಅನಲಿಸ್ಟ್ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ನಿಮಗೂ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರ್ಯ ಮುಕುಂದ್ ಅವರೇ, ಬಿಜೆಪಿಯ ಒಂದು ಟ್ವೀಟ್, ಯಾಕಂದ್ರೆ ವಿರೋಧ ಪಕ್ಷ ಅನ್ನೋ ಕಾರಣಕ್ಕೆ ಆ ಟ್ವೀಟ್ ನಿಂದನೇ ಇವತ್ತಿನ ಪ್ರಶ್ನೆಯನ್ನ ನಿಮಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ನೆರೆ ಸಂತ್ರಸ್ತರಿಗೆ ಪರಿಹಾರದ ಗ್ಯಾರಂಟಿ ಇಲ್ಲವಂತೆ, ಮನೆ ಕಳೆದುಕೊಂಡವರಿಗೆ ಆಶ್ರಯದ ಗ್ಯಾರಂಟಿ ಇಲ್ಲ, ರೈತರಿಗೆ ಬೆಳೆ ಪರಿಹಾರದ ಗ್ಯಾರಂಟಿ ಇಲ್ಲ, ನೊಂದವರಿಗೆ ಗಂಜಿ ಕೇಂದ್ರ ಇಲ್ಲ, ಬೀದಿಗೆ ಬಿದ್ದವರಿಗೆ ಕಾಳಜಿ ಕೇಂದ್ರ ಇಲ್ಲ. ಆದ್ರೆ ಪವರ್ ಶೇರಿಂಗ್ ಆಟ ಮಾತ್ರ ಬಲು ಜೋರಾಗಿ ನಡೀತಿದೆ. ಇದು ವಿರೋಧ ಪಕ್ಷದ ಆರೋಪ. ಬಹುಶಃ ಬಿಜೆಪಿಯವ್ರನ್ನೇ ಟೀಕೆ ಮಾಡ್ಕೊಂಡಂಗಿದೆ. ಸೊ ಹಿಂದೆ ಯಡಿಯೂರಪ್ಪ ಅವರು ಅಧಿಕಾರ ಸ್ವೀಕರಿಸಿದಾಗಲೂ ಕೂಡ ಅವರು ಒಬ್ಬರೇ ಇದ್ರು, ಮಂತ್ರಿಮಂಡಲನೇ ರಚನೆ ಮಾಡಿರಲಿಲ್ಲ. ಅವತ್ತು ಕೂಡ ನೆರೆ ಪರಿಸ್ಥಿತಿ ಇತ್ತು. ರಾಜ್ಯದ 90% ಭಾಗದಲ್ಲಿ ನೆರೆ ಪರಿಸ್ಥಿತಿ ಅಫೆಕ್ಟ್ ಆಗಿತ್ತು. ಅವತ್ತು ಬೈ ಎಲೆಕ್ಷನ್ ಮಾಡಕ್ಕೆ ಹೊರಟಿದ್ರು. 15 ಜನ ಆಪರೇಷನ್ ಕಮಲ ಮಾಡಿಕೊಂಡು ಶಾಸಕರುಗಳನ್ನ ಕರ್ಕೊಂಡೋಗಿದ್ರು. ಶಾಸಕರುಗಳೇ ಇರಲಿಲ್ಲ ಎಷ್ಟೋ ಕ್ಷೇತ್ರದಲ್ಲಿ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು CM ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಆ ಕ್ಷೇತ್ರದಲ್ಲಿ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಎಫೆಕ್ಷನ್ ಆಗಿದೆ, ಸೊ ಅಲ್ಲೆಲ್ಲ ಕೂಡ ತ್ವರಿತಗತಿಯಲ್ಲಿ ಏನೇನು ಅವಶ್ಯಕತೆ ಇದೆ, ಏನೇನು ಸ್ಪಂದಿಸಬೇಕು, ಜನರಿಗೆ ಸ್ಪಂದಿಸಬೇಕು ಮಾಡ್ತಾ ಇದ್ದಾರೆ. ಹಿಂದೆ ಮಡಿಕೇರಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ಯಾವ ಕೇಂದ್ರ ಸರ್ಕಾರದಿಂದ ಬರಬೇಕಾಯ್ತು, ನಿರ್ಮಲಾ ಸೀತಾರಾಮನ್ ಅವರು ಬಂದು ಏನಂತ ಹೇಳಿದ್ರು, ಅವತ್ತು ಕೊಯ್ಲಿಷನ್ ಗೌರ್ಮೆಂಟ್ ಇತ್ತು ನಮ್ಮದು. ಸೊ ಸಾರಾ ಮಹೇಶ್ ಅವರು ಮಂತ್ರಿ ಆಗಿದ್ದರು. ಸೊ ಇವ್ರು ಮಿನಿಟ್ ಟು ಮಿನಿಟ್ ಮೀಟಿಂಗ್ ಫಿಕ್ಸ್ ಮಾಡಿಕೊಡಿ ಅಂತ ಸಾರಾ ಮಹೇಶ್ಗೆ ಹೇಳ್ಬಿಟ್ಟು ಹೋಗಿರೋ ಅಂಥ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಕೇಂದ್ರ ಸರ್ಕಾರದಿಂದ ಇವರೇನು ಸಂಸದರು ಗೆದ್ದೋಗಿದ್ದಾರೆ, ಇವರು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ನೆರೆ ಪರಿಹಾರ ಆಗಿರ್ಬೋದು, ಇಲ್ಲಿ ಬರಬೇಕಾಗಿರುವಂಥ GST ಹಣ ಆಗಿರ್ಬೋದು, ಇದನ್ನು ತೆರಿಗೆ ಹಣ ಕೊಡಿಸೋದ್ರಲ್ಲಿ ಇವರು ನಮ್ಮ ಜೊತೆಗೆ ಸಹಕಾರ ಕೊಡಲಿ. BJPನವರು ಇವತ್ತು ಒಂದು ಒಳ್ಳೆ 3ನೇ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ. ರಾಜ್ಯದಿಂದ ಜನ ಅವ್ರಿಗೆ ನಂಬಿಕೆ ಇಟ್ಬಿಟ್ಟು ಸುಮಾರು ಜನನ ಕಳಿಸಿದ್ದಾರೆ ಸಂಸದರನ್ನ. JDSನವರು ಇವತ್ತು ಮೈತ್ರಿಕೂಟದಲ್ಲಿದ್ದಾರೆ. ಅವರೆಲ್ಲರೂ ಇವತ್ತು ನೆರವಾಗಲಿ. ರಾಜ್ಯದಲ್ಲಿ ಇವತ್ತು ಅವರೇನು ನೆರವಾಗಿದ್ದ ತಕ್ಷಣ ಜನ ಏನು ಬೇಡ ಅಂತ ಹೇಳಲ್ಲ. ಸೊ ಈ ಥರದ್ದು ರಾಜಕೀಯ ಟ್ವೀಟ್ಗಳನ್ನ ಮಾಡೋದು ಬಿಟ್ಟು ನಮ್ಮ ಜೊತೆಗೆ ಸಹಕಾರ ಕೊಡಲಿ. ರಾಜ್ಯದಲ್ಲಿರುವಂಥ ಜನರ ಕಷ್ಟಕ್ಕೆ ಸ್ಪಂದಿಸೋದ್ರಲ್ಲಿ ಅವರು ಏನೇನು ಅವ್ರ ಕೈಯಲ್ಲಿ ಸಾಧನೆ ಆಗುತ್ತೋ ಅದೆಲ್ಲ ಮಾಡಿಕೊಡ್ಲಿ. ಅದಕ್ಕೆ ಸದಾಕಾಲ ಸರ್ಕಾರ ಸಿದ್ಧ ಇದೆ. ಸೊ ಅವ್ರು ನಮ್ಮ ಜೊತೆಗೆ ಬಂದು ಕೆಲಸ ಮಾಡಲಿ. ಸರಿ, ಅಶೋಕ್ ಗೌಡ್ರೆ, ಪುಷ್ಪಾರ್ಚನೆ ಮಾಡೋಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿದ್ ಬಿಡ್ತಾರೆ ಅಂತ ಹೇಳಿ ನಿಮ್ಮ ಪಕ್ಷದ ಕೆಲವರು ಮಾತನಾಡಿದ್ರು. ಪುಷ್ಪಾರ್ಚನೆನೂ ಮಾಡಿದ್ರು, ವಿಮಾನ ಹತ್ಬಿಟ್ಟು ಸಮೀಕ್ಷೆನೂ ಮಾಡಿದ್ರು. ಇನ್ನು ಕಾಂಗ್ರೆಸ್ ಪಕ್ಷದ ಇತರೆ ಸಚಿವರು ಪೀಪಲ್ ಓವರ್ ಪಾಲಿಟಿಕ್ಸ್ ಅಂತ ಹೇಳಿ ಜನರನ್ನು ಹೋಗಿ ಭೇಟಿ ಮಾಡ್ತಿದ್ದಾರೆ. ನೆರೆ ಪರಿಸ್ಥಿತಿಗೆ ಸಹಕಾರ ಕೊಡೋ ಅಥವಾ ಸ್ಪಂದಿಸೋ, ಪರಿಹಾರ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಬಿಜೆಪಿ ಮಾಡ್ತಿರೋದು ಕೇವಲ ರಾಜಕೀಯ ಆರೋಪ ಸೂರ್ಯ ಮುಕುಂದ್ ಅವರು ಮಾಡ್ತಿದ್ದಾರೆ. ಮೇ 15ನೇ ತಾರೀಕು 2025ರಿಂದ ಮಳೆ ಸ್ಟಾರ್ಟ್ ಆಯಿತು. ಎಷ್ಟು ಮಳೆ ಬಂದಿದೆ ಅಂತ ಹೇಳಿದ್ರೆ, ಈ ಸತಿ ಅನೇಕ ಜನ ಬೆಳೆಗಳನ್ನ ಹಾಕಿಲ್ಲ ಅಥವಾ ಅನೇಕ ಜನ ಬೆಳೆಗಳಾಗ್ತು ಅಂತವರು ಈಗಾಗಲೇ ಕ್ರಾಪ್ ಇನ್ಶೂರೆನ್ಸು ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗದೆ ಅನೇಕ ಬೆಳೆ ನಷ್ಟ ಆಗೋಗಿದೆ. ಜನ ಪರದಾಟ ಮಾಡ್ತಿದ್ದಾರೆ. ನಾವು ಜುಲೈ ತಿಂಗಳಿಂದ ಹಿಡ್ಕೊಂಡು ಇವತ್ತವರೆಗೂ ಸಹ ಅಕ್ಟೋಬರ್ ತಿಂಗಳವರೆಗೂ ಹೇಳ್ಕೊಂಡೇ ಬಂದಿದ್ದೀವಿ, ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಯಾರಾದರೂ ಸರ್ಕಾರದ ಸಚಿವರು, ಯಾರ್ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಕಲ್ಯಾಣ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ, ಯಾರು ಒಬ್ಬರಾದರೂ ಹೋಗಿದ್ದೀರಾ ಅಂತ ಹೇಳಿದ್ರೆ ಇವತ್ತವರೆಗೂ ಹೋಗಿರಲಿಲ್ಲ. ಸೋಮವಾರದ ದಿವಸ ಅಂದರೆ ಕಳೆದ ಶುಕ್ರವಾರ ನಾವು ಏನು ನಮ್ಮ BJPಯ ಆಂತರಿಕವಾಗಿ ನಾವೆಲ್ಲ ಸ್ಟಡಿ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ. ಅದನ್ನು ನಾವು ಟ್ವಿಟ್ಟರು ಮತ್ತು ಬೇರೆ ಬೇರೆ ಕಡೆಲ್ಲ ಹಾಕ್ಕೊಂಡ್ವಿ. ಶನಿವಾರ ನಮ್ಮದೆಲ್ಲ ತಂಡಗಳೆಲ್ಲ ರಚನೆ ಆಗಿ ಎಲ್ಲ ರೆಡಿ ಆಯಿತು. ಸೋಮವಾರ ನಮ್ಮ ರಾಜ್ಯಾಧ್ಯಕ್ಷರ ತಂಡ ವಿಸಿಟ್ ಮಾಡ್ತು. ಆವತ್ತು ಮುಖ್ಯಮಂತ್ರಿಗಳಿಗೆ ಎಚ್ಚರ ಆಗುತ್ತೆ, ಮಳೆ ಬಂದಿದೆ ಕಲ್ಯಾಣ ಕರ್ನಾಟಕದಲ್ಲಿ, ಬೆಳೆ ನಷ್ಟ ಹೋಗಿದೆ, ಜನ ಬೀದಿಗೆ ಬಿದ್ದಿದ್ದಾರೆ ಅಂತ ಆವತ್ತು ಮುಖ್ಯಮಂತ್ರಿಗಳಿಗೆ ಬರುತ್ತೆ.
ಓಲಿ ಮುಖ್ಯಮಂತ್ರಿಗಳು ಅಕಸ್ಮಾತ್ ಬದ್ಧತೆ ಇರತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದಿದ್ರೆ ಅಲ್ಲಿ ಏನು ಮಾಡಿರೋರು ವೈಮಾನಿಕ ಸಮೀಕ್ಷೆ ಮಾಡ್ತಿರ್ಲಿಲ್ಲ. ಅವರು ಆಯಿತು ಮುಖ್ಯಮಂತ್ರಿಗಳು ಒಂದು ಕಡೆ ಬಿಡಿ, ಆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ಲ, ಆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಫಿಸಿಕಲ್ ಆಗಿ ಹೋಗ್ತಕ್ಕಂತಹ ಕೆಲಸ ಮಾಡಿದಾರ? ಯಾರೇ ಆಗಲಿ, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಒಬ್ಬ ಟ್ವಿಟ್ಟಾಸುರ ಒಬ್ಬರು ಮಂತ್ರಿ ಇದ್ದಾರೆ. ಟ್ವಿಟ್ಟಾಸುರ ಪ್ರತಿಯೊಂದಕ್ಕೂ ಟ್ವಿಟ್ 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 ಮಾಡ್ತಾನೆ ಇರ್ತಾರೆ. ಆದರೆ ಟ್ವಿಟ್ಟಾಸುರರಿಗೆ ಅವರ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾರೋ ಒಬ್ಬ ಹೇಳ್ತಾನೆ ನಂದು 4 ಎಕರೆ ನಷ್ಟ ಆಗೋಯ್ತಪ್ಪ ಅಂತ ಹೇಳಿ, ನಾನು 40 ಎಕರೆ ನಷ್ಟ ಆಗೋದು. ಇದು ಒಂದು AICC ಅಧ್ಯಕ್ಷರು ಅಥವಾ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹೇಳ್ತಕ್ಕಂಥ ಮಾತಾ ರೈತನಿಗೆ? ಇವತ್ತು ರೈತರು ಕಂಗಾಲಾಗಿದ್ದಾರೆ. ಜಾನುವಾರುಗಳಿಗೆ ಇವತ್ತು ಏನಾಗಿದೆ, ಅತಿವೃಷ್ಟಿ ಆಗ್ಬಿಟ್ಟು ಜಾನುವಾರುಗಳಿಗೆ ಸಮಸ್ಯೆಯಲ್ಲಿದೆ. ಜಾನುವಾರುಗಳು ಅವ್ರನ್ನ ರಕ್ಷಣೆ ಇಲ್ಲ. ನೀವು ಕಳೆದ 2 ವರ್ಷದಲ್ಲಿ ಯಾವುದೋ ಒಂದು ನಿನ್ನೆ ಒಂದು ನಿಮ್ಮ ಮಾಧ್ಯಮದಲ್ಲೋ ಯಾವುದೋ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಟಿವಿನಲ್ಲಿ, ಅವರು ಶಿಫ್ಟ್ ಮಾಡಿಬಿಡ್ಯಾರೆ. ನೀವು ಅವ್ರಿಗೆ ವಸತಿಗೃಹ ಒದಗಿಸ್ತೀನಿ ಅಂದರೆ ಇವತ್ತರೆಗೂ ವಸತಿಗೃಹ ಒದಗಿಸೋಕ್ಕಾಗಿಲ್ಲ. 2 ವರ್ಷ ಆಗಿದೆ ನಿಮ್ಮ ಕೈಯಲ್ಲಿ. ಅಂದರೆ ಅರ್ಥ ಏನು ಅಂದರೆ 2.5 ವರ್ಷಗಳಿಂದ ಕಳೆದ 29 ತಿಂಗಳು ಕಂಪ್ಲೀಟ್ ಆಯಿತು, ಈಗೇನು 30 ತಿಂಗಳಿಗೆ ಹೋಗ್ತಾ ಇದ್ದೀವಿ. ಈ 30 ತಿಂಗಳಲ್ಲಿ ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಏನು ಅಂದರೆ BJPಯಿಂದ ಆಯಿತು, BJPಯಿಂದ ರಸ್ತೆ ಗುಂಡಿ, BJPಯಿಂದ ನೆರೆ ಬಂದಿದೆ, ಈ ರೀತಿ ಮಾತುಗಳನ್ನ ಮಾತಾಡ್ತಾರೆ ಮುಖ್ಯಮಂತ್ರಿಗಳು. ನಮ್ಮಿಂದ ಕಲ್ತ್ಕೊಳ್ಳೋದೇ ಆದರೆ ಒಬ್ಬರೇ ಇದ್ದರು ಯಡಿಯೂರಪ್ಪರು. ಅವತ್ತು ಇಡೀ ರಾಜ್ಯದಲ್ಲಿ ಒಬ್ಬರೇ ಚುನಾವಣೆ ಆ ಕಡೆಗೆ ಬಿಡಿ, ನಾವು ಫಸ್ಟ್ ಹೋಗಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಯಡಿಯೂರಪ್ಪರು ಎಲ್ಲಿ 3,000 ರೂಪಾಯಿ ಇತ್ತು ಅಲ್ಲಿ 6,000 ರೂಪಾಯಿ ಕೊಟ್ಟರು, ಎಲ್ಲಿ 5,000 ರೂಪಾಯಿ ಇತ್ತು ಅಲ್ಲಿ 15,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತವರೆಗೂ ಸಹ ರಾಜ್ಯ ಸರ್ಕಾರ ಪರಿಹಾರ ಧನವಾಗಿ 1 ರೂಪಾಯಿ ಕೊಟ್ಟಿಲ್ಲ. ಓಲಿ ಕಳೆದ ಬಾರಿ ನಾವು ಮಳೆ ಬಂದಾಗ ಕೊಟ್ವಿ, ಅದನ್ನೂ ಸಹ ಜನಗಳಿಗೆ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನ ಲೋನ್ ವಜಾ ಮಾಡ್ಕೊಂಡ್ಬಿಟ್ರು. ಜನಗಳದ್ದು ಅಮೌಂಟ್ ಕಳಿಸ್ತಾರೆ NDRF ಅಲ್ಲಿ, ಅದನ್ನು ಇವರೇ ಸರ್ಕಾರವೇ ಅಪೆಕ್ಸ್ ಬ್ಯಾಂಕಲ್ಲಿ ಒಂದು ಸ್ಕ್ಯಾಮ್ ಮಾಡಲಿಕ್ಕೆ ಒಬ್ರು ಇದ್ದಾರೆ, ಅಪೆಕ್ಸ್ ಬ್ಯಾಂಕ್ ಸುರ ಏನು ಮಾಡಿದ್ರು ಅಂದರೆ ಅದನ್ನ ಅಲ್ಲೇ ನುಂಗಿಸ್ಕೊಂಡ್ಬಿಟ್ರು. ಅಂದರೆ ಏನೇನು ಆಗ್ತಿದೆ ಅಂತ ಹೇಳಿ ರಾಜ್ಯದ ಜನತೆಗೆ ಗೊತ್ತಿದೆ. ಅಕಸ್ಮಾತ್ ಇವತ್ತೇನಾದ್ರು ಚುನಾವಣೆ ನಡೆದ್ರೆ ಈ ಸರ್ಕಾರ ಗಿಳಿ ಶಾಪ ಆಗ್ತಾ ಇದ್ದಾರೆ. ಇವತ್ತು ಯಾರೋ ಒಬ್ರು ನೋಡಿದೆ, ಇವ್ರನ್ನ 3 ತಿಂಗಳು ಬಿಗ್ ಬಾಸ್ ಕಳಿಸ್ಬಿಡಿ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಆ ರೀತಿ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಯಾರು ಅಂದ್ರೆ ಬಜೆಟ್ ಬ್ರಹ್ಮ ಅನ್ಸ್ಕೊಂಡಿರ್ತಕ್ಕಂತಹ ಬಜೆಟ್ ಸುರ. ಬಟ್ ಪಟ್ಟಿ ಕೊಟ್ಟಿದ್ದಾರೆ ಸರ್ ಅವರು ಕೂಡ, ಯಾರ್ಯಾರಿಗೆ ಎಷ್ಟೆಷ್ಟು ಪರಿಹಾರ ನಿಮ್ಮ ಸರ್ಕಾರ ಇರ್ತಾ ಕೊಟ್ರಿ, ಹಾಗೆ ಅವ್ರ ಸರ್ಕಾರ ಇರ್ತಾ ಯಾವ ಯೋಜನೆ ಇದೆ ಅಂತ ಹೇಳಿ. ಬರೋಣ ಅಲ್ಲಿಗೆ. ಇಟ್ನಾಳ್ ಸರ್, ನಿಜವಾಗ್ಲೂ ಪೀಪಲ್ ಓವರ್ ಪಾಲಿಟಿಕ್ಸ್ ನಡೀತಾ ಇದೆಯಾ? ಅದು ವಿರೋಧ ಪಕ್ಷದ ಕಡೆಯಿಂದ ಆಗಲಿ ಅಥವಾ ಆಡಳಿತ ಪಕ್ಷದ ಕಡೆಯಿಂದ ಆಗಲಿ. BJP ಅವರು ಒಂದು ನಿಯೋಗ ಹೋಗ್ತಾ ಇದೆ, ನಾವು ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ ನೆರೆ ಪೀಡಿತರು ಅವರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ. ಇತ್ತ ನಾವು ಕೂಡ ಪಾಲಿಟಿಕ್ಸ್ನ ಪಕ್ಕಕ್ಕಿಟ್ಟು ಜನರ ಪರವಾಗಿ ನಿಂತಿದ್ದೀವಿ ಅಂತ ಕಾಂಗ್ರೆಸ್ ಕೂಡ ಹೇಳ್ತಿದೆ. ನಿಜವಾಗ್ಲೂ ನಡೀತಿದ್ಯಾ ಅಥವಾ ಇದು ಕೇವಲ ರಾಜಕೀಯ ಆಟ ಅಷ್ಟೇನಾ? ಯಾವ ರಾಜಕೀಯ ಪಕ್ಷ ಈ ದೇಶದ ಕಳೆದ 50 ವರ್ಷದಲ್ಲಿ ಅಭಿವೃದ್ಧಿಯನ್ನು ಒಂದು ಮುಂದೆ ಮಾಡಿಕೊಂಡು, ಅಭಿವೃದ್ಧಿಯನ್ನು ಒಂದು ಚುನಾವಣಾ ವಿಚಾರ ಮಾಡಿಕೊಂಡು, ವಿಷಯ ಮಾಡಿಕೊಂಡು ಮತವನ್ನು ಕೇಳಿದೆ? ಇನ್ ದಿಸ್ ಕಂಟ್ರಿ politics is not function of development. Development is not function of politics. ಅಭಿವೃದ್ಧಿಗೋಸ್ಕರ ರಾಜಕಾರಣ ಮಾಡೋದು ಕಳೆದ 50 ವರ್ಷದಲ್ಲಿ ಆಗಿಲ್ಲ. ಕಳೆದ 50 ವರ್ಷ ಆಗಿದ್ದ ರಾಜಕಾರಣ ಏನು? ನಾನು ಹಿಂದೂ, ನೀನು ಮುಸ್ಲಿಂ, ನಾನು ಈ ಒಕ್ಕಲಿಗ, ನೀನು ಲಿಂಗಾಯತ, ಅಹಿಂದ, ಜಲೇಬಿ, ಇದೇ ರಾಜಕಾರಣ. ರಾಜಕಾರಣದ ಮೂಲವೇ ಹೀಗಿರುವಾಗ ಅಭಿವೃದ್ಧಿಯ ಬಗ್ಗೆ, ಒಂದು ಸರ್ಕಾರ ಮಾಡೋ ಕೆಲಸದ ಬಗ್ಗೆ ನಾವು ಮಾತಾಡೋದು, ಅದನ್ನು ರಾಜಕೀಯಕ್ಕೆ ಲಿಂಕ್ ಮಾಡೋದು ಸ್ವಲ್ಪ ಆಭಾಸ ಆಗ್ತದೆ. ಬಿಕಾಸ್ ಪಾಲಿಟಿಕ್ಸ್ ಇಸ್ ಡಿಸ್ಕನೆಕ್ಟೆಡ್ ಫ್ರಮ್ ಡೆವಲಪ್ಮೆಂಟ್ ಇನ್ ದಿಸ್ ಕಂಟ್ರಿ. ಈ ದೇಶದಲ್ಲಿ ರಾಜಕೀಯ ಮತ್ತು ಅಭಿವೃದ್ಧಿ ಬೇರೆ ಬೇರೆ ಸಪ್ರೇಟ್ ಆಗಿಬಿಟ್ಟಿದ್ದಾವೆ. ಅಭಿವೃದ್ಧಿಯನ್ನು ಮಾಡಬೇಕಾದ ಆಡಳಿತ ಯಂತ್ರ ಇದೆ, ಅವ್ರು ಮಾಡ್ತಾರೆ. ಆದರೆ ಇಲ್ಲಿ ಏನಾಗಿದೆ, ಅನೇಕ ಪ್ರಕೃತಿ ವಿಕೋಪಗಳಿಗೆ ಮಾತಾಡಿದ್ವಿ ನಾವು ಉತ್ತರ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ, ಪ್ರವಾಹ, ನೆರೆ ಇತ್ಯಾದಿಗಳ ಬಗ್ಗೆ. ಯಾವುದೇ ರಾಜಕಾರಣ ಕೇಳಿ, ಫರ್ಗೆಟ್ ಎ ಕಾಂಗ್ರೆಸ್, ಇಫ್ ಇಟ್ ವಾಸ್ BJP, ಇಫ್ ಇಟ್ ವಾಸ್ JDS, ಏನು ಹೇಳ್ತಾರೆ? ಸ್ಟ್ಯಾಂಡರ್ಡ್ ಉತ್ತರ ಏನು? ಹಠಾತ್ತಾಗಿ ನಡೆದು ಬಿಟ್ಟಿದೆ, ನಮಗೆ ಸ್ವಲ್ಪ ಸಮಯ ಬೇಕಿದನ್ನು ನಿಭಾಯಿಸೋದಕ್ಕೆ ಅಂತ. ಪ್ರಕೃತಿ ವಿಕೋಪ ಆಗೋದೇ ಹಠಾತ್ತಾಗಿ. ಅದಕ್ಕೋಸ್ಕರ ನಮ್ಮ ಹತ್ರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರೋದು, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಇರೋದು. ನೀವು ಯಾಕೆ ಇದನ್ನು ಒಂದು ಸೈಂಟಿಫಿಕ್ ಆಗಿ ನೋಡ್ಕೊಳ್ಳೋದಿಲ್ಲ? ನೆರೆ ಮತ್ತು ದುರಂತ ಅಂದರೆ ಇಷ್ಟು ವರ್ಷ ಆದಮೇಲೆ ನಮ್ಮ ದೇಶದಲ್ಲಿ ನೆರೆ ಮತ್ತು ಅನಾವೃಷ್ಟಿ ಎರಡನ್ನೂ ನಿಭಾಯಿಸೋಕ್ಕೆ ನಮಗೆ ಆಗ್ತಾ ಇಲ್ಲ. ನೆರೆನ ಹೇಗೆ ನಿಭಾಯಿಸಬೇಕು, ಅನಾವೃಷ್ಟಿನ ಹೇಗೆ ನಿಭಾಯಿಸಬೇಕು, ವೈಜ್ಞಾನಿಕವಾಗಿ ನಮ್ಮ ಹತ್ರ ರಿಸೋರ್ಸ್ ಇದೆ, ಆದರೆ ಅದರ ಮೇಲೆ ಅಷ್ಟು ಮಹತ್ವ ಕೊಡೋದಿಲ್ಲ ನಾವು. ನಮ್ಮ ಇಲ್ಲಿ NDMCಗೆ ಹೋಗಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಕೃತಿ ವಿಕೋಪ ನಿರ್ವಹಣೆ ಸಂಸ್ಥೆಗೆ ಹೋಗಿ, ಇಟ್ ಈಸ್ ಅನಾಥ, ಇಟ್ ಈಸ್ ಆರ್ಫನ್. ಹಾಗಿರುವಾಗ ನೀವು ಈ ಥರ ಮಾತಾಡೋದಿದೆಯಲ್ಲ, ನಾವು ವಿ ಆರ್ ಕನೆಕ್ಟಿಂಗ್ ಇಟ್ ಟು ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪವರ್ ಸ್ಟ್ರಗಲ್. DK ಶಿವಕುಮಾರ್ ಪವರ್ ಸ್ಟ್ರಗಲ್ ಇವತ್ತಿಂದಲ್ಲ, ಅದು ಯಾವಾಗ 23ರಲ್ಲಿ ಚುನಾವಣೆ ಫಲಿತಾಂಶ ಬಂತಲ್ಲ ಅವತ್ತ ಶುರು ಆಗಿದೆ.
ಯಾಕೆ ನಾವು ಮಾತಾಡ್ತಿದ್ದೀವಿ? ಅನೇಕರು ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾರೆ ಆ ಪವರ್ ಶೇರಿಂಗ್ ಬಗ್ಗೆ ಮಾತಾಡಬೇಡಿ ನೀವು, ಸಿದ್ದರಾಮಯ್ಯ ಹೇಳ್ತಾರೆ 5 ವರ್ಷ ನಾನೇ ಇರ್ತೇನೆ ಅಂತೇಳಿ. ಯಾಕೆ ಹೇಳ್ತಾರೆ ಅಂದ್ರೆ ನಾವು ಇದು ಹುಟ್ಟಿಸ್ಕೊಂಡು ಮಾತಾಡ್ತಿದ್ದೀವ? ನಾವು ಯಾರಾದ್ರೂ ಇಲ್ಲಿನ ರಾಜಕಾರಣಿಗಳಾಗ್ಲಿ, ಮಾಧ್ಯಮ ಆಗಲಿ, ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷದ ಷಡ್ಯಂತ್ರ ಮಾತಾಡ್ತಿದ್ದೀವ? ಇವರು ಅಧಿಕಾರ ತಗೊಂಡ ಮರುದಿನ ಶುರು ಆಗಿದೆ ಇದು. ಕೆಲವು ಈ ಕಾಂಗ್ರೆಸ್ ರಾಜಕಾರಣಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅರ್ಧ ಮತ್ತು ಸಿದ್ದರಾಮಯ್ಯ ಅರ್ಧ ಪವರ್ ಶೇರಿಂಗ್ ಇದೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ 5 ವರ್ಷ ಸಿದ್ದರಾಮಯ್ಯ ಮಾತ್ರ ಅಂತೇಳಿ. ಅಷ್ಟಕ್ಕೂ ಈ ಒಂದು ಅರ್ಧ ಟರ್ಮ್ ಮುಗಿಯೋ ಕಾಲದಲ್ಲಿ, ಅಧಿಕಾರಾವಧಿ ಅರ್ಧ ಮುಗಿಯೋ ಟೈಮಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳುವ ಅಗತ್ಯ ಯಾಕೆ ಬಂತು? ದಾಟ್ ಇಟ್ಸ್ ಸೆಲ್ಫ್ ಸಸ್ಪಿಷಿಯಸ್. ಅದನ್ನು ಪದೇ ಪದೇ ಹೇಳೋ ಅಗತ್ಯ ಯಾಕೆ ಬರ್ತಾ ಇದೆ? ಮತ್ತೆ ಹಿಂದೆ ಚುನಾವಣೆ ನಡೆದಾಗ ಡಿ ಕೆ ಶಿವಕುಮಾರ್ ಕೇಳಿದ್ದೇನು, ಕಾಂಗ್ರೆಸ್ ಹೈಕಮಾಂಡ್ ಕೇಳಿದ್ದೇನು? ನನ್ನ ಶ್ರಮಕ್ಕೆ ಪ್ರತಿಫಲ ಕೊಡಿ. ಶ್ರಮ ಮಾಡಿದ್ದು ಸುಳ್ಳ, ಶ್ರಮ ಪಟ್ಟಿದ್ದು ಸುಳ್ಳ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೋಸ್ಕರ ಕಳೆದ 4-6 ವರ್ಷಗಳಲ್ಲಿ ಚುನಾವಣೆಗಿಂತ ಮುಂಚೆ ಅದು ಸುಳ್ಳ, ಮತ್ತು ಅನೇಕ ಪಕ್ಷಕ್ಕೋಸ್ಕರ ದುಡ್ದಿದ್ದು ಸುಳ್ಳ. ಒಬ್ಬೊಬ್ಬ ನಾಯಕ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಕೇಳೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಪರ್ಯಾಯವಾಗಿ ಸಿದ್ದರಾಮಯ್ಯನವರ ರಾಜಕಾರಣ ಅಹಿಂದ ರಾಜಕಾರಣ ಆಗಿತ್ತು, ಮತ್ತು ಅಹಿಂದ ಮತದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಒಂದು ಮಾತಿತ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಇರುವಂಥ ಅನೇಕ ಆಪಾದನೆಗಳು, ವಿಚಾರಗಳ ಬಗ್ಗೆ ಬೇಡ ಈಗ ಅಂತೇಳಿ ಕಾಂಗ್ರೆಸ್ಸಲ್ಲಿ 4 ಗೋಡೆಗಳ ಮಧ್ಯೆ, ಕಾಂಗ್ರೆಸ್ ಹೈಕಮಾಂಡಿನ 5 ನಾಯಕಗಳ ಮಧ್ಯೆ ಏನು ಒಪ್ಪಂದ ಆಗಿದೆ ನಮ್ಗೆ ಗೊತ್ತಿಲ್ಲ. ಬಟ್ ಹೊರಗಡೆ ಈ ಥರ ಸಂದೇಶ ಬಂತು. ಮತ್ತೆ ಈಗ ಅರ್ಧ ಟರ್ಮ್ ಮುಗಿತಾ ಇದೆ. ಈಗ ಡಿ ಕೆ ಶಿವಕುಮಾರ್ ನನಗೆ ಅಧಿಕಾರ ಕೊಡಿ, ನಾನು ಯಾಕೆ ಪದೇ ಪದೇ ಕಾಂಗ್ರೆಸ್ನ ಅನೇಕ ನಾಯಕರುಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅವರು? ಬಿಕಾಸ್ ಈ ಸೆಂಡಿಂಗ್ ಎ ಸಿಗ್ನಲ್. ನಾನು ಪಾರ್ಟಿಯಲ್ಲಿ ಪಕ್ಷದ ಅಶಿಸ್ತನ್ನು ಸಹಿಸೋದಿಲ್ಲ. ನಿಮ್ಮ ಮಾತು ಹೈಕಮಾಂಡ್ ಲೆವೆಲಲ್ಲಿ ಇದೆ. ಖರ್ಗೆ ಅವ್ರು ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಮಾತಾಡಿದ್ದಾರೆ, ಸೋನಿಯಾ ಗಾಂಧಿ ಮಾತಾಡಿ, ನಾನು ಅವರನ್ನು ಕೇಳ್ತೇನೆ, ಇಲ್ಲಿ ನೀವು ಮಾತಾಡಬೇಡಿ. ಹೀಗಿರುವಾಗ ನಾಳೆ ದಿನ ಅಕಸ್ಮಾತ್ ಆಗದೆ ಹೋದರೆ, ಅಧಿಕಾರ ಹಸ್ತಾಂತರ ಆಗದೆ ಹೋದರೆ ಮುಂದಿನ ರಾಜಕಾರಣ ಏನು? ನನ್ನ ಪ್ರಶ್ನೆ ಓನ್ಲಿ ಪೊಲಿಟಿಕಲ್, ಡೆವಲಪ್ಮೆಂಟಲ್ ಅಲ್ಲ. ಡೆವಲಪ್ಮೆಂಟಲ್ ಇಸ್ ಅಬ್ಸಲ್ಯೂಟ್ಲಿ ಇಟ್ಸ್ ಅ ಮೆಸ್. ಯಾಕಂದ್ರೆ ಇಲ್ಲಿ ಯಾರಿಗೂ ಫೋಕಸ್ ಇಲ್ಲ. ಮತ್ತೆ ಈಗ ಪರಿಹಾರದ ದರದ ಬಗ್ಗೆ ಮಾತಾಡಿದ್ರು ಗೌಡ್ರು. ಪರಿಹಾರಧನ ಯಾಕೆ ಕೊಡ್ತಾ ಆಗ್ತಾ ಇಲ್ಲ? ನೀವು ಅನೇಕ ನಿಮ್ಮ ಮೂಲಭೂತ ಸೌಕರ್ಯಗಳ ಯೋಜನೆಗಳಿಗೆ ಹಣ ಕೊಡೋಕ್ಕಾಗ್ತಲ್ಲ. ಯಾಕೆ? ಗ್ಯಾರಂಟಿ ಯೋಜನೆಗಳಿಗೆ ನೀವು ಹಣ ಖರ್ಚು ಮಾಡಿಬಿಟ್ಟಿದ್ದೀರಿ. ಗ್ಯಾರಂಟಿ ಯೋಜನೆಗಳ ಹಣ ಬೇಕು, ನೀವು ಶಾಸಕರ ಅನುದಾನ ಕೇಳಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು CLP ಮೀಟಿಂಗ್ ಅಲ್ಲಿ. ಸರ್, ನಾವು ಅದನ್ನ ಕೇಳಿದ್ರೆ ಕೇಂದ್ರದಿಂದ ಬರೋ ದುಡ್ಡು ಬಂದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾರೆ. ನಿಮ್ಮ ಮಾತನ್ನ ಏನ್ ಹೇಳಿದ್ರಿ? ಹೆಚ್ಚುವರಿ ಹೊರೆ ಹಾಕದೇನೆ ನಾನು ಗ್ಯಾರಂಟಿ ಯೋಜನೆ ಕೊಡ್ತೇನೆ ಅಂತ ಹೇಳಿದ್ರಿ. ಬಜೆಟ್ ಹೆಚ್ಚುವರಿ ಹೊರೆ ಹಾಕದೇನೆ ಯಾರಿಗೂ ಹೆಚ್ಚುವರಿ ತೆರಿಗೆ ಹಾಕದೆ ನಾನು ಇದನ್ನ ನಿಭಾಯಿಸ್ತೇನೆ ಅಂತ ಹೇಳಿದ್ರಿ. ಏನಾಯ್ತು? ಈಗ ಪ್ರತಿಯೊಂದರ ಬೆಲೆ ಜಾಸ್ತಿ ಆಗಿದೆ. ಬಜೆಟರಿ ಅಡಿಷನಲ್ ಬಜೆಟರಿ ರಿಕ್ವೈರ್ಮೆಂಟ್ ಇದೆ. ನಿಮ್ಮ ಮಾತಲ್ಲಿ ನೀವು ಫೇಲ್ ಆದಂಗ ಆಯ್ತಲ್ಲ. ಸರಿ, ಅಲ್ಲಿಗೆ ಅಶ್ವಿನ್ ಅವರೇ, ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಜನರ ಪರಿಸ್ಥಿತಿ ಶೋಚನೀಯ ಅನ್ನೋ ಪರಿಸ್ಥಿತಿ ಇರಬೇಕಾದ್ರೂ ಕೂಡ ವಿಧಾನಸೌಧದಲ್ಲಿ ಅಲ್ಲಿನ ಪರಿಸ್ಥಿತಿಗಿಂತ ಹೆಚ್ಚಾಗಿ ಕುರ್ಚಿ ಪರಿಸ್ಥಿತಿ ಬಗ್ಗೆ ಕಾಳಜಿ ಹೆಚ್ಚಾಗಿದೆಯಾ ಅಂತ ನೋಡಿ. ಇಷ್ಟೆಲ್ಲ ಇದ್ದೂ ಕಾಂಗ್ರೆಸ್ ಅವರು ಇವಾಗಲೂ ಕೇಳ್ತಾರೆ JDS ಮತ್ತು BJP ಅವರು ಸಹಕಾರ ಕೊಡಬೇಕು ಅಂತ. ಒಂದು ಕಡೆ ಇದೇ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಿ ಕೊಡಗುನಲ್ಲಾದಂಥ ಏನು ಅಲ್ಲಿ ಭೂಕುಸಿತ ಆಯಿತು, ಆ ಪ್ರಕರಣದಲ್ಲಿ ಕುಮಾರಣ್ಣವರು ಹೇಗೆ ತ್ವರಿತಗತಿನಲ್ಲಿ ಹೇಗೆ ಅಲ್ಲಿ ಆಕ್ಷನ್ ತಗೊಂಡ್ರು ಅಂತ ಎಲ್ರಿಗೂ ಗೊತ್ತಿದೆ. ಅವ್ರು ಹೇಳಿದ್ರು ಇವತ್ತು. ಪರಮೇಶ್ವರ್ ಸರ್ ಅವರೂ ಇದ್ದರು ಜೊತೆಯಲ್ಲಿ, ಹೇಗೆ ಒಂದು ಕೋಆರ್ಡಿನೇಷನ್ ಇಟ್ಕೊಂಡು ಕೆಲಸ ಮಾಡಿದ್ರು ಅಂತ. ಸಹಕಾರ ಕೊಡಿ. ಏನಕ್ಕೆ ಸಹಕಾರ ಕೊಡಬೇಕು? ಕಾಂಗ್ರೆಸ್ ಅವರು ರಾಜ್ಯನ ಲೂಟಿ ಹೊಡಿತಿದ್ದಾರೆ, ಅದಕ್ಕೆ ನಾವು ಸಹಕಾರ ಕೊಡಬೇಕಾ? ಕಾಂಗ್ರೆಸ್ ಅವರು ನೀರಿನ ದರ ಹೆಚ್ಚಳ ಮಾಡಿದ್ದಾರೆ, ನಾವು ಸಹಕಾರ ಕೊಡಬೇಕಾ? ಹಾಲಿನ ದರ ಹೆಚ್ಚಳ ಮಾಡಿದ್ದಾರೆ, ಸಹಕಾರ ಕೊಡಬೇಕಾ? ಆಸ್ಪತ್ರೆ ಸೇವಾ ಶುಲ್ಕ ಹೆಚ್ಚಳ ಮಾಡಿದ್ದಾರೆ, ನಾವು ಸಹಕಾರ ಕೊಡಬೇಕಾ? ಒಬ್ಬ ಬಡಬಗ್ರು ಜನಸಾಮಾನ್ಯರು ಸಾಮಾನ್ಯ ವರ್ಗದವರು ಮನೆ ಕಟ್ಟಬೇಕು ಅಂತಂದರೆ ಒಂದು ಟ್ಯಾಕ್ಸ್ ಯಾವ ಲೆವೆಲ್ಗೆ ಹಾಕಿದ್ದಾರೆ, ಅದಕ್ಕೆ ನಾವು ಸಹಕಾರ ಕೊಡಬೇಕಾ? ಯಾವುದೇ ವಿಚಾರವಾಗಿ ಇವರು ಒಂದು ವಿಷಯಾಧಾರಿತವಾದಂಥ ರಾಜಕಾರಣ ಮಾಡಿ ಸಹಕಾರ ಕೊಡಿ ಅಂತ 2.5 ವರ್ಷ ಆಗಕ್ಕೆ ಬಂತು, ಕೇಳೇ ಇಲ್ಲ. ದ್ವೇಷ ರಾಜಕಾರಣ ಕಾಂಗ್ರೆಸ್ ಅವರು ಇವತ್ತು ಮಾಡ್ತಿರೋದು. ಯಾವ ವಿಚಾರವಾಗಿ? ಇವತ್ತು ಮೇಕೆದಾಟು ಯೋಜನೆ ಯಾರಾದರೂ ಬಂದ್ರಾ? ನೀರಾವರಿ ಸಚಿವರು ಎಲ್ಲೋದ್ರು? ಯಾರು ನೀರಾವರಿ ಸಚಿವರಾಗಿದ್ದಾರೆ? ಇವತ್ತು ಉದಾಹರಣೆ ಹೇಳ್ತೀನಿ, ಕಾಂಗ್ರೆಸ್ ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಏರ್ಪೋರ್ಟ್ ರೋಡ್ ಸಾತ್ನೂರು ಅನ್ನೋ ಒಂದು ಬಾಗ್ಲೂರು ಸರ್ಕಲ್ ಅಂತ ನಿಮಗೆ ಸಿಗುತ್ತೆ ದೇವನಹಳ್ಳಿ ಕಡೆ ಹೋಗ್ಬೇಕಾದ್ರೆ. 100 ಪಾಸ್ ಒಂದು ವರ್ಷದಿಂದ ಹೋಗಿದ್ವು. ಅಲ್ಲಿ ಯಾವ ಮಟ್ಟಕ್ಕೆ ಗುಂಡಿ ಬಿದ್ದಿದ್ದು ಅಂದರೆ ಅದು ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿ, ಕೃಷ್ಣ ಬೈರೇಗೌಡರು ಕಾನ್ಸ್ಟಿಟ್ಯೂನ್ಸಿ. 1.5 ವರ್ಷ ಅಲ್ಲಿ ಅಲ್ಲಿ ಓಡಾಡೋರಿಗೆ ಗೊತ್ತಿದೆ ಯಾವ ಮಟ್ಟಕ್ಕಾಗಿದೆ ಅಂತ. ಗ್ರಾಮ ಪಂಚಾಯತಿ ಸದಸ್ಯ ಅಲ್ಲಿ ಧ್ವನಿ ಎತ್ತಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಗುಂಡಿ ಬಿದ್ದಿದೆ, ನನ್ನ ರೋಡ್ನ ಸರಿ ಮಾಡಿಸ್ಕೊಡಿ. ಯಾಕೆ ಹೇಳಿ? ಕಾಂಗ್ರೆಸ್ಸಲ್ಲಿರೋ ನಾಯಕರುಗಳು ಕಂಡ್ರೆ ಭಯ ಅವ್ರಿಗೆ. ಅವ್ರದೇ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಧ್ವನಿ ಎತ್ತಕ್ಕಾಗಲ್ಲ, ಯಾಕೆಂತಂದರೆ ಭಯ. CM ಇರ್ಬೋದು, DCM ಇರ್ಬೋದು. ಅದಕ್ಕೆ ಈ 1 ತಿಂಗಳಿಂದ ತಾರ್ ಹಾಕಕ್ಕೆ ಹೋಗ್ತಾರೆ.
ಮೇಡಮ್ ಆ ತಾರ್ ಹಾಕ್ಲಿಕ್ಕೆ ಹೋಗಕ್ಕೆ DCM ಅವರು ಹೋಗಿ ನಿಂತ್ಬಿಟ್ಟು ಒಂದು ಫೋಟೋ ಹಾಕೊಂತಾರೆ, ಕಂದಾಯ ಸಚಿವರು ಹೋಗ್ಬಿಟ್ಟು ಒಂದು ಫೋಟೋ ಹಾಕೊಂತಾರೆ. ತಪ್ಪೇನು ಒಂದು ಹೇಳ್ತೀನಿ, ಇದೇ ಕ್ವಶನ್. ಅದು ಒಂದು ಕೆಲಸಕ್ಕೆ ನಾವು ಬೆಂಗಳೂರಲ್ಲಿ 75,000 ಗುಂಡಿ ಮುಚ್ಚುತ್ತಿದ್ದೀವಿ ಅಂತ ನೀವು ಫೋಟೋ ಹಾಕೊಂಡ್ರೆ ಇಡೀ ಬೆಂಗಳೂರು ಸರಿ ಹೋಗುತ್ತಾ? ಇಡೀ ರಾಜ್ಯ ಸರಿ ಹೋಗುತ್ತಾ? ಒಬ್ಬ DCM ಹೆಂಗಿರ್ಬೇಕು, ಒಬ್ಬ ಕಂದಾಯ ಸಚಿವ ಹೇಗಿರ್ಬೇಕು? ಅಲ್ಲಿ 1.5 ವರ್ಷ ಗುಂಡಿ ಬಿದ್ದ ಮೇಲೆ ಗುಂಡಿ ಮುಚ್ಚಬೇಕಾದ್ರೆ ನಾನು ಫೋಟೋ ಹಾಕೋಬೇಕಾ? ಅಧಿಕಾರ ಇವತ್ತು ಕಾಂಗ್ರೆಸ್ಸು ಸರ್ಕಾರ ಈ ಮಟ್ಟದಲ್ಲಿ ನಡೆಸ್ತಾ ಇದೆ. ಇವತ್ತು ಇವರು CM DCM ಕಿತ್ತಾಡ್ತಿರೋದಲ್ಲ, ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಫೇಲ್ಯೂರ್ ಆಗಿದೆ. ಅದರಿಂದ ಇದನ್ನ ಈ ತೇಪೆ ಕ್ಲಿಕ್ ಮಾಡ್ತಿದ್ದಾರೆ. ಗ್ಯಾರಂಟಿಯಿಂದ ಯೋಜನೆಗಳಿಗೆ ದುಡ್ಡಿಲ್ಲ, ಅದರಿಂದ ಜಾತಿ ಸಮುದಾಯದ ಮೇಲೆ ಗೂಬೆ ಕೂರಿಸಿದ್ದಾರೆ. ಸ್ಮಿತಾ ಅವ್ರು ಇನ್ನೊಂದು ಮಾತು ಹೇಳ್ತೀನಿ, CM DCM ಸೂರ್ಯ ಮುಕುಂದರಾಜ್ ಅವ್ರಿಗಾದ್ರೂ ಕೊಡಿ, ಇಲ್ಲ ಪ್ರದೀಪ್ ಈಶ್ವರ್ಗಾದ್ರೂ ಕೊಡಿ, ಆ ನಯನ ಮೋಟಮ್ಮ ಅವ್ರಿಗಾದ್ರೂ ಕೊಡಿ. ಅಟ್ಲೀಸ್ಟ್ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನೀವು ಉತ್ತಮವಾದಂಥ ಆಡಳಿತ ನಡೆಸಿ. ಪ್ಲಸ್ DCM ಅವ್ರು ಹೇಳ್ತಾರಲ್ಲ, ಈಗ ಅವ್ರದ್ದು ಗ್ಯಾಂಗ್ ಇದೆಯಲ್ಲ, ನನಗೆ ನಮ್ಮ ನಾಯಕನಿಗೆ CM ಕೊಡಬೇಕು ಅಂದ್ರೆ ಅರ್ಥ ಏನು? ಸಿದ್ದರಾಮಯ್ಯ ಅವರು ಫೇಲ್ಯೂರ್ ಆಗಿದ್ದಾರ? ಸಿದ್ದರಾಮಯ್ಯ ಅವರು ಎಲ್ಲ ವಿರೋಧ ಪಕ್ಷಗಳು ಕೂಡ ಎಲ್ಲಿ ಅಭಿವೃದ್ಧಿ ಪೂರ್ವಕವಾದ ರಾಜಕಾರಣ ಮಾಡ್ತಾ ಇದೆ? ಅಶೋಕ್ ಗೌಡ್ರೆ, ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಹೊರಟರು ಕೂಡ ಅದ್ರ ಹಿಂದೆ ಕುರ್ಚಿ ಉಳಿಸ್ಕೊಳ್ಳೋ ಪ್ರಯತ್ನ ಅನ್ನೋ ಒಂದು ಪಾಲಿಟಿಕ್ಸ್ ನ ಬಿಜೆಪಿ ತರ್ತಿದೆ. ನಿಮ್ಮದೇ ಪಕ್ಷದ ಟ್ವೀಟು, ಜಾತಿ ಸಮೀಕ್ಷೆ ಮಾಡ್ತಿರೋದು ಸಿದ್ದರಾಮಯ್ಯ, ಕುರ್ಚಿ ಕಂಟಕ ಬಂದಿದೆ, ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ, ಹೀಗೆ ಯಾಕೆ ಹೇಳಬೇಕು? ನೋಡಿ, ಇದು ಜಾತಿ ಸಮೀಕ್ಷೆ ಅಂತಕ್ಕಂತಹದ್ದು ಬದ್ಧತೆಯಿಂದ ಮಾಡಿದ್ದಿದ್ರೆ ನೋಡಿ, ಈಗಾಗಲೇ ನಾನೇ ಅದನ್ನು ರಿಸರ್ಚ್ ಮಾಡಿದ್ದೇನೆ, 23 ಮಿಸ್ಟೇಕ್ಸ್ ಆಗಲೇ ಇದೆ. ಬದ್ಧತೆಯಿಂದ ಮಾಡಿದ್ದಿದ್ರೆ ಅದರಲ್ಲಿ ಮಿಸ್ಟೇಕ್ಸ್ ಇಲ್ದಿದ್ದಂಗೆ ಮಾಡ್ತಿದ್ರು. ಈಗ ಉದಾಹರಣೆಗೆ ಏನಾಯಿತು ಅಂತ ಹೇಳಿದ್ರೆ, ಯಾವಾಗ ಕಾಂತರಾಜ್ ಕಮಿಟಿ ಇವರು ಕೇಂದ್ರ ಸರ್ಕಾರ ಅಂದರೆ ಈ ಕೇಂದ್ರ ನಾಯಕರುಗಳು ರಣದೀಪ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇವರೆಲ್ಲ ಹೇಳ್ತಾರೆ ಇದನ್ನ ರಿಜೆಕ್ಟ್ ಮಾಡಬೇಕು, ಡಸ್ಟ್ಬಿನ್ಗೆ ಹಾಕಬೇಕು ಅಂತ ಹೇಳಿ ಹಾಕ್ಬಿಡ್ತಾರೆ. ಡಸ್ಟ್ಬಿನ್ಗೆ ಹಾಕಿದ್ಮೇಲೆ ಅಕಸ್ಮಾತ್ ಏನಾದ್ರು ಒಂದು ಹೊಸ ಕಮಿಟಿ ಸೆಟಪ್ ಮಾಡಿ, ಆ ಕಮಿಟಿ ಈಗ ಕಾಂತರಾಜ್ ಆಯೋಗನೇ ತೆಗೆದುಕೊಳ್ಳಿ, 2014 ಸೆಟಪ್ ಆಯಿತು. 2015 ಅವರೆಲ್ಲ ಕಂಪ್ಲೀಟ್ ಸ್ಟಡಿ ಮಾಡ್ತಾರೆ, ಮತ್ತು ಯಾವ ರೀತಿ ಸರ್ವೆ ಎನ್ಯುಮರೇಷನ್ ಹೆಂಗಾಗಬೇಕು ಮತ್ತು ಯಾವ ರೀತಿನಲ್ಲಿ ಮಾಡಬೇಕು, ಮತ್ತು ಪ್ರಶ್ನಾವಳಿಗಳನ್ನ ಜನಗಳ ಮಧ್ಯದಲ್ಲಿ ಬಿಡ್ತಾರೆ. ಜನಗಳ ಮಧ್ಯದಲ್ಲಿ ಬಿಟ್ಟು ಜನಗಳಿಂದ ಅಭಿಪ್ರಾಯ ತೆಗೆದುಕೊಳ್ತಾರೆ. ಮತ್ತು ಹೊಸ ಜಾತಿಗಳನ್ನೇನಾದರೂ ಬಂದರೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಏನು ಗೌರ್ನಮೆಂಟಲ್ಲಿ ಈಗಾಗಲೇ ಕುಲಶಾಸ್ತ್ರ ಅಧ್ಯಯನ ಅಂತ ಟೆಕ್ನಿಕಲ್ ವರ್ಡ್ ಇದೆ, ಈ ರೀತಿ ಮಾಡ್ತಾರೆ. ಈ ರೀತಿ ಮಾಡಿದಾಗ ಅಫ್ಕೋರ್ಸ್ ಆವಾಗಲೂ ಸೇರಿಸಿದ್ರು ಅನೇಕ ಜಾತಿಗಳನ್ನ, ಮತ್ತು ಎನ್ಯುಮರೇಷನಲ್ಲೂ ಸೇರಿಸ್ಬಿಟ್ರು, ಅದೆಲ್ಲ ಬೇರೆ ವಿಚಾರ. ಆದರೆ ಇಲ್ಲಿ ಮಧುಸೂದನ್ ನಾಯಕ್ ಅವರ ಆಯೋಗದಲ್ಲಿ 886 ಲಿಸ್ಟೆಡ್ ಗೆಜೆಟೆಡ್ ಕಾಸ್ಟ್ ಇರ್ತಕ್ಕಂತಹದ್ದು, 1561 ಈಗ ಇವ್ರು ಕೊಟ್ಟಿರ್ತಕ್ಕಂತಹದ್ದು ಅಡ್ವರ್ಟೈಸ್ಮೆಂಟು. ಈಗ ನಾನು ಉದಾಹರಣೆಗೆ ನಮ್ಮ ಮನೆಗೆ ಬಂದಾಗ ನಾನು ಒಕ್ಕಲಿಗ ಅಂತ ಹೇಳ್ಕೊಂತೀನಿ, ನನ್ನ ಕೋಡ್ ಬಂದು 1541, ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಎನ್ಯುಮರೇಟರ್, ಇಲ್ಲ ನಿಮ್ಮದು ಕೋಡ್ ಅಂತ ಹೇಳ್ತಾರೆ. ನಾವು ಅವಾಗ ಏನು ಅನ್ಕೊಬೇಕು ನಾವು ಅಂದ್ರೆ, ಅರ್ಥ ಏನು ಅಂದ್ರೆ ಬದ್ಧತೆ ಇಲ್ಲದೆ ಇರತಕ್ಕಂತಹದ್ದು. ಅಂದ್ರೆ ಎನ್ಯುಮರೇಟರ್ಸ್ಗೆ ನೀವು ಟ್ರೈನ್ ಮಾಡಿಲ್ಲ, ಬಂದೆ ಎನ್ಯುಮರೇಟರ್ಸ್ ನೀವು ಟ್ರೈನ್ ಮಾಡಿಲ್ಲ, ಕ್ವಶನಿಯರ್ಸ್ನ ನೀವು ಪಬ್ಲಿಕ್ ಮಧ್ಯದಲ್ಲಿ ಬಿಟ್ಟಿಲ್ಲ, ಹೊಸ ಜಾತಿಗಳು ಬಂದಾಗ ಅದನ್ನ ಕುಲಶಾಸ್ತ್ರ ಅಧ್ಯಯನ ಮಾಡಿಲ್ಲ, ಜೊತೆಗೆ ನೀವು ಯಾವುದು ಹೊಸ ಟೆಕ್ನಾಲಜಿನ ನೀವು ಜನಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅಂದ್ರೆ ಈಗ ಎನ್ಯುಮರೇಷನ್ GPRS ಮಾಡಬೇಕು, GPRS ಮಾಡ್ತಕ್ಕಂಥದ್ದನ್ನ ನೀವು ಜನಗಳಿಗೆ ಟ್ರೈನಿಂಗ್ ಕೊಟ್ಟಿಲ್ಲ. ಜನ ಅಂದ್ರೆ ನಮ್ಮ ಮನೆಗೆ ಬಂದಾಗ GPRS ಆದಾಗ ನನಗೊಂದು OTP ಬರ್ತದೆ, ನಾನು OTP ಎಂಟರ್ ಮಾಡಬೇಕು, ಅದ್ರ ಬಗ್ಗೆ ನೀವು ಯಾರಿಗೂ ಹೇಳೇ ಇಲ್ಲ. ಅಂದರೆ ಇಷ್ಟೆಲ್ಲ ಇದ್ಕೊಂಡು ನೀವು ಆತುರವಾಗಿ ಏನೋ ಮಾಡ್ಲಿಕ್ಕೆ ಅಂತ ಹೊರಟಿರಿ. ಏನಕ್ಕೆ ಆತುರವಾಗಿ ಮಾಡ್ತಿದ್ದಾರೆ? ಇದು ಆತುರವಾಗಿ ಮಾಡ್ತಿರ್ತಕ್ಕಂಥದ್ದು ಏನು ಅಂದರೆ, ನಾನು ನವೆಂಬರಲ್ಲಿ ಇಳಿಬೇಕು, ಕನಿಷ್ಠ ಪಕ್ಷ ಡಿಸೆಂಬರ್ 9ನೇ ತಾರೀಕು ಏನು ದೇವರಾಜ ಅರಸು ರೆಕಾರ್ಡ್ ಬ್ರೇಕ್ ಆಗುತ್ತೆ ಆವತ್ತು ಇಳಿಲೇಬೇಕು. ಅದರಿಂದಾಗಿ ನಾನು ಏನೋ ಅಷ್ಟರೊಳಗಡೆ ರಿಪೋರ್ಟ್ ರೆಡಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಏನು ಸಿದ್ದರಾಮಯ್ಯನವರು ಕುದುರೆ ಮೇಲೆ ಏರಿ ಹೊರಟಿದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ, ಸಾರಿ ಆತುರವಾಗಿ ಮಾಡೋದ್ರಿಂದ ಸಿಗೋ ಲಾಭ ಏನು ನೋಡಿ, ಅಲ್ಲೇ ಇರ್ತಕ್ಕಂತಹದ್ದು. ಈಗ ಆತುರವಾಗಿ ಮಾಡಿ ಏನೋ ಒಂದು ರಿಪೋರ್ಟ್ ರೆಡಿ ಮಾಡಿಸ್ಬಿಡೋದು, ಅದಾದ್ಮೇಲೆ ಗೊತ್ತು ಎಲ್ಲರಿಗೂ ಆಫ್ ಬಾಯ್ಲ್ಡ್ ಅಂತ ಹೇಳಿ. ಆಫ್ ಬಾಯ್ಲ್ಡ್ ರೈಸ್ನ ಯಾರು ತಿನ್ನಕ್ಕಾಗಲ್ಲ, ಇತ್ಲ ಕಡೆ ಜನನೂ ತಿನ್ನಕ್ಕಾಗಲ್ಲ, ಇತ್ಲ ಕಡೆ ಸರ್ಕಾರನೂ ತಿನ್ನಕ್ಕಾಗಲ್ಲ. ಆವಾಗ ಏನಾಗ್ತದೆ ಅಂದ್ರೆ, ಆಗ DK ಶಿವಕುಮಾರ್ ಅಕಸ್ಮಾತ್ ಅಧಿಕಾರ ವಹಿಸ್ಕೊಂಡ್ಬಿಟ್ರೆ DK ಶಿವಕುಮಾರ್ ಕೆಳಗಡೆ ಇಳಿಸ್ತಕ್ಕಂತಹದ್ದು ಒಂದು ಚಾಟಿ ಬಿಡಿಸಬಹುದು ಸಿದ್ದರಾಮಯ್ಯನವರು. ಈ ರೀತಿಯ ಕುತಂತ್ರದ ರಾಜಕಾರಣಕ್ಕೋಸ್ಕರವೇನೇ ನಾವು ಹೇಳಿರತಕ್ಕಂತಹದ್ದು DCM ಮತ್ತು CM ಮಧ್ಯದಲ್ಲಿ ಇರತಕ್ಕಂಥ ಆಂತರಿಕ ಗಲಾಟೆಗಳಿಂದ ರಾಜ್ಯದಲ್ಲಿ ಎಫೆಕ್ಟ್ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಒಂದು ಜಾತಿ ಗಣತಿ ಒಂದಾಯ್ತು ಅಂತಂದ್ರೆ ಈಗ ರಸ್ತೆ ಗುಂಡಿಗಳು ಬರೋಣ ಸರ್, ಗುಂಡಿ ವಿಚಾರಕ್ಕೂ ಬರೋಣ, ಪ್ರತ್ಯೇಕವಾಗಿ ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಇಟ್ನಾಳ್ ಸರ್, ನಾನು ಸೂರ್ಯ ಅವ್ರಿಗೆ ಪ್ರಶ್ನೆ ಕೇಳೋಕ್ ಮುಂಚೆ, ಈ ಜಾತಿ ಸಮೀಕ್ಷೆ ಅನ್ನೋ ವಿಚಾರ ಬಂದಾಗ ಬಿಜೆಪಿ ಕಡೆಯಿಂದ JDS ಕಡೆಯಿಂದ ಬಂದ ಆಕ್ಷೇಪ ಏನು ಅಂದ್ರೆ, ಯಾವಾಗೆಲ್ಲ ಸಿದ್ದರಾಮಯ್ಯನವರ ಅಧಿಕಾರಕ್ಕೇನೋ ಕಂಟಕ ಅಂತ ಬರುತ್ತೆ, ಆಗ ಅವರು ಈ OBC ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಳ್ತಾರೆ, ಹಿಂದುಳಿದ ಅದರಲ್ಲೂ ಅಹಿಂದ ಸಮುದಾಯದ ಜನನಾಯಕ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಈ ಜಾತಿ ಸಮೀಕ್ಷೆ ಕೂಡ ಅಂಥದ್ದೇ ಒಂದು ಪ್ರಯತ್ನ. ಮುಖ್ಯಮಂತ್ರಿ ಕುರ್ಚಿ ಸ್ಟೇಕ್ ಅಲ್ಲಿದೆ. ಮೂಢ ವಿಚಾರ ಬಂದಾಗ ಏನಾಯ್ತು, ಒಂದು ಸ್ವಾಭಿಮಾನ ಸಮಾವೇಶ ಮಾಡಿದ್ರಲ್ಲ, ಹಿಂದುಳಿದ ವರ್ಗಗಳ ಸಂಘ ಸ್ವಾಭಿಮಾನ ಸಮಾವೇಶ ಮಾಡಿದ್ರಲ್ಲ, ಮೂಢ ವಿಚಾರಕ್ಕೆ ಉತ್ತರ ಕೊಡೋದ್ ಬದಲಾಗಿ
ಸದನದಲ್ಲಿ ಉತ್ತರ ಕೊಡೋದಕ್ಕೆ ವಿರೋಧ ಪಕ್ಷಗಳು ಕೇಳಿದಾಗ ಕೂಡ ಉತ್ತರ ಕೊಡದೇನೆ ಹೊರಗಡೆ ಬೀದಿಯಲ್ಲಿ ಸಮಾವೇಶ ಮಾಡಿದ್ರು. ಹೆಸರು ಚೇಂಜ್ ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ಅದ್ರ ಹೆಸರು ಚೇಂಜ್ ಮಾಡಿಸಿದ್ರು ಡಿ ಕೆ ಶಿವಕುಮಾರ್. ಮತ್ ಬೇರೆ ಆದ್ರೆ ಮುಖ್ಯವಾಗಿ ಅದು ಕಲ್ಪನೆ ಏನ್ ಮಾಡ್ಕೊಂಡಿದ್ರು ಇವರು, ಅದನ್ನ ಹೇಗೆ ಯೋಜನೆ ಮಾಡ್ಕೊಂಡಿದ್ರು. ಅದರರ್ಥ ಏನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ನಿಸ್ಸಂಶಯವಾಗಿ ತಾನೊಬ್ಬ ಅಹಿಂದ ಹೀರೋ, ನಾಯಕ ಮಾತ್ರ ತಾನೊಬ್ಬ ಅಹಿಂದ ಹೀರೋ ಅನ್ನೋ ಒಂದು ಕಲ್ಪನೆನೋ ಭ್ರಮೆನೋ ಅಥವಾ ವಿಶ್ವಾಸನೋ ಒಂದಿದೆ. ಅದ್ರ ಜೊತೆಗೆ ನಾನು ಎರಡನೇ ದೇವರಾಜ ಅರಸು ಆಗಬೇಕು, ಅದು ಅವರು ಸ್ವಂತ ವಿಚಾರನೂ ಅವರು ಸುತ್ತಮುತ್ತ ಇರೋ ಅನೇಕರು ಹಾಕಿದ ವಿಚಾರ ಬೇರೆ ವಿಚಾರ. ಆದರೆ ನೀವು ಆಗಲೇ ಕೇಳಿದ್ರಲ್ಲ ಗೌಡ್ರಿಗೆ, ಯಾಕೆ ಇದು ಇಷ್ಟು ಅವಸರ ಮಾಡ್ತಿದ್ದಾರೆ ಅಂದರೆ, ಈಗ ತಾನು ತನ್ನ ಅಧಿಕಾರಾವಧಿಯಲ್ಲಿ ಅಹಿಂದ ವರ್ಗಗಳೇ ಕರ್ನಾಟಕದಲ್ಲಿ ಬಲಾಢ್ಯ ಸಮುದಾಯ ರಾಜಕೀಯವಾಗಿ ಅಂತ ಒಂದು ವರದಿಯನ್ನು ಅಧಿಕೃತವಾಗಿ ತಂದು ಬಿಟ್ಟರೆ ತಾನು ಎರಡನೇ ದೇವರಾಜ ಅರಸು ಆಗಬಹುದು, ಜೊತೆಗೆ ಅದೊಂದು ರಾಜಕೀಯ ವಿಚಾರನೂ ಇರಬಹುದು ಅವ್ರು ಹೇಳ್ತಾರೆ, ಅದು ಬೇರೆ ವಿಚಾರ. ಆದರೆ ಇದರಿಂದಾಗಿ ಏನು ಆಗ್ತಾ ಇದೆ, ನೀವು ಹೇಳಿದ ನಿಜ, ಅಧಿಕಾರಕ್ಕೆ ಕಂಟಕ ಬಂದಾಗಲೇ ಈ ಥರದ ಒಂದು ಅಹಿಂದ ಕಾರ್ಡನ್ನು ಪ್ಲೇ ಮಾಡೋದು, ಅದು JDS ಇರುವಾಗ ದೇವೇಗೌಡ ವಿರುದ್ಧನೂ ಪ್ಲೇ ಮಾಡಿದ್ರು, ಈಗಲೂ ಅದನ್ನೇ ಮಾಡ್ತಿದ್ದಾರೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಕಾಂಗ್ರೆಸ್ನಲ್ಲಿನೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿನೇ ಇವತ್ತು ಅಹಿಂದ ವರ್ಸಸ್ ಅದರ್ಸ್ ಆಗಿದೆ. ಆಡಳಿತದಲ್ಲಾಗಲಿ ಪಕ್ಷದಲ್ಲಾಗಲಿ ಅಹಿಂದ ವರ್ಸಸ್ ಅದರ್ಸ್, ಈ ಒಂದು ಧ್ರುವೀಕರಣ ಪಕ್ಷದಲ್ಲಿ ನಡಿಬಾರ್ದು. ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಕಾಂಗ್ರೆಸ್ನ ಲೀಡರ್ಶಿಪ್ ಆಗಲಿ ಇದನ್ನು ಗಮನಿಸಬೇಕಾಗ್ತದೆ. ಒಂದು, ಈಗ ನಾಳೆ ದಿನ ಈಗ ಸಿದ್ದರಾಮಯ್ಯ ನಾನು ರಾಜೀನಾಮೆ ಕೊಡೋದೇ ಇಲ್ಲ, ಮತ್ತೆ ನಾನು 5 ವರ್ಷ ಇರೋದೇ ಅಂತ ಆಗಿಬಿಟ್ರೆ, ಆ ಥರ ಒಂದು ಹಠಕ್ಕೆ ಬಿದ್ದು ಬಿಟ್ಟರೆ ಏನು ಸಂದೇಶ ಹೋಗುತ್ತೆ? ಅದು ಉಳಿಕೆ ಸಮುದಾಯಗಳಿಗೆ, ಅಹಿಂದ ಹೊರತುಪಡಿಸಿ ಉಳಿಕೆ ಸಮುದಾಯಕ್ಕೆ ಏನು ಸಂದೇಶ ಹೋಗ್ತದೆ? ಅದರ ರಾಜಕೀಯ ಪರಿಣಾಮಗಳೇನು? ಇದೆಲ್ಲ ಗಮನಿಸಬೇಕಾಗ್ತದೆ. ಜೊತೆಗೇನೆ ಈ ಒಂದು ಅರ್ಧ ಅವಧಿಯಲ್ಲಿ 30 ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಅಭಿವೃದ್ಧಿ ಯೋಜನೆಗಳು ಏನು? ಸಮಾಜ ಕಲ್ಯಾಣ ಯೋಜನೆ ಬಿಡಿ, ಅಭಿವೃದ್ಧಿ ಯೋಜನೆಗಳು ಏನು? ಹೌ ಮಚ್ ಮನಿ ವಾಸ್ ಇನ್ವೆಸ್ಟೆಡ್ ಇನ್ ಎನಿ ಇನ್ಫ್ರಾಸ್ಟ್ರಕ್ಚರ್ ಅಟ್ ಆಲ್? ಅದೇನಾಗಿದೆ? ಒಂದು ವಿಷನ್ ಇದೆಯಾ? ಒಂದು ಬೆಂಗಳೂರಿಗೆ ಒಂದು ವಿಷನ್ ಇದೆಯಾ? ಅಥವಾ ಬೆಂಗಳೂರು ಕರ್ನಾಟಕದ ನಗರಗಳಿಗೆ ಒಂದು ವಿಷನ್ ಇದೆಯಾ? ಅಥವಾ ಈ ರಾಜ್ಯದ ಕೃಷಿಗೋಸ್ಕರ ಒಂದು ವಿಷನ್ ಇದೆಯಾ? ಅದೆಲ್ಲವೂ ಇಲ್ಲ. 30 ತಿಂಗಳಲ್ಲಿ ನಮಗೆ ಕಾಣೋದು ಒಂದು ಇದೊಂದು ಗ್ಯಾರಂಟಿ ಯೋಜನೆಗಳು, ಇನ್ನೊಂದು ಜಾತಿ ಅಹಿಂದ ರಾಜಕಾರಣ. ಇದು ಎರಡನ್ನು ಬಿಟ್ಟರೆ ಮತ್ತೊಂದಾಗಿಲ್ಲ. ಹೀಗಿರುವಾಗ ಐ ಥಿಂಕ್ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್ ಬಿಫೋರ್ ಕಮಿಂಗ್ ಟು ಅ ಕನ್ಕ್ಲೂಷನ್. ಯಾಕಂದ್ರೆ ಅದೇನೋ ಮಾತುಕತೆ ಆಗಿದ್ರು ಕೂಡ ಅದು ಕಾಂಗ್ರೆಸ್ ಹೈಕಮಾಂಡ್ 4 ನಾಯಕರ ಮಧ್ಯೆ ಆಗಿರ್ತದೆ. ಇದೊಂದು ರಿಪೋರ್ಟ್ ಕಾರ್ಡ್ ನೋಡಬೇಕಾಗ್ತದೆ. ಆ ರಿಪೋರ್ಟ್ ಕಾರ್ಡ್ ಬರೋಕ್ಕಿಂತ ಮುಂಚೆ, ಯಾಕಂದ್ರೆ ಸಿದ್ದರಾಮಯ್ಯನಿಗೆ ನೆನಪಿರಬೇಕು, ಈ ಕಾಂತರಾಜು ವರದಿ ಪ್ಲಸ್ ಜಯಪ್ರಕಾಶ್ ಹೆಗಡೆ ವರದಿಯನ್ನು ಕಾಂಗ್ರೆಸ್ ಹೈಕಮಾಂಡೇ ಅದನ್ನು ತಿರಸ್ಕರಿಸಿತ್ತು. ಈಗಲೂ ಕೂಡ ಅಂಥದ್ದೇ ಒಂದು ವರದಿ ಮಾಡಿಬಿಟ್ರೆ DK ಶಿವಕುಮಾರ್ ಬಿಡಿ, ಕಾಂಗ್ರೆಸ್ ಹೈಕಮಾಂಡ್ ಒಪ್ಬೋದು ಅನ್ನೋ ಒಂದು ಕಾಮನ್ ಸೆನ್ಸ್ ಬೇಕಾಗ್ತದೆ. ಈ ಮರು ಸಮೀಕ್ಷೆ ಐಡಿಯಾ ಕೊಟ್ಟಿದ್ದು ಹೈಕಮಾಂಡೇನೆ. ಮತ್ತೊಂದು ಮಾಡಂತ ಹೇಳಿದ್ರು, ಮತ್ತೊಂದು ಮಾಡಿ ಮತ್ತೆ ಅದನ್ನೇ ಮಾಡು ಅಂತ ಹೇಳಿದ್ರ. ಪ್ರಶ್ನೆಗಳು ಹೆಂಗಿದೆ ಅಂದ್ರೆ ಕಾಂತರಾಜ್ ವರದಿನಲ್ಲಿ ಇದ್ದಂತ ಪ್ರಶ್ನೆಗಳಿಗಿಂತ ಓಪ್ಲೆಸ್ ಆಗಿದೆ ಈ ಪ್ರಶ್ನೆಗಳು. 60 ಪ್ರಶ್ನೆಗಳು ಅಲ್ಲ, ನಾನು ಸೈಂಟಿಫಿಕ್ ಆಗಿ ಹೇಳ್ತೀನಿ, ಸರ್ ಉತ್ತರ ಕೊಡಿ. ಆಯ್ತು, ನಿಮ್ ಪ್ರಶ್ನೆ ಅವ್ರಿಗೆ ತಲುಪ್ತು, ಅವ್ರು ಉತ್ತರ ಕೊಡಿ. ಪ್ರಶ್ನೆ ತಲುಪ್ತು, ಉತ್ತರ ಕೊಡಿ. ಎಷ್ಟು ಪ್ರಶ್ನೆ ಇದೆ? ಯಾವ್ದು ಆಯ್ತು? 60 ಪ್ರಶ್ನೆ ಯಾವ್ದು ಹೊಸ ಪ್ರಶ್ನೆ ಹೇಳಪ್ಪ. ಒಂದು ಹೊಸ ಪ್ರಶ್ನೆ, ನಿಮ್ ಪ್ರಶ್ನೆ ಅವ್ರಿಗೆ ತಲುಪ್ತು, ಅವ್ರು ಉತ್ತರ ಕೊಡ್ಲಿ. ಆಯ್ತು, ಉತ್ತರ ಕೊಡ್ಲಿ ಅವರು. ವಿಷಯಕ್ಕೆ ಸೀಮಿತವಾಗಿ ಚರ್ಚೆ ಮಾಡೋಣ, ಬೇಗ ಮುಗಿಸಿ ಸರ್. ಸೂರ್ಯ ಉತ್ತರ ಕೊಡಿ. ಒಂದು ಕಾಂತರಾಜ್ ಆಯೋಗದಲ್ಲಿ ವರದಿ, ಒಂದೇ ನಿಮಿಷ ಸೂರ್ಯ, ಆಮೇಲೆ ಮಾತಾಡಿತಾವು ನೋಡಿ. ಇದಕ್ಕೂ ಸೇರಿಸ್ಕೊಂಡು ಉತ್ತರ ಕೊಡಿ. ಕಾಂತರಾಜ್ ಆಯೋಗದಲ್ಲಿ 60 ಪ್ರಶ್ನಾವಳಿಗಳು ಬಿಟ್ಟಿದ್ದಾರೆ. 60 ಪ್ರಶ್ನಾವಳಿಗಳು ಏನ್ ಹೇಳ್ತಾರೆ ಅಂದ್ರೆ, ಇದು ಕಾಕಾ ಕೇಲೇಕರ್ 76 ವರ್ಷದಿಂದ ಇದು, BP ಮಂಡಲ್ 46 ವರ್ಷದಿಂದ ಇದು, ಚಿನ್ನಪ್ಪರೆಡ್ಡಿ ಆಯೋಗ 40 ವರ್ಷದಿಂದ ಇದು. ಈ ಪ್ರಶ್ನೆಗಳನ್ನ ತೆಗೆದುಕೊಂಡು ಪ್ರಶ್ನೆ ಹಾಕಿದೀವಿ ಅಂತ ಅವ್ರು ರಿಪೋರ್ಟ್ ಮಾಡಿದ್ದಾರೆ. ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು. ಇವತ್ತು 2025ರಲ್ಲಿ ಭಾರತ 80 ವರ್ಷ ಆಗಿದೆ, ಹೆಚ್ಚು ಕಮ್ಮಿ ಸ್ವಾತಂತ್ರ್ಯ ಬಂದು. ಅನೇಕ ವಿಚಾರಗಳು ಬದಲಾವಣೆ ಆಗ್ಬಿಟ್ಟಿದೆ. ನಮ್ಮ ಊಟ ಪದ್ಧತಿಯಿಂದ ಹಿಡ್ಕೊಂಡು ನಮ್ಮ ಲೈಫ್ ಸ್ಟೈಲ್ ವರ್ಗೂ ಬದಲಾವಣೆ ಆಗ್ಬಿಟ್ಟಿದೀವಿ. ಇವತ್ತಿನ ಪ್ರಶ್ನಾವಳಿಗಳಿಗೆ ಆವತ್ತಿನ ಪ್ರಶ್ನಾವಳಿಗಳಿಗೆ ಸೇಮಾ? ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಸೈಕಲ್ ನಮ್ಗೆ ಅಸೆಟ್ಟಾ ಅಥವಾ ಬುಲ್ಲಕ್ ಕಾರ್ಟ್ ಅಸೆಟ್ಟಾ? ಇದು ಇವತ್ತು ಸಾಮಾಜಿಕ ಪಿಡುಗು ಡೈವರ್ಸ್. ಸೂರ್ಯ ಮುಕುಂದ್ ಅವರೇ, ಆತರ ಇಲ್ಲದೆ ಹೋಗಿದ್ರೆ, ಅಧಿಕಾರ ಕೈ ತಪ್ಪುತ್ತೆ ಅನ್ನೋ ಭಯ ಇಲ್ಲದೆ ಹೋಗಿದ್ರೆ, ಈ ಜಾತಿ ಸಮೀಕ್ಷೆ, ಮರು ಸಮೀಕ್ಷೆ ಇದೆಲ್ಲ ಸಿದ್ದರಾಮಯ್ಯನವರಿಗೆ ಅನಿವಾರ್ಯ ಅವಶ್ಯಕ ಏನಿತ್ತು? ಅಲ್ಲ, ಈ ಚರ್ಚೆನಲ್ಲಿ ಆಗ್ಲೇ ತಾವೆಲ್ಲ ಡಿಸ್ಕಸ್ ಮಾಡಿದ್ರಿ, ತಾವೇ ಹೇಳಿದ್ರಿ
ಇದೇನು ಅಂದ್ರೆ ಹೈಕಮಾಂಡ್ ಇವ್ರಿಗೆ ಸಲಹೆ ಕೊಟ್ಟಿದ್ದು ಅಂತ. ಮತ್ತೆ ಹೈಕಮಾಂಡ್ ಸಲಹೆ ಕೊಟ್ರೆ ಸಿದ್ದರಾಮಯ್ಯ ಅವ್ರು ಹೆಂಗ್ ಅದಕ್ಕೆ decide ಮುಂಚೆ ಮಾಡ್ತಾರೆ? ಸರ್ ಅಧಿಕಾರದಿಂದ ಅಲ್ಲ, ಅಲ್ಲಲ್ಲ ಅಧಿಕಾರ ಅಂತಲ್ಲ. ಸ್ವೀಕರಿಸಿದ So, ತಕ್ಷಣ ಯಾವ ಸಿದ್ದರಾಮಯ್ಯ ಅವರ ಚರ್ಚೆ ಸಾಲು ಸಾಲು ಮಾಡ್ಬೇಕಾದ್ರೆ- ಟ್ವೀಟ್ಗಳು ಅಲ್ಲ, ನೀವು ಗಮನಿಸಿರ್ತೀರಿ ಈಗ ಸರ್. ಒಂದೇನ್ ಗೊತ್ತಾ? ಹಿಂದಿನ ವರದಿಯನ್ನೇ ಒಂದ್ ನಿಮಿಷ ಜಯಪ್ರಕಾಶ್ ಹೆಗಡೆ, ನಾನು ಹೇಳ್ಬಿಡ್ತೀನಿ ಸರ್ ಕ್ಲಾರಿಫಿಕೇಶನ್. ಜಯಪ್ರಕಾಶ್ ಹೆಗಡೆ ಅವರು ಕೊಡುವ ಸಮೀಕ್ಷೆ ಅದು ಇನ್ನೂ ಕೊಟ್ಟೇ ಇರಲಿಲ್ಲ, ಅದನ್ನ ಅನುಷ್ಠಾನ ಮಾಡೋ ಶತಸಿದ್ಧ ಬರ್ದವ್ರು ಯಾರು? ಈಗ ಸಿದ್ದರಾಮಯ್ಯ ಅವರು. ಒಂದ್ ನಿಮಿಷ, ಏನಾಗುತ್ತೆ ಇಂದಿನ ಇದನ್ನ ಸರ್ಕಾರದ ಅವಧಿನಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಜಯಪ್ರಕಾಶ್ ಹೆಗಡೆ ಅವ್ರ ನೇಮಕಾತಿ ಆಗಿದ್ದು. ಸೊ ಅದೇ ವರದಿಯನ್ನ ಕೊಡಕ್ ಹೋದ್ರು. ವಿರೋಧ ಮಾಡಿದವ್ರು ಯಾರು? ಬಿಜೆಪಿ ಅವರೇ. ಎಲ್ಲಾ ಜಾತಿ ಸಮುದಾಯಗಳು ಯಾರ್ಯಾರು ವಿರೋಧ ಮಾಡಿದ್ರು? ಇವತ್ತು ಸಮೀಕ್ಷೆಗಳನ್ನ ಮಾಡ್ಬೇಕಾದ್ರೆ ಈ ಕಡೆ ಒಂದ್ ಕಡೆ ಹೇಳ್ತಾರೆ ಸಮೀಕ್ಷೆ ಮಾಡಬೇಡಿ ಅಂತ, ಈ ಕಡೆ ಒಕ್ಕಲಿಗರು ಮೀಟಿಂಗ್ ನಡೆಯುತ್ತೆ. ಒಕ್ಕಲಿಗರು ಮೀಟಿಂಗ್ ಬಂದಾಗ ಎಲ್ಲ ಪಾರ್ಟಿಯವರು ಬರ್ತಾರೆ, ಕುತ್ಕೊಂತಾರೆ, ನಾವು ಸಮೀಕ್ಷೆನಲ್ಲಿ ನಮ್ಮ ಜಾತಿನ ಹಿಂಗ್ ಹೇಳ್ಬೇಕು ಹಂಗ್ ಹೇಳ್ಬೇಕು ಅಂತ ಇವರೇ ಡಿಸ್ಕಸ್ ಮಾಡ್ತಾರೆ. ಆ ಕಡೆ ಲಿಂಗಾಯತರು ಮೀಟಿಂಗ್ ನಡೆಯುತ್ತೆ, ಇದೇ ಬಿಜೆಪಿ ಲಿಂಗಾಯತರ ಮೀಟಿಂಗ್ ಅಲ್ಲಿ ನಿಮ್ಮವರು ಇದ್ದಾರೆ ಸರ್. ಎಲ್ಲರೂ ಹೋಗ್ತಾರೆ. ಲಿಂಗಾಯತರ ಮೀಟಿಂಗ್ ಅಲ್ಲಿ ನಿಮ್ಮ ಪಕ್ಷದ ಸಚಿವರುಗಳು ಇದ್ದಾರೆ. ಎಲ್ಲ ಜಾತಿ ಜನಾಂಗದವ್ರು ಇವತ್ತೇನ್ ಮಾಡ್ತಾ ಇದ್ದಾರೆ, ಒಂದ್ ಕಡೆ ನಾವು ಇದು ಸಮೀಕ್ಷೆ ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಸಮೀಕ್ಷೆ ಮಾಡ್ಬೇಕಾದ್ರೆ ಅದೇ ನಾಯಕರುಗಳೆಲ್ಲ ಒಂದೇ ವೇದಿಕೆ ಮೇಲೆ ನಿಂತ್ಕೊಂಡು ನಮ್ ಜಾತಿಯವ್ರನ್ನ ಇಷ್ಟ ಸಂಖ್ಯೆ ತೋರ್ಸೋಣ, ಈ ಜಾತಿಯವ್ರನ್ನ ಇಷ್ಟ ಸಂಖ್ಯೆ ತೋರ್ಸೋಣ, ನಮ್ಮ ಇದನ್ನ ತೋರ್ಸ್ಕೊಳ್ಳೋಣ ಅಂತ ಇವರೇ ಮಾತಾಡ್ತಾರೆ. ಸೊ ಒಂದ್ ಕಡೆ ಗೊಂದಲ ಇರೋದು ಇವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆಲ್ಲ. ಸಿದ್ದರಾಮಯ್ಯ ಅವ್ರ ಅಧಿಕಾರ ಉಳಿಸ್ಕೊಬೇಕಾದ್ರೆ ಹಳೆ ವರದಿನೇ ಇದು ಮಾಡ್ಬೋದಾಗಿತ್ತು, ಅಥವಾ ಅದ್ರ ಮೇಲೆ ಚರ್ಚೆ ಹುಟ್ಟಾಕ್ಬೋದಾಗಿತ್ತು. ಹಂಗೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ನಾಯಕ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಯಾವುದೇ ಗೊಂದಲ ಇಲ್ದಂಗೆ ಇದನ್ನ ಮಾಡ್ತಾ ಇರುವಂತದ್ದು. ಒಂದು ಕಮಿಷನ್ ಕೊಟ್ಟಿರುವಂತ ಇದ್ರ ಮೇಲೆ ಈಗ ಯಾವ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನ್ ಮಾಡ್ತಾರೆ, ಅದು ಈ ಅಟಾನಮಸ್ ಬಾಡಿ. ಅಟಾನಮಸ್ ಬಾಡಿನಲ್ಲಿ ಇವಾಗ ಇವರು ಅಶೋಕ್ ಗೌಡ್ರು ಹೇಳ್ದಂಗೆ ಇಂದಿನ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಆಗಿರ್ಬೋದು, ಅಥವಾ ಮಂಡಲ್ ಕಮಿಷನ್ನ ಇದಾಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಇವತ್ತು ಜಾತಿ ಮತ್ತೆ ಇನ್ನೊಂದ್ರಲ್ಲಿ ಕೇವಲ ಅಂತರ್ಜಾತಿ ವಿವಾಹಗಳಾಗ್ಬೋದು, ಅಥವಾ ಬೇರೆ ಬೇರೆ ವೈವಾಹಿಕ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಬದಲಾವಣೆಗಳು ಆಗಿರ್ಬೋದು. ಆದ್ರೆ ನಿಮ್ಮ ರೀತಿ ರಿವಾಜ್ ಇವೆಲ್ಲ ಬದಲಾವಣೆ ಆಗುತ್ತಾ? ಪ್ರಬಲ ಹಿಂದುತ್ವವನ್ನ ಪ್ರತಿಪಾದಿಸುವಂತ ಅಶೋಕ್ ಗೌಡ್ರಲ್ಲಿ ಬಿಜೆಪಿ ಪಕ್ಷದಲ್ಲಿ ಇದ್ರ ಬಗ್ಗೆ ಗೊಂದಲ ಇದೆಯಾ? ನಾವು ಹಿಂದುತ್ವ ಅಂತ ಈಗ ಅದ್ರಲ್ಲೇನಾದ್ರು ಬದಲಾವಣೆ ಇದೆಯಾ? ಸೊ ಅವ್ರು ಹೇಳ್ಬೋದು ಇವಾಗ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದಾರೆ, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದಾರೆ, ಬ್ರಾಹ್ಮಣ ಕ್ರಿಶ್ಚಿಯನ್, ಆಕ್ಷೇಪ ಇದೆ. ಸೊ ಆ ರೀತಿ ಆಗುವಂತದ್ರಲ್ಲಿ ಆಕ್ಷೇಪ ಇದೆ, ಅದನ್ನ ತಿದ್ದುಪಡಿ ಮಾಡ್ಬೇಕು, ಮಾಡಿದ್ದಾರೆ. ಸೊ ಇನ್ನ ಅದನ್ನ ಹೊರತುಪಡಿಸಿದ್ರೆ ಈ ಕುರ್ಚಿಗೋಸ್ಕರ ಆಗ್ಲಿ ಇನ್ನೊಂದಕ್ಕೋಸ್ಕರ ಆಗ್ಲಿ ಈ ರೀತಿ ಇದನ್ನ ಮಾಡಿಲ್ಲ. ಆಮೇಲೆ ಎಲ್ಲ ಇವರು ಬೆಳೆ ಸಮೀಕ್ಷೆ ಇದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು ಸರ್ಕಾರ ಸ್ಪಂದಿಸ್ತಾ ಇದೆ. ಕೃಷಿ ಇಲಾಖೆ ಯಡಿಯೂರಪ್ಪ ಅವ್ರು ಇದ್ದಾಗ ಗೋಲಿಬಾರ್ ಆಗಿತ್ತು. ಆಮೇಲೆ ಯಡಿಯೂರಪ್ಪ ಅವ್ರ ಏನ್ ಜಾತಿ ರಾಜಕಾರಣ ಮಾಡಿಲ್ವಾ? ಅವ್ರ ಕುರ್ಚಿಯಿಂದ ಕೆಳಗಡೆ ಇಳಿಬೇಕಾದ್ರೆ ಲಿಂಗಾಯತರು ಮಠಾಧೀಶರುಗಳನ್ನೆಲ್ಲ ಅವರ ಸರ್ಕಾರಿ ಬಂಗ್ಲೆ ಕರೆಸಿ ಪ್ಯಾಕೆಟ್ ಕೊಟ್ಟಿದ್ರು. ಇವತ್ತು ಆ ರೀತಿಯಾದಂತ ಸಂಸ್ಕೃತಿ ಕಾಂಗ್ರೆಸ್ ನಲ್ಲಿ ಇಲ್ಲ. ಕಾಂಗ್ರೆಸ್ ನಲ್ಲಿ ಮಠಾಧೀಶರುಗಳನ್ನ ಕರೆದು ನಮ್ಮನ್ನ ಈ ಕುರ್ಚಿನಲ್ಲಿ ಉಳಿಸಿ ಅಂತ ಯಾರು ಕೇಳ್ತಾ ಇಲ್ಲ. ಸದಾನಂದ ಗೌಡ್ರನ್ನ ಕೆಳಗಡೆ ಇಳಿಸಿದಾಗ ಇದೇ ಮಠಾಧೀಶರುಗಳು ಹೋಗ್ಬಿಟ್ಟು ಬೀದಿನಲ್ಲಿ ಕೂತಿದ್ರು. ಅಲ್ಲಿದೆ. ಜಾತಿ ಗಣತಿ ಜನಗಣತಿ ಏನೇನ್ ಬೇಕು ಅದೆಲ್ಲ ಕರೀತಿದಾರಲ್ಲ, ಕೇಂದ್ರ ಸರ್ಕಾರನೂ ಮಾಡ್ತಾ ಇದೆ. ಕೇಂದ್ರ ಸರ್ಕಾರನೂ ಮಾಡ್ತಾರೆ. ಗೊತ್ತಾ ಮಗನು ಚಿವುಟಿ ತೊಟ್ಲನ್ನು ತೂಗೋದು ಕಾಂಗ್ರೆಸ್ ಅವ್ರು ಹೇಗ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಒಕ್ಕಲಿಗ ಸಭೆಗೆ ಬಂದಿದ್ದವ್ರು ಯಾರು? ಮೊನ್ನೆ ಡಿ ಕೆ ಶಿವಕುಮಾರ್ ಒಂದ್ ನಿಮಿಷ, ನಿಮಗೆ ನಿಜವಾಗ್ಲೂ ಕರ್ನಾಟಕದ ಜನತೆಗೆ ಸಾಮಾಜಿಕ ಬದ್ಧತೆಗೆ ನೀವು ಒತ್ತು ಕೊಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ ಅಂತ ಇದ್ದಿದ್ರೆ ನೀವು ಯಾವ ಸಭೆಗೆ ಸತ್ಯ ಹೇಳ್ತೀನಿ ಅಣ್ಣ, ಸರ್ವ ಜನಾಂಗ ಕುವೆಂಪು ಅವ್ರದ್ದು ಯಾಕೆ ರಸ್ತೆ ಸೀಕ್ರೆಟ್ ಏನ್ ಗೊತ್ತಾ ಸ್ಮಿತಾ ಅವರೇ? ಇಲ್ಲಿ ಸೀಕ್ರೆಟ್ ಇಷ್ಟೇ, ಈ ಜಾತಿ ಗಣತಿ ಮತ್ತೆ ತಗೊಂಡ್ ಬರ್ತಿದಾರಲ್ಲ, EVM ವರ್ಸಸ್ ಬ್ಯಾಲೆಟ್ ಅಂತೆಲ್ಲ ತರ್ತಿದಾರಲ್ಲ, ಇವರ ಕೇಂದ್ರದ ಆದಿನಾಯಕರ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಮಾಡ್ತಿರೋ ಪವರ್ ಶೇರಿಂಗ್ ಕಾಂಗ್ರೆಸ್ ನಲ್ಲಿ ನಿಜವಾಗ್ಲೂ ಪವರ್ ಶೇರಿಂಗ್ ವಿಚಾರಕ್ಕೆ ಜಟಾಪಟಿ ಇದೆಯಾ ಇಲ್ವಾ? ಕೇವಲ ಅಭಿವೃದ್ಧಿ ಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಕಾರ್ಯನಿರ್ವಹಿಸ್ತಿದ್ಯಾ ಇಲ್ವಾ ಅಂತ ಹೇಳಿ ಮೇಡಮ್ ಮಾತೆತ್ತಿದ್ರೆ ಇವರು UVM ಮೇಲೆ ಡೌಟ್ ಆಗ್ತಾರೆ ಮೇಡಮ್.
ಈಗ 160 ಸೀಟ್ ಕೊಟ್ಟಿದಾರಲ್ಲ EVM ಅಂತಾನೆ ಗೆದ್ದಿರೋದು, ಬ್ಯಾಟ್ ಪೇಪರ್ ಅಲ್ಲ. ಯಾಕೆ ನೀವು ಡೌಟ್ ಅಂತ ಡೌಟ್ ಇದ್ರೆ ಎಲ್ಲೂ ರಾಜೀನಾಮೆ ಕೊಡಿ. ರಾಜ್ಯದ ಮಾತಾಡಿ ಸರ್. ಸಿದ್ದರಾಮಯ್ಯ ಹಾಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನಡುವೆ ನಿಜವಾಗ್ಲೂ ಕುರ್ಚಿ ಕಾಳಗ ಇದೆಯಾ ಇಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ? ಖಂಡಿತ ಇದೆ ಮೇಡಮ್, ಇಬ್ರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಇವರು ಅತಿಥಿಗಳು ಮಾತಾಡಿದ್ರು, ಯಾರಾದ್ರೂ ಮುಖ್ಯಮಂತ್ರಿ ಆಗ್ಲಿ ಮೇಡಮ್, ಜನರು ನೆಮ್ಮದಿಯಾಗಿ ಬದುಕುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ಕೊಡ್ಬೇಕು. ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರತಿ ಬಾರಿನೂ ಈ ಜಾತಿ ಸಮೀಕ್ಷೆನೂ ತರ್ತಾರೆ, ಇಲ್ಲ ಅಹಿಂದ ಮಾತು ಹೇಳ್ತಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅವ್ರು ಒಳ್ಳೆ ಲೀಡ್ರೇ, ಆದರೆ ಈ ಬರೀ ಇದು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡೋದು ಇದೊಂದು ಅಸಹ್ಯವಾದ ರಾಜಕೀಯ. ನಾನು ಈ ರಾಜಕೀಯವನ್ನು 78ರಿಂದ ನಾನು ನೋಡ್ತಾ ಇದ್ದೀನಿ. ಈ ತರ ರಾಜಕೀಯ ನಾಯಕರು ಇದುವರ ತನಕ ನಾನು ನೋಡೇ ಇಲ್ಲ. ಯಾಕೆ ಅನಿಸ್ತಿದೆ ಸರ್ ಕುರ್ಚಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ? ಯಾಕೆ ಅನಿಸ್ತಿದೆ? ಅವ್ರ ಪ್ರಕಾರ 5 ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿ ನಿನ್ನೆ ಕೂಡ ನಾನೇ ಸಿಎಂ 5 ವರ್ಷ ಅಂತ. ನಿಮ್ಗೆ ಯಾಕೆ ಅನಿಸ್ತಿದೆ? ನನಗೆ ಯಾಕೆ ಅನಿಸ್ತಿದೆ ಅಂದರೆ, ಈಗ DKC ಮತ್ತು ಇವ್ರ ಬಗ್ಗೆ ಏನು, ಅವ್ರಿಗೂ ಇವಾಗ 2.5 ವರ್ಷ ಆದಮೇಲೆ ಅಧಿಕಾರ ಬರಬೇಕು ಅಂತ ಮೊದಲಿಂದ ರೈಟ್ ಫ್ರಮ್ ದ ಫಸ್ಟ್ ಡೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದು ನವಂಬರ್ಗೆ ಬಹುಶಃ ಮುಗಿಯುತ್ತೆ. ಈಗ ಏನಾಗುತ್ತೆ, ಯಾವುದೇ ಪಾರ್ಟಿನಲ್ಲೂ ಎರಡೂ ಕಡೆ ಸಪೋರ್ಟರ್ಸ್ ಇರ್ತಾರೆ. ಸೊ ಇವಾಗ ಅವ್ರ ಸಪೋರ್ಟರ್ಸು ಇದು ನಮ್ಮ ಇವರು ನಾಯಕರು CM ಆಗಬೇಕು ಅಂತ ಒಂದು ಅಭಿಲಾಷೆ ಇದ್ದೇ ಇರುತ್ತೆ. ಇವನ್ ಆ ನಾಯಕರಿಗೂ ನಾನು ಆಗಬೇಕು ಅನ್ನೋ ಪ್ರತಿ ನಾಯಕನ ಆಸೆ ಅದೇ ಥರ ಅವ್ರಿಗೂ ಇದೆ. ಈಗ ಸಿದ್ದರಾಮಯ್ಯ ನಾನು ಬಿಟ್ಕೊಡಲ್ಲ ಅಂದರೆ ಅದ್ರೊಳಗೆ ಅರ್ಥನೇ ಇಲ್ಲ ಅದರಲ್ಲಿ. ಮೇಡಮ್, ಜನ 138 MLA ಆಸೆ ಕಳಿಸಿರೋದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇದೆ ನಮ್ಮದು. ಇವ್ರ ಥರ 107 ಸೀಟಿಗೆ ಹೋಗಿ ಮುಖ್ಯಮಂತ್ರಿ ಸೀಟಲ್ಲಿ ನಾವು ಕುತ್ಕೊಂಡಿಲ್ಲ. ಓಕೆನಾ ಮೇಡಮ್? ಇವಾಗ BJP ದಳ ಇದ್ದಾರೆ, ಇದರಲ್ಲಿ ಇವ್ರು ಯಾರು ಮುಖ್ಯಮಂತ್ರಿ ಆಗ್ತಾರೆ? ಕುಮಾರಣ್ಣ ಆಗ್ತಾರಾ, ಯಡಿಯೂರಪ್ಪ ಅವ್ರ ಮಗ ಆಗ್ತಾರಾ? ಇವ್ರದಲ್ಲಿ ಕಿತ್ತಾಡ್ತಾ ಇದೆ, ನಮ್ಮದಲ್ಲಿ ಕಿತ್ತಾಡ್ತಾ ಇಲ್ಲ. ಇಲ್ಲಿ ನಮ್ಮದು 138 ಸೀಟು ಜನ ಆರೈಸಿ ಕಳಿಸಿದವ್ರದ್ದು. ಹೈಕಮಾಂಡ್ ಇದೆ, ಶಾಸಕರಿದ್ದಾರೆ, ಅವ್ರು ನೇಮಕ ಮಾಡೋರು. ನಮ್ಗೆ ಹೈಕಮಾಂಡ್ BJP ಅವರು ಇಲ್ಲ, RSS ಅವರು ಇಲ್ಲ. ನಮ್ಮ ಸರ್ಕಾರ ನಮ್ದು ಇದ ಮೇಲೆ ಅಜೆಂಡಾ ಮೇಲೆ ಬಂದಿರೋದು. ಸಿದ್ದರಾಮಯ್ಯನವರೇ 5 ವರ್ಷ ಇರ್ತಾರೆ. 5 ವರ್ಷ ನಮ್ದು 138 ಶಾಸಕರು ಇದಾರೆ ಗೊತ್ತ MLA. ಅವ್ರ ಬೆಂಬಲ ಮತ್ತು ಹೈಕಮಾಂಡ್ ಬೆಂಬಲ ಮೇಲೆ ತೀರ್ಮಾನ ಮಾಡೋದು. ಇಲ್ಲಿ RSS ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ತೀರ್ಮಾನ ಮಾಡೋದು ಇಲ್ಲ. ನಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ 138 ಸೀಟ್ ಕೊಟ್ಟಿದ್ದಾರೆ. ಗುಂಡಿ ಅಂತೂ ಮುಚ್ತಾ ಇಲ್ಲ, ಬಾಯಿನೂ ಮುಚ್ತಾ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ. ಇವಾಗ DK ಶಿವಕುಮಾರ್ಗೆ CM ಮಾಡಿ ಅಂತ ಕೇಳ್ತಾ ಇದ್ರಿಲ್ಲ, ಬೆಂಗಳೂರು ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದೀವಿ. ಅವ್ರಿಗೆ ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ. ಇಡೀ ಕರ್ನಾಟಕ ಏನ್ ನೋಡ್ತಾರ ಅವ್ರು ಅಂತ ನೀವು ಉತ್ತರ ಕೊಡ್ಬೇಕು ಅದಕ್ಕೆ ದಯವಿಟ್ಟು. ಈಗ ಬೆಂಗಳೂರಲ್ಲಿ ಎಷ್ಟು ಜನ MLAಗಳಿದ್ದಾರೆ? 28 ಜನದಲ್ಲಿ BJP ಎಷ್ಟು ಜನ ಇದ್ದಾರೆ? ಬಿಜೆಪಿ ಅವ್ರು ಗುಂಡಿ ಮುಚ್ತಾ ಇಲ್ಲ ನೀವು ಕೇಳಿಸ್ಕೊಳ್ಳಿ. ಇಲ್ಲ ಸಾಹೇಬ್ರೆ, BJP ಅವ್ರು ಜಾಸ್ತಿ ಇದ್ದಾರೆ ಅಂತ ಗುಂಡಿ ಮುಚ್ತಾ ಇಲ್ಲ. ನೀವು ಹೇಳ್ತಾರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಷ್ಟೇ. 16 ಜನ BJP MLAಗಳಿದ್ದಾರೆ. MP ಎಷ್ಟು? 4 ಜನ ಬೆಂಗಳೂರು ರೂರಲ್ಲು ಸೇರಿಸಿ, ಬೆಂಗಳೂರು ನಗರನೂ ಒಳಗೊಳ್ಳುತ್ತೆ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ 17 ವರ್ಷದಿಂದ BJP MLA. ಅದಾದ ನಂತರ ಬೆಂಗಳೂರು ಲೋಕಸಭಾ ಕ್ಷೇತ್ರ ಕೇಂದ್ರ 2009ರಿಂದ BJP. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ 1991ನೇ ಇಸ್ವಿಯಿಂದ BJP. ಅದಾದ ನಂತರ ಬೊಮ್ಮಸಂದ್ರ 17 ವರ್ಷ BJP. ಯಲಹಂಕ 17 ವರ್ಷ BJP. ರಾಜಾಜಿನಗರ 17 ವರ್ಷ BJP. ಬಸವನಗುಡಿ 17 ವರ್ಷ BJP. ಪದ್ಮನಾಭ ನಗರ 17 ವರ್ಷ BJP. ಮಲ್ಲೇಶ್ವರಂ 12 ವರ್ಷ BJP. ಎಲ್ಲ ಕಡೆ ನಿಮ್ಮ BJP ಶಾಸಕರುಗಳೇ ಇರೋದು. ಇವ್ರಿಗೆ ಅನುದಾನ ಕೊಡಲ್ವಾ? ಕೆಲಸ ಮಾಡಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದ MLAಗಳು ಬರಲ್ಲ, ರೋಡೇ ಆಗ್ಬಿಡಿ ಸರ್ ನೀವು. ಒಂದು ನಿಮಿಷ. ಯಲಹಂಕದ ಡಾಟಾ ಕೊಡ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಯಲಹಂಕದಲ್ಲಿ 13,000 ಗುಂಡಿಗಳಿದಾವೆ. ಯಾರ ಮೇಲೆ? ವಿಶ್ವನಾಥ್. ಅದಾದ ನಂತರ ಮಹದೇವಪುರದಲ್ಲಿ 2388 ರಸ್ತೆ ಗುಂಡಿಗಳಿದಾವೆ. ಅದಾದ್ಮೇಲೆ ಈ ಝೋನಲ್ಲಿ 1440. ಬೊಮ್ಮನಹಳ್ಳಿನಲ್ಲಿ 1462. ಇಷ್ಟೆಲ್ಲ ಯಾವ ಕಾನ್ಸ್ಟಿಟ್ಯೂನ್ಸಿ ಇರೋದು? BJP ಆಡಳಿತದಲ್ಲಿರುವಂತ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರಲ್ಲ, ಅವ್ರ ಅನುದಾನ ಏನ್ ಮಾಡ್ತಾ ಇದ್ದಾರೆ? ಅಲ್ಲ ಸರ್, ಒಂದ್ ನಿಮಿಷ ಉತ್ತರ ಕಂಪ್ಲೀಟ್ ಆಗಿ ಜನ ಪ್ರಶ್ನೆ ಕೇಳಿದ್ದಾರೆ ಅವ್ರನ್ನ. ಸೂರ್ಯ ಸರ್, ಹೆಂಗಿದೆ ಲೆಕ್ಕ ಅಂದ್ರೆ, ಇಲ್ಲ DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ರಸ್ತೆ ಗುಂಡಿ ಫ್ರೀ ಮಾಡ್ತೀವಿ ಅಂತ ಗೊತ್ತಿರ್ಲಿಲ್ವಾ ಸರ್ ಅವ್ರಿಗೆ? MLAಗಳು BJP ಅವರು ಇದ್ದಾರೆ, ಆ MLAಗಳಿರೋ BJP MLA ಇರೋ ರೋಡಲ್ಲೂ ಗುಂಡಿ ಇದೆ ಅಂತ ಗೊತ್ತಿರ್ಲಿಲ್ವಾ? DK ಶಿವಕುಮಾರ್ ಅವರು ಸರ್ವ ಪಕ್ಷದ ಸಭೆ ಕರೆದ್ರು. ಗ್ರೇಟರ್ ಬೆಂಗಳೂರು ಇದನ್ನ ಮಾಡ್ಬೇಕಾದ್ರೆ ಕೂಡ BJP ಶಾಸಕರುಗಳನ್ನ, ಸಂಸದರನ್ನ ಸಭೆ ಕರೆದ್ರು. ನಾವು ಸರ್ಕಾರದಿಂದ ಎಲ್ರಿಗೂ 25 ಕೋಟಿ ಅನುದಾನ ಕೊಡ್ತಾ ಇದೀವಿ. ಏನ್ ಮಾಡ್ತಾ ಇದಾರೆ ಇವರು? ಬಿಜೆಪಿ ಬೆಂಗಳೂರು ಕಾರ್ಪೊರೇಷನ್
ಹೈಯೆಸ್ಟ್ ಅಧಿಕಾರದಲ್ಲಿ ಇದ್ದಿದ್ದು ಬಿಜೆಪಿ. ಬೆಂಗಳೂರು ಅಭಿವೃದ್ಧಿಗೆ ಏನ್ ಮಾಡಿದ್ದಾರೆ? KR ಮಾರ್ಕೆಟ್ ನ ತಗೊಂಡೋಗಿ ಹಡ ಇಟ್ಬಿಟ್ಟಿದ್ರು. ಇವತ್ತು ನಾವು ಹಡ ಇಟ್ಟಿದೀವ KR ಮಾರ್ಕೆಟ್ ನ. ಇವತ್ತು ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ DK ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ಫ್ಲೈಓವರ್ ಇನಾಗ್ರೇಷನ್ ಆಗ್ತಾ ಇದೆ. ಪಾಪ ಇದೇ ತಾರಕನ ಸೂರ್ಯ ಮುಕುಂದರಾಜ್ ಅವ್ರು ಏನ್ ಬರೀತಾರೆ ಅಂದ್ರೆ ಶಾಂತಿನಗರ್, BTM ಲೇಔಟ್ ಮತ್ತು ಒಂದ್ ನಿಮಿಷ ನಾನು BTM ಅಲ್ಲಿ ಇರೋದು. ಒಂದ್ ನಿಮಿಷ ನಾನು ಇರೋದೇ BTM ಅಲ್ಲಿ. ಮಾತಾಡ್ಬೇಕಾದ್ರೆ ಮಾತಾಡಲಿಲ್ಲ, ಸ್ವಲ್ಪ ದಯವಿಟ್ಟು ಶಾಂತಿ. ಇವತ್ತರೆಗೂ ವಿಜಯಪುರ ಫ್ಲೈಓವರ್ ತತ್ಸುಮಾರು 8 ವರ್ಷ ಆಗಿದೆ, ಇವತ್ತಿಗೂ ಕಂಪ್ಲೀಟ್ ಆಗಿಲ್ಲ. ರಾಮಲಿಂಗಾರೆಡ್ಡಿ ಅವರೇ ಆವತ್ತಿಂದ ರಾಮಲಿಂಗಾರೆಡ್ಡಿ ಸಚಿವರು, ಶಾಸಕರು ಎಲ್ಲಾನು ಆಯ್ತಾ. ಅದ್ ಜೊತೆಗೆ ಕೋರಮಂಗಲ ರಸ್ತೆಗಳಿಗೆ ಬನ್ನಿ ತೋರಿಸ್ತೀವಿ ಗುಂಡಿಗಳು ಎಷ್ಟಿದೆ ಅಂತ ಹೇಳಿ. ಶಿವಾಜಿನಗರ ರಸ್ತೆಗಳಿಗೆ ಬನ್ನಿ ತೋರಿಸ್ತೀವಿ. ಅಂದ್ರೆ ಇಲ್ಲಿ ಹೆಂಗಾಗ್ಬೇಕು ಅಂದ್ರೆ ಗುಂಡಿ ಬೀಳಕ್ ಮುಂಚೆ ರಸ್ತೆ ಯೋಚನೆ ಮಾಡ್ಬೇಕು. ಇಲ್ಲಿ ಬಿಜೆಪಿ MLA ಕಂಪ್ಲೀಟ್ ಮಾಡಿಲ್ಲ ಸ್ಮಿತಾ, ನಾನೇನು ಕಂಪ್ಲೀಟ್ ಮಾಡಿಲ್ಲ. ಜಸ್ಟ್ ಗಿವ್ ಮಿ 1 more minute. ನೋಡಿ, ಇದು ರಸ್ತೆ ಗುಂಡಿಗಳ ವಿಚಾರ ಬರ್ತಕ್ಕಂತಹದ್ದು ಸರ್ಕಾರಕ್ಕೆ ಇರ್ತಕ್ಕಂಥ ಬದ್ಧತೆ ಇರಬೇಕೆ ಹೊರತು MLA ಮೇಲೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಪರ್ಸನ್ ಇಯರ್, ನಾನು ಕ್ವಾಲಿಫೈಡ್ ಇದ್ದೀನಿ ಅದರಲ್ಲಿ. ಇವತ್ತು ರಸ್ತೆಗಳಿಗೆ ಏನಾಗಬೇಕು ಅಂತ ಹೇಳಿದ್ರೆ, ನೀವು ಆಸ್ಫಾಲ್ಟ್ ಮಾಡೋಕ್ಕಿಂತ ಮುಂಚೆ ಸ್ಲೋಪ್ ಕೊಡಬೇಕು. ಎಲ್ಲಿಗೆ? ಕರ್ಬ್ಗೆ. ಆ ಕರ್ಬು ಡ್ರೈನ್ ಹೋಗ್ಬಿಟ್ಟು ಡ್ರೈನ್ ಅಲ್ಲಿ ಡಿಸಿಲ್ಟ್ ಆಗಿರ್ಬೇಕು. ಪ್ರತಿ ಸತಿ ಏನ್ ಮಾಡ್ತಾರೆ, ಡಿಸಿಲ್ಟ್ಗೆ 600 ಇಂದ 1000 ಕೋಟಿ ರೂಪಾಯಿ ಇಡ್ತಾರೆ, ಡಿಸಿಲ್ಟೇ ಆಗೋದಿಲ್ಲ. ಯಾಕೆ? ಇವ್ರ ಸರ್ಕಾರ ಬಂದಾಗ ಮಾತ್ರ ರಸ್ತೆಗಳು ಕೊಂಡಿಲ್ಲಿ ಜಾಸ್ತಿ ಆಗ್ಬಿಡ್ತವೆ. ಸೂರ್ಯ ಮುಕುಂದ್ ಅವರೇ, ಪ್ರೆಸೆಂಟ್ ಅಲ್ಲಿ ನೀವಿದ್ದೀರಾ, ನೀವೇನಿದ್ದೀರೋ ನಿಮ್ ಕೈಲಿ ಮಾಡಕ್ಕಾದ್ರೆ ಮಾಡಿ. ಮತ್ತೆ 1 ಸೆಕೆಂಡ್ ಹಿಂದೆ ಆಗಿರೋ ತಪ್ಪನ ಇಟ್ಕೊಳ್ಳಿ, ನೀವೇನ್ ಮಾಡಿ ತೋರಿಸಿ ಅದನ್ನ ಪ್ರೂವ್ ಮಾಡಿ. ಸುಮ್ಮನೆ ಅನ್ನೆಸರಿ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಟ್ಯಾಕ್ಸ್ ರೇಟ್ ಅಲ್ಲಿ ಎಲ್ಲ ಜಾಸ್ತಿ ಮಾಡಿದೀರಾ, ಬಟ್ ಏನು ಬೆಂಗಳೂರಲ್ಲಿ ಏನು ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ. ನೀವು ಮಾತು ಎತ್ತಿದ್ರೆ ಕಾಂಗ್ರೆಸ್ MLA-ಗಳಿರೋ ಕಡೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ನಾನು ವಿಜಯನಗರದಿಂದ ಬಂದಿದ್ದೀನಿ ಸರ್, 17 ವರ್ಷದಿಂದ ನಿಮ್ಮ MLA-ನೇ ಇರೋದು. ಇಷ್ಟೊತ್ತವರೆಗೂ ಬಿಜೆಪಿ MLA-ಗಳ ಲಿಸ್ಟ್ ಹೇಳಿದ್ರಿ, ವಿಜಯನಗರದಲ್ಲಿ ಅದೇ MLA-ನೇ ಇದ್ದಾರೆ. ಏನು ಚೇಂಜಸ್ ಆಗಿಲ್ಲ. ಗಾಂಧಿನಗರ ಬನ್ನಿ, ಗಾಂಧಿನಗರ ರೈಲ್ವೆ ಸ್ಟೇಷನ್ ಮುಂದೆನೆ ಬನ್ನಿ, ಎಷ್ಟು ಗುಂಡಿ ಇದೆ ಅಂತ ನಾನು ತೋರಿಸ್ತೀನಿ. ಗಾಂಧಿನಗರದಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ MLA. ರೈಟ್, ಅಲ್ಲಿಗೆ ಇಟ್ನಾಳ್ ಸರ್ ಮೂಲಭೂತ ಸಮಸ್ಯೆಗಳು ಅಂತ ಲೆಕ್ಕ ಹಾಕಿದಾಗ ರಸ್ತೆ ಗುಂಡಿಯಿಂದ ಹಿಡಿದುಬಿಟ್ಟು ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಕೂಡ ಅಪಾರವಾದ ಮಾತುಗಳನ್ನಾಡಿದವರು DK ಶಿವಕುಮಾರ್ ಅವರು. ಇದೀಗ DK ಶಿವಕುಮಾರ್ ಫೋಕಸ್ ಶಿಫ್ಟ್ ಆಗಿದೆಯಾ? ಕುರ್ಚಿ ಕಡೆ ಗಮನ ಜಾಸ್ತಿ, ಬ್ರಾಂಡ್ ಬೆಂಗಳೂರು ಕಡೆ ಗಮನ ಕಡಿಮೆ, ಹಿಂಗೆ ನಾವು ಯೋಚನೆ ಮಾಡಬೇಕಾ? ಈ DK ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನು ಕಲ್ಪಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಈ ಎಲ್ಲ ಚರ್ಚೆಗಳು ನೋಡಿದ್ವಲ್ಲ, ಭಾಳಷ್ಟು ಗುಂಡಿಗಳ ಬಗ್ಗೆ ತುಂಬ ಜನಸಾಮಾನ್ಯರು ಕೂಡ ತುಂಬ ಬೇಜಾರಲ್ಲಿ ಮಾತಾಡ್ತಾರೆ, ಮಾಧ್ಯಮಗಳಲ್ಲಿ ನೋಡ್ತೇವೆ. ಆದರೆ ಇರ್ರೆಸ್ಪೆಕ್ಟ್ ಆಫ್ ದ ಪಾರ್ಟಿ, ಪಕ್ಷಾತೀತವಾಗಿ ಮಾತಾಡೋದಾದರೆ ಬೆಂಗಳೂರಿನ ರಸ್ತೆ ಗುಂಡಿ, ಚರಂಡಿ ಇತ್ಯಾದಿಗಳನ್ನ ಮಾಡೋದು ಮುಖ್ಯಮಂತ್ರಿ ಕೆಲಸ ಅಲ್ಲ, ಉಪಮುಖ್ಯಮಂತ್ರಿ ಕೆಲಸ ಅಲ್ಲ. ಅದಕ್ಕೊಂದು ಸಂಸ್ಥೆ ಇದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ. ಈಗ ಅದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಅದರ ಕಮಿಷನರು ಪಾರ್ಟ್ ಟೈಮ್ ಕಮಿಷನರು, ಅವರು BMRC ಮೆಟ್ರೋಲ್ ನೋಡ್ಕೋಬೇಕು, BBMP ನೋಡ್ಕೋಬೇಕು. ಈಗ ಚೇಂಜ್ ಆಗಿದ್ದಾರೆ ತುಂಬಾ ಜನ, ಈಗ ಫುಲ್ ಟೈಮ್ ಇದ್ದಾರೆ. ಪ್ರಯೋಜನ ಆಗಿಲ್ಲ. ಪ್ರಯೋಜನ ಯಾಕೆ ಆಗೋದಿಲ್ಲ ಅಂದ್ರೆ BBMPಗೆ ಫಂಡ್ ಶಾರ್ಟೇಜ್ ಇದೆ ಒಂದು. ಇನ್ನೊಂದು, ಇವೆಲ್ಲ ಮಾತುಗಳಿದಾವಲ್ಲ, ಈ ವಿರೋಧಗಳ ಮಾತುಗಳನ್ನ ಇವ್ರು ಎಲ್ಲಿ ಆಡಬೇಕಿತ್ತು? BBMP ಕೌನ್ಸಿಲ್ ಅಲ್ಲಿ. ಆ ಕೌನ್ಸಿಲ್ ಚುನಾವಣೆನೇ ಆಗಿಲ್ಲ 5 ವರ್ಷ. ನೀವು ಜವಾಬ್ದಾರಿ ಇದ್ದೀರಿ, ನೀವು ಇದ್ದೀರಿ ಇದಕ್ಕೆ ಜವಾಬ್ದಾರಿ. ಚುನಾವಣೆ ನಡೆದ ಒಂದು ಅವಧಿನೇ ಮುಗಿದೋಯ್ತು ಅಲ್ಲಿ ಡೆಮೋಕ್ರಸಿ ಅನ್ನೋದನ್ನೇ ಇಲ್ಲ. ಆಮೇಲೆ ಫಂಡ್ ಅಲೋಕೇಶನ್ ಹೇಗೆ ಹೋಗ್ತದೆ BBMPಗೆ? ದುಡ್ಡಿದ್ರೆ ತಾನು ಕೆಲಸ ಮಾಡಬೇಕು, ದುಡ್ಡು ಎಲ್ಲಿಂದ ಹೋಗ್ತದೆ? ಒಂದು ಸೆಂಟ್ರಲ್ ಗ್ರಾಂಟ್ಸ್ ಇರಬೇಕು ಒಂದು ಮಟ್ಟದಲ್ಲಿ, ಇನ್ನೊಂದು SFC ಸ್ಟೇಟ್ ಫೈನಾನ್ಸ್ ಕಮಿಷನಿಂದ ಹೋಗಬೇಕು. ಅದನ್ನು ಕೇಳೋರು ಯಾರು? ಎಷ್ಟು ಬಂತು, ಎಷ್ಟು ಹೋಯ್ತು ಅಂತ. ಇವರೇ ಈಗ BBMP ಬೆಂಗಳೂರಿಗೆ ಯಾಕೆ ಚುನಾವಣೆ ನಡೆಸೋದಿಲ್ಲ ಯಾವುದೇ ಸರ್ಕಾರ ಅಂದರೆ, ಈ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ರೆವೆನ್ಯೂ ಬರೋದು ಬೆಂಗಳೂರಿಂದ. ಒಂದು ಕಾಲ್ಪನಿಕವಾಗಿ ನಾವೊಂದು ಊಹಿಸ್ಕೊಳ್ಳೋಣ, ಗ್ರೇಟರ್ ಬೆಂಗಳೂರು ಏರಿಯಾನೇ ಒಂದು ಪ್ರತ್ಯೇಕ ರಾಜ್ಯ, ಉಳಿಕೆ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿದ್ರೆ ಎಲ್ಲರೂ ಬೆಂಗಳೂರಿನ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾರೆ ಇಲ್ಲಿ. ಯಾಕೆ? ಹಣ ಇರೋದು ಜಾಸ್ತಿ ಅಲ್ಲಿ, ಇನ್ಕಮ್ ಇರೋದು ನಂಬರ್ 1 ನಂಬರ್ 2 ಇನ್ಕಮ್ ಇರೋದು ಜಾಸ್ತಿ ಅಲ್ಲಿನೇ. ಹೀಗಿರುವಾಗ ನೀವು ಅಭಿವೃದ್ಧಿಯನ್ನು ಪಾಪ ಜನಕ್ಕೆ ಗೊತ್ತಿರೋದಿಲ್ಲ. ಜನ ಹೋಗಿ ಕೇಳಬೇಕಾದ್ದೇನು? ಅಲ್ಲಿ ರೋಡ್ ಮಾಡಿರೋದು ಇಂಜಿನಿಯರ್ ಹೋಗಿ ನಿಂತ್ಕೊಳ್ಳಿ, ಅಲ್ಲಿ RTI ಹಾಕಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ. ಗುಂಡಿ ಮುಚ್ಚೋ ಸಪರೇಟ್ ಬಜೆಟ್ ಅಲೋಕೇಶನ್ ಅಲ್ಲ ರೀ. ರೋಡ್ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ವರ್ಕ್ ಆರ್ಡ್ರಲ್ಲಿ ವರ್ಕ್ ಅಗ್ರಿಮೆಂಟಲ್ಲಿ ಇರ್ತದೆ. ಗುಂಡಿ ಆದರೆ ಅವ್ನಿಗೆ ಗುತ್ತಿಗೆದಾರ ಹೊಣೆ ಅಂತ. ಎಷ್ಟು ಜನ ಗುತ್ತಿಗೆದಾರಿಗೆ ದಂಡ ಹಾಕಿದಿರಿ ನೀವು? ಎಷ್ಟು ಜನ ಗುತ್ತಿಗೆದಾರನ ಜೈಲಿಗೆ ಕಳಿಸಿದಿರಿ? ಹೋಗಿ ಕೇಳಿ ಪ್ರಶ್ನೆಗಳನ್ನು. ನೀವು ಕೇಳಿದಂಗೆ ಇವರು ಮತ್ತೊಂದು ಬಜೆಟ್ ಮಾಡ್ತಾರೆ, ಗುಂಡಿ ಮುಚ್ಚೋಕ್ಕೆ ಸಪ್ರೇಟ್ ಬಜೆಟ್ಟು. ಅದು ಗುಂಡಿ ಮುಚ್ತಾರ,
ಮುಂದಿನ ಮಳೆಗಾಲಕ್ಕೆ ಮತ್ತೆ ಅದು ಕಿತ್ತೋಗುತ್ತೆ. ವೇರ್ ಈಸ್ ದ ವರ್ಕ್ ಗ್ಯಾರಂಟಿ? ವರ್ಕ್ ಗ್ಯಾರಂಟಿ ಅನ್ನೋದು ಇರ್ತದೆ. ಒಬ್ಬ ಕಾಂಟ್ರಾಕ್ಟರ್ ಕೆಲಸ ತಗೊಂಡಾದ್ಮೇಲೆ ಇದು ಒಂದು 3 ವರ್ಷ ಇದು ರೋಡ್ ಇರ್ತದೆ, ಅಲ್ಲಿ ಗುಂಡಿ ಬಿದ್ದರೆ ಜಾಬ್ ಬರೆದು ಕೊಟ್ಟಿರ್ತಾನೆ ಅವನು. ಇಡೀ ಒಂದು ಇತಿಹಾಸದಲ್ಲಿ ಇಷ್ಟು ವರ್ಷದಲ್ಲಿ ಒಬ್ಬನೇ ಒಬ್ಬ ಗುತ್ತಿಗೆದಾರಿಗೆ ದಂಡ ಹಾಕಿದ್ರೆ ನೀವು, ರೋಡ್ ಸರಿಯಾಗಿಲ್ಲ. ಯಾಕೆ ಹಾಕಿಲ್ಲ? ಆ ಕಳಪೆ ಕಾಮಗಾರಿಯಲ್ಲಿ ಆ ಗುತ್ತಿಗೆದಾರ, ಅಲ್ಲಿನ ಇಂಜಿನಿಯರು, ಅಲ್ಲಿನ ಕೌನ್ಸಿಲರು, ಅಲ್ಲಿನ MLA, ಅಲ್ಲಿನ ಮಿನಿಸ್ಟ್ರು ಎಲ್ಲರೂ ಭಾಗಿದಾರರಾಗಿರ್ತಾರೆ. ಸರಿ, ಇಟ್ಸ್ ಅ ಡೀಪರ್ ಪ್ರಾಬ್ಲಮ್. ಎಷ್ಟು ಸರಳ ಸಮಸ್ಯೆ ಅಂದ್ರೆ ಗುಂಡಿ ಬಗೆಹರಿಸೋದು. ಗೌಡ್ರು ಹೇಳೋ ಪ್ರಯತ್ನ ಮಾಡಿದ್ರು. ಇಟ್ಸ್ ವೆರಿ ಈಸಿ, ಸಿಂಪಲ್ ಸೊಲ್ಯೂಷನ್. ಜಾಮೆಟ್ರಿ, ಅದಕ್ಕೆ ಜಾಸ್ತಿ ಹಣ ಖರ್ಚಾಗೋದಿಲ್ಲ, ಅದಕ್ಕೆ ಜಾಸ್ತಿ ಮಟೀರಿಯಲ್ ಖರ್ಚಾಗೋದಿಲ್ಲ. ರೋಡ್ ಜಾಮೆಟ್ರಿ ಅಂತ ಒಂದು ಇರ್ತದೆ, ಕೇಂಬರ್ ಅಂತ ಎಕ್ಸ್ಪ್ಲೇನ್ ಪ್ರಯತ್ನ ಮಾಡಿದ್ರು. ಆ ಕರ್ವನ್ನ ನೆಟ್ಟಿಗೆ ಮಾಡೋದು ಆಗೋದಿಲ್ಲ. ರೋಡ್ ಮೇಲೆ ನೀರು ನಿಲ್ದೇ ಇರುತ್ತೆ ನೋಡ್ಕೊಂಡ್ಬಿಟ್ರೆ ಸಾಕು, ಗುಂಡಿ ಆಗೋದಿಲ್ಲ. ಅಶ್ವಿನ್ ಅವರೇ, ಸುಭದ್ರವಾದ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿ ಬಹುಮತದ ಸರ್ಕಾರ ರಚನೆ ಮಾಡಲಿಕ್ಕೆ ಕರ್ನಾಟಕದ ಜನ ನಿರ್ಧಾರ ಮಾಡಿದ್ ಯಾಕೆ? ಆಡಳಿತಾತ್ಮಕವಾದ ಸಮಸ್ಯೆಗಳ ಕಡೆ ಹೆಚ್ಚಿನ ಗಮನ ಇರಲಿ ಅಂತ ಹೇಳಿ. ಬಟ್ ಇಲ್ಲಿ ಅಧಿಕಾರದ ಸಮಸ್ಯೆಗಳ ಬಗ್ಗೆನೇ ಹೆಚ್ಚಿನ ಗಮನ ಆಗ್ತಿದ್ಯಾ? ಹಾಗಾಗಿ ಈ ರಸ್ತೆ ಗುಂಡಿ ಅಂತ ಒಂದು ಮಿನಿಮಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಸರ್ಕಾರದ ಕೈಲಿ ಇಷ್ಟೊಂದು ಹೆಣಗಾಟ ಮಾಡೋ ಪರಿಸ್ಥಿತಿನ ಅಂತ? ಉತ್ತಮವಾದಂಥ ಪ್ರಶ್ನೆಗಳು ಪದೇ ಪದೇ ನೀವು ಕೇಳ್ತಿದ್ದೀರಾ ಸ್ಮಿತಾ ಅವರೇ. ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಇಲ್ಲ ನೀವು ನಮ್ಮ ಜೊತೆ ವಿರೋಧ ಪಕ್ಷದಲ್ಲಿ. ಪತ್ರಕರ್ತರು ಯಾವಾಗಲೂ ವಿರೋಧ ಪಕ್ಷನೇ ಸರ್. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಪತ್ರಕರ್ತರು ವಿರೋಧ ಪಕ್ಷನೇ. ಏನೇ ಇರಲಿ, ಈ ತರ ಪ್ರಶ್ನೆಗಳು ಕೇಳ್ತಿರಲ್ಲ, ನಿಜವಾಗ್ಲೂ ಆರಂಭದಲ್ಲಿ ಹೇಳ್ತಿದ್ದೆ. ಇಟ್ನಾಳ್ ಸರ್ ಹೇಳಿದ್ರು, ನಾನು ಸುಮ್ಮನೆ ಬಾಗ್ಲೂರು ಕ್ರಾಸ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಏನಕ್ಕೆ ಅಂದರೆ, ಸ್ಥಳೀಯ ಪ್ರತಿನಿಧಿಗಳು ಇರಬೇಕು, ಸಣ್ಣ ಸಣ್ಣದನ್ನು ಅಬ್ಸರ್ವ್ ಮಾಡಿ ಅದನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. 2ನೇ 3ನೇ ದರ್ಜೆಯ ನಾಯಕರುಗಳು ಇದ್ದಾಗ ಕೆಲಸ ಆಗುತ್ತೆ. ನೋಡಿ, ಇವತ್ತು ಕರ್ನಾಟಕದಲ್ಲಿರೋ ಗುತ್ತಿಗೆದಾರನ ಇರ್ರೆಸ್ಪೆಕ್ಟಿವ್ ಯಾವುದೇ ಪಕ್ಷಕ್ಕೆ ಅವ್ರು ಕೆಲಸ ಮಾಡಿರಲಿ, ಹೋಗಿ ಕೇಳಿ. ಕುಮಾರಣ್ಣ ಅವರು ಆ ಅಧಿಕಾರ ವಹಿಸ್ಕೊಂಡಂತ 24 ಗಂಟೆನಲ್ಲಿ ಒಂದು ಕೆಲವು ಕಾಮಗಾರಿಗಳಿಗೆ ಹಣ ಸ್ಯಾಂಕ್ಷನ್ ಮಾಡಿದ್ರು. ಸ್ಮಿತ್ ಅವರ ಕಟು ಸತ್ಯ, ಇವತ್ತು ಆ ಕೆಲಸಗಳಲ್ಲೇ ಆ ಹಣದಲ್ಲೇ ಕೆಲಸ ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಅವರು ಸುಭದ್ರ ಸರ್ಕಾರ ಕೊಡ್ತೀನಿ ಅಂತ ಹೇಳಿ, JDS ಅವ್ರನ್ನೋ ಕೇಳ್ಬಿಡಿ, BJP ಅವ್ರನ್ನೋ ಕೇಳಿ, ಆಪ್ ಅವ್ರನ್ನ ಕೇಳಿ ಅಂತ ಹೇಳ್ತಿಲ್ಲ ರೀ. ಗುತ್ತಿಗೆದಾರರ ಹತ್ರ ಮೈಕ್ ಇಡೀರಿ. ಅವ್ರು ಏನಂತ ಕಷ್ಟ ಹೇಳ್ತಾರೆ. ಅವರು ನಮ್ಮಂಗೇನು ಮನುಷ್ಯಲ್ವಾ ಗುತ್ತಿಗೆದಾರರು? ಹೆಂಡತಿ ಮಕ್ಕಳು ಒಡವೆನ ಹಣ ಇಟ್ಬಿಟ್ಟು ಮಾಡಲ್ವಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ, ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ. ನಾನು ಹೇಳ್ತಿರೋದು, ಸುಭದ್ರವಾದ ಸರ್ಕಾರ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸುಭದ್ರವಾದ ಸರ್ಕಾರ ಸ್ಮಿತಾ ಅವರೇ, ಎಲ್ಲರೂ ಕೇಳಿಸ್ಕೊಳ್ಳಿ. ಆಮೇಲೆ ನೀವು ಕ್ವಶನ್ಗಳು ಕೇಳಿ ಹೇಳೋಣ. ಸುಭದ್ರ ಸರ್ಕಾರ ಕೊಡ್ತೀನಿ ಅಂತ 130 ಚಿಲ್ಲರೆ ಕೊಟ್ರಲ್ಲ, ನಿಮ್ಗಂತಲ್ಲ, ನನ್ನ ಮನೆಗೂ ಆಗಿ ಎಲ್ಲರೂ ಮನೆಗೂ ಪವರ್ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ರಲ್ಲ, KJ ಜಾರ್ಜ್ ಅವ್ರ ಮನೆಗೇನು ಎಫೆಕ್ಟ್ ಏನಾಗಲ್ಲ. ಸಾಮಾನ್ಯದವರು ಮನೆ ಕಟ್ತೀನಿ ಅಂತ ಅಂದಾಗ ಟ್ಯಾಕ್ಸ್ನ ನನ್ನ ಬ್ರದರ್ ಒಬ್ರು ಹೇಳಿದ್ರಲ್ಲ, ವಿಜಯನಗರದಿಂದ ಬಂದವರು, ಅದು ಕೃಷ್ಣ ಬೈರೇಗೌಡರಿಗೆ ಜಾಸ್ತಿ ಆಗಲ್ಲ. ಕುಡಿಯೋ ನೀರ್ನ ಜಾಸ್ತಿ ಮಾಡಿದ್ರಲ್ಲ, DK ಶಿವಕುಮಾರ್ ಮನೆಗೇನಾಗಲ್ಲ. ಕೃಷಿ ಉಪಕರಣಗಳನ್ನ ಜಾಸ್ತಿ ಮಾಡಿದ್ರಲ್ಲ, ಚಲುವರಾಯ ಸ್ವಾಮಿ ಮನೆಗೇನಾಗಲ್ಲ. ಸುಭದ್ರ ಸರ್ಕಾರ ಕೊಡಿ ಅಂತ ಹೇಳಿದ್ದು 136 ಕ್ಷೇತ್ರ ಕೊಡ್ತೀವಿ. ಇವರು JDS, ಇವರು BJP, ಇವರು ಕಾಂಗ್ರೆಸ್, ಇನ್ನೊಬ್ಬ ನಮ್ಮ ಇಟ್ನಾಳ್ ಅಂತವ್ರು ವಿಚಾರವಾದಿಗಳಂತಲ್ಲ. ಎಫೆಕ್ಟ್ ಆಗ್ತಿರೋದು ಕರ್ನಾಟಕ ಜನತೆಗೆ ಆಗ್ತಿದೆ, ಪ್ರತಿಯೊಬ್ಬರು ಆಗ್ತಿದೆ. ಹೇಳ್ಕೊಳ್ತಿಲ್ಲ ಸ್ವಲ್ಪ ಸರ್, ನೀವು ಮೂರು ಪಕ್ಷಗಳು, BJP, ಕಾಂಗ್ರೆಸ್, 3 ಪಕ್ಷದ ಕೇಳಕ್ ಇಷ್ಟಪಡ್ತೀನಿ ಸರ್. ಒಬ್ಬ ಗುತ್ತಿಗೆದಾರನಿಗೆ 100 ರೂಪಾಯಿ ಶಾಂಕ್ಷನ್ ಆದ್ರೆ ನೀವು ಕೊಡೋದು ಎಷ್ಟ್ರಿ? ಅದನ್ನ ನೀವ್ ಹೇಳ್ಬೇಕು. 50% ಅವನು ಏನ್ರಿ ಪಕ್ಕ ಕೆಲಸ ಮಾಡ್ತಾರ ಇಲ್ಲಿ? ಫುಲ್ ನೋಡಿದ್ರೆ ಕಳಪೆ ಕೆಲಸ. ಲಾಸ್ಟಿಗೆ ರೋಡ್ ಕಿತ್ತೋಯ್ತು, ರೋಡ್ ಗುಂಡಿ ಬಂತು. ಕಾಂಗ್ರೆಸ್ ಅದೇ ಅಶ್ಯೂರೆನ್ಸ್ ಕೊಟ್ಟಿದ್ದಲ್ವಾ? BJP ಸರ್ಕಾರದಲ್ಲಿ ಗುತ್ತಿಗೆದಾರರು 40% ಕೊಟ್ಟು ಹೈರಾಣ ಆಗಿದ್ದಾರೆ, ನಾವು ಅದನ್ನ ಸರಿ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಅಶ್ಯೂರೆನ್ಸ್ ಅದಲ್ವಾ ಮೇಡಮ್? ಇವತ್ತು ಕಾಂಗ್ರೆಸ್ ಅಷ್ಟೇ, JDS ಅಷ್ಟೇ, BJP ಅಷ್ಟೇ. ಯಾವಾಗ ನಮಗೆ ಫಂಡ್ ಸಮಸ್ಯೆ ಇದೆ. ಗ್ಯಾರಂಟಿಗಳಲ್ಲಿ ವಿಶ್ವಾಸ ಇಟ್ಕೊಂಡು ಅದು ತಪ್ಪು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಆದರೂ ನಿಮ್ಮನ್ನು ಹೆಚ್ಚಿನ ಬಹುಮತದಿಂದ BJP ಸರ್ಕಾರವನ್ನು ಕೇಂದ್ರದಲ್ಲಿ ಪ್ರತಿಷ್ಠಾಪಿಸೋದಕ್ಕೋಸ್ಕರ 17 ಸೀಟು, ಒಂದು 2 ಸೀಟು, 19 ಸೀಟನ್ನು ನಿಮಗೆ ಕೊಟ್ಟಿದ್ದಾರೆ BJP NDAಗೆ. ಆದರೆ ಇಲ್ಲಿ ನಮಗೆ ನೆರೆ ಬಂದಾಗ ನೀವು ನಮಗೆ ಸ್ಪಂದಿಸ್ತಾ ಇದ್ದೀರಾ? ಪ್ರಧಾನಮಂತ್ರಿಗಳು ಕೇರಳ ನೆರೆ ಬಂದರೆ ಏಕಾಏಕಿ 1 ಅವರಲ್ಲಿ ಬರ್ತಾರೆ, ಸಮೀಕ್ಷೆ ಮಾಡ್ತಾರೆ. ಮತ್ತು ತಮಿಳುನಾಡು ನೆರೆ ಬಂದಾಗ ಸಮೀಕ್ಷೆ ಮಾಡ್ತಾರೆ, ತೆಲಂಗಾಣ ಮತ್ತು ಬೇರೆ ಕಡೆ ನೆರೆ ಬಂದಾಗ ಸಮೀಕ್ಷೆ ಮಾಡ್ತಾರೆ, ಅಸ್ಸಾಮಲ್ಲಿ ಬಂದಾಗ ಸಮೀಕ್ಷೆ ಮಾಡ್ತಾರೆ. ಆದರೆ ನಮ್ಮ ರಾಜ್ಯಕ್ಕೆ ಯಾವತ್ತೂ ಬಂದು ಸಮೀಕ್ಷೆ ಮಾಡಿಲ್ಲ. ಅವತ್ತೂ ಹೇಳ್ತಾರೆ, ಯಡಿಯೂರಪ್ಪನವ್ರು ಒಬ್ಬರೇ ಓಡಾಡಿದ್ರು, ಅವತ್ತೂ ಬಂದು ಸಮೀಕ್ಷೆ ಮಾಡಲಿಲ್ಲ.
ನಮಗೆ ಬರಬೇಕಾದಂತಹ ಏನು ತೆರಿಗೆ ಹಣ ಕೊಡಬೇಕಾಗಿತ್ತು ಮತ್ತು NDRF ಹಣ ಬೇಕಾಗಿತ್ತು, ಸಮಗ್ರವಾಗಿ ಕೊಡ್ತಾ ಇಲ್ಲ. ನಾವು 16,500 ಕೋಟಿ ಕೇಳಿದ್ರೆ 2,500 3,500 ಕೋಟಿ ಕೊಡ್ತಾರೆ. ಅದರಲ್ಲಿ ಎಷ್ಟು ಜನಕ್ಕೆ ಕೊಡೋದಕ್ಕೆ ಸಾಧ್ಯ? ಇದು ಒಂದು ಪ್ರಶ್ನೆ. ನಂತರ ನಮಗೆ ಈಗ ಬಿಹಾರದಲ್ಲಿ 75 ಲಕ್ಷ ಜನ ಮಹಿಳೆಯರಿಗೆ 10,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ, ಇದು ಚುನಾವಣೆಗೋಸ್ಕರ. ಆದರೆ ನಮ್ಮ ಚುನಾವಣೆ ಆಯಿತು, 2023ರಲ್ಲಿ ಚುನಾವಣೆ ಆಯಿತು, 24 ಚುನಾವಣೆ ಆಯಿತು, ತೆಲಂಗಾಣ ಚುನಾವಣೆ ಆಯಿತು, ಆಂಧ್ರ ಪ್ರದೇಶ ಚುನಾವಣೆ ಆಯಿತು. ದಕ್ಷಿಣ ಭಾರತದವರು ಎರಡನೇ ದರ್ಜೆಯ ವ್ಯಕ್ತಿಗಳ ನಾವು. ಯಾಕೆ ನಮಗೆ 10,000 ರೂಪಾಯಿ ಘೋಷಣೆ ನೀವು ಮಾಡಲಿಲ್ಲ? ಯಾಕೆ ನಮ್ಮನ್ನು ದಕ್ಷಿಣ ಭಾರತದವರನ್ನ ದ್ರಾವಿಡರನ್ನ ತುಳಿಯೋದಂತ ಕೆಲಸವನ್ನು ಉತ್ತರ ಭಾರತದವರ ಪಕ್ಷ ಬಿಜೆಪಿ ಮಾಡ್ತಾ ಇದೆ ಅನ್ನೋ ಅದಕ್ಕೆ ಉತ್ತರ ನಾವು ಕೊಡಬೇಕು. ಅದಕ್ಕೆ ಅಶೋಕ್ ಕೊಡ್ರಿ ಉತ್ತರ ಕೊಡಿ. ನೋಡಿ, ಅತ್ಯಂತ ಹೀನಾಯವಾದಂತಹ ಮಾತಾಡಿದ್ರು. ಫಸ್ಟ್ ಆಫ್ ಆಲ್ ಇವ್ರದೇ ಉತ್ತರ ಭಾರತದ ಪಕ್ಷ. ನಾವು 10,50,000 ಬೂತಲ್ಲಿ ಇರ್ತಕ್ಕಂತಹ ಇಡೀ ಭಾರತದಲ್ಲಿ 10,50,000 ಬೂತಲ್ಲೂ ನಮಗೆ ಮತ ಬೀಳುತ್ತೆ. ನಮ್ಗೆ ನಾರ್ತ್ ಈಸ್ಟಲ್ಲೂ ಮತ ಬೀಳುತ್ತೆ, ದಕ್ಷಿಣ ಭಾರತದಲ್ಲೂ ಮತ ಬೀಳುತ್ತೆ, ಕೇರಳದಲ್ಲೂ ನಾವು ಸ್ಟ್ರಾಂಗ್ ಆಗಿದ್ದೀವಿ, ತಮಿಳ್ನಾಡಲ್ಲೂ ಸ್ಟ್ರಾಂಗ್ ಆಗಿದ್ದೀವಿ. ಫಸ್ಟು ಈ ಪದನ ವಾಪಸ್ ತೆಗೆದುಕೊಳ್ಳಿ. ವಾಪಸ್ ತೆಗೆದುಕೊಳ್ಳಯ್ಯ. ಫಸ್ಟ್ ಆಫ್ ಆಲ್ NDRF ಫಂಡ್ ಕೊಟ್ಟಾಗ UPA ಸರ್ಕಾರ, UPA ಅವಧಿ 2004ರಿಂದ 2014 ಮಧ್ಯದಲ್ಲಿ ಆಗ್ಲೂ ಸಹ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತಿತ್ತು. ಆಗ ಕರ್ನಾಟಕಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆ ಆವರೇಜ್ ಸ್ಟೇಟ್ ವೈಸ್ ತೆಗೆದುಕೊಂಡ್ರು ಸಹ 3,000 ಕೋಟಿಗೂ ಮೀರ್ತಿರಲಿಲ್ಲ. ಈಗ ಅದೇ 10,000 ಕೋಟಿಗಿಂತ ಜಾಸ್ತಿ ಆಗಿದೆ NDRF. ಒಂದ್ ನಿಮಿಷ ಸ್ನೇಹಿತರೆ, ಒಂದ್ ನಿಮಿಷ 10,000 ಕೋಟಿಗೂ ಸಹ ಆವರೇಜ್ ಮೀರ್ತಾ ಇದೆ. ಇರ್ಲಿ, ಇದ್ರ ಜೊತೆಗೆ ಪಾಪ GST ಬಗ್ಗೆ ಮತ್ತು ಡೆವಲ್ಯೂಷನ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ನೋಡಿ, ನಾನೇ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, 56 ಪೈಸಾ ಕರ್ನಾಟಕಕ್ಕೆ ವಾಪಸ್ ಬರ್ತಿರ್ತಕ್ಕಂಥದ್ದು. 56 ಪೈಸಾ ಹೆಂಗೆ ಅಂದ್ರೆ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಫಂಡಿಂಗು ಪ್ರಾಜೆಕ್ಟ್ ಸ್ಪೆಸಿಫಿಕ್ ಫಂಡಿಂಗು ಮತ್ತು ಸಬ್ಸಿಡೀಸ್ ಅಂತ ಏನ್ ಬರ್ತಿದೆ, ರೈತ ಸನ್ಮಾನ್ ನಿಧಿಯಿಂದ ಹಿಡ್ಕೊಂಡು, ಕೋಲ್ಡ್ ಸ್ಟೋರೇಜ್ ಕೊಡ್ತಿರ್ತಕ್ಕಂಥ ಸಬ್ಸಿಡಿಯಿಂದ ಹಿಡ್ಕೊಂಡು, ಕುರಿ ಸಾಕಾಣಿಕೆ ಕೊಡ್ತಿರ್ತಕ್ಕಂಥ ಸಬ್ಸಿಡಿಯಿಂದ ಹಿಡ್ಕೊಂಡು, FC1 ಮಾಡಿದ್ಯಾರು ನೆಹರು, FC7 ಮಾಡಿದ್ಯಾರು ಅಂದ್ರೆ ಫೈನಾನ್ಸ್ ಕಮಿಷನ್ ಮಾಡಿದ್ಯಾರು ಇಂದಿರಾ ಗಾಂಧಿ. ಆಮೇಲೆ ರಾಜೀವ್ ಗಾಂಧಿ ಅವರು ಅಮೆಂಡ್ಮೆಂಟ್ ತಂದ್ರು, ಆಯ್ತಾ, ಎಫ್ಸಿಗೆ ಅಂದ್ರೆ ಫೈನಾನ್ಸ್ ಕಮಿಷನ್ ಅಮೆಂಡ್ಮೆಂಟ್ ತಂದಾಗ್ಲೂ ಸಹ ಈ ಯಾವುದು ಬಿಹಾರ ಸ್ಟೇಟ್ಸ್ ಇತ್ತು ಅಂದ್ರೆ ಸೂರ್ಯಮುಕುಂದ್ ಅವರೇ, ಜನರಿಗೆ ಬೇಕಾಗಿರೋದು ಕಷ್ಟ ಅಂದಾಗ ಪರಿಹಾರ. ಅದು ಕಾಂಗ್ರೆಸ್ ಸರ್ಕಾರನೋ ಬಿಜೆಪಿ ಸರ್ಕಾರನೋ. ಬಿಜೆಪಿ ಮೇಲೆ ನಮ್ಮ ಆಡಿಯನ್ಸ್ ಆರೋಪ ಮಾಡಿದ್ರು, ಬಿಜೆಪಿ ಅವ್ರು ನಿಮ್ಮ ಮೇಲೆ. ನೋಡಿ, ಬಿಜೆಪಿಯ ಮತ್ತೊಂದು ಟ್ವಿಟ್ಟರ್, ಇಲ್ಲಿ ಹಿಮಾಚಲ್ ಪ್ರದೇಶದ ನೆರೆ ಪರಿಹಾರಕ್ಕೆ 5 ಕೋಟಿ ಕೊಟ್ಟರು, ವಯನಾಡಿಗೆ 10 ಕೋಟಿ ಕೊಟ್ಟರು. ಆದ್ರೆ ಕರ್ನಾಟಕ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜನರ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರು ಗಾಢ ಮೌನ. ಅಲ್ಲಿಗೆ ಆರೋಪ ಪ್ರತ್ಯಾರೋಪಗಳೇ ಆಗೋಯ್ತು. ಜನರ ಸಮಸ್ಯೆಗೆ ಸ್ಪಂದಿಸೋರು ಯಾರು ಅಂತ. ಈಗ ಯಡಿಯೂರಪ್ಪ ಅವ್ರ ಸರ್ಕಾರ ಇತ್ತು, ನಮಗೆ STRF ಫಂಡ್ ಎಷ್ಟು ಬರಬೇಕಾಯಿತು, NDRF ಫಂಡ್ ಎಷ್ಟು ಬರಬೇಕಾಗಿತ್ತು, ಅಂದಾಜು ಮಾಡಿದ್ದು 20,000 ಕೋಟಿ ನೆರೆ ಪರಿಹಾರಕ್ಕೆ, ಕೊಟ್ಟಿರೋದು ಎಷ್ಟು 3,500 ಕೋಟಿ. ಅದಾದ ನಂತರ GST ಬಗ್ಗೆ ಮಾತಾಡಿದ್ರು. ಈಗ 9 ವರ್ಷಗಳ ಕಾಲ ಜನರಿಗೆ ತೆರಿಗೆ ಹಾಕಿದ್ರಲ್ಲ, ತಿನ್ನೋ ಅನ್ನಕ್ಕೂ ತೆರಿಗೆ ಹಾಕಿದ್ರು, 18% ಟ್ಯಾಕ್ಸ್ ಹಾಕಿದ್ರು. ಆಮೇಲೆ ನೋಟ್ ಪುಸ್ತಕದ ಮೇಲೆ 18% GST ಹಾಕಿದ್ರು. ಇವತ್ತು ಕಡಿಮೆ ಮಾಡಿದ್ರಲ್ಲ, 9 ವರ್ಷ ಇವರೇ ಟ್ಯಾಕ್ಸ್ ಹಾಕ್ಬಿಟ್ಟು ಜನರಿಂದ ಕಿತ್ಕೊಂಡು ವಸೂಲಿ ಮಾಡಿ ಜನಕ್ಕೇನು ವಾಪಸ್ ಕೊಡ್ದಲೆ ಇವತ್ತು ಅದನ್ನ ಸಂಭ್ರಮಾಚರಣೆ ಮಾಡೋದಂತೆ ಇವರೇ ಚಪ್ಪಾಳೆ ತಟ್ಕೊಳ್ಳೋದು. ಆಮೇಲೆ ನಮ್ಮ ರಾಜ್ಯದಿಂದ ವಸೂಲಿ ಮಾಡ್ತಾ ಇರೋಂಥ ಟ್ಯಾಕ್ಸ್ನ ಇವತ್ತು ಅಶೋಕ್ ಗೌಡ್ರು ಹೇಳಿದ್ರು 56%, 56 ಪೈಸಾ ನಿಮಗೆ ಕೊಡ್ತಾ ಇದೀವಿ ಅಂತ. ಅದೇ ನೀವು ಇದಕ್ಕೆ ಪ್ರದೇಶಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ, ಬಿಹಾರಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ, ಅಲ್ಲಿರೋ ಜನಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ, ನಮ್ಮ ತೆರಿಗೆ ಹಣ ತೊಗೊಂಡೋಗಿ ಅಲ್ಲಿ ಕೊಡ್ತಾ ಇದ್ದೀರಾ. ನಾವು ಅದನ್ನ ಕೇಳಿದ್ರೆ, ಈಗ ಇವರು ಆಮ್ ಆದ್ಮಿ ಪಾರ್ಟಿ ಅವ್ರು ಕೇಳಿದ್ರು ದಕ್ಷಿಣ ಭಾರತಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ, ತಮಿಳ್ನಾಡಿಗೆ ಫ್ಲಡ್ ಬಂದರೆ ಅಲ್ಲಿ ಹೋಗ್ಬಿಡ್ತೀರಾ, ಯಾಕೆಂದರೆ ನಿಮ್ಗೆ ಅಲ್ಲಿ ಎಲೆಕ್ಷನಲ್ಲಿ ನಿಮ್ಮ ಪಾರ್ಟಿ ಗೆಲ್ತಾ ಇಲ್ಲ, ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಅಲ್ಲಿ ಹೋಗ್ಬಿಟ್ಟು ರಾಜಕೀಯ ಮಾಡ್ತೀರಾ, ತಮಿಳ್ನಾಡಿನಲ್ಲಿ ಕೇರಳಕ್ಕೆ ಹೋಗ್ಬಿಟ್ಟು ರಾಜಕೀಯ ಮಾಡ್ತೀರಾ. ಅದೇ ಕರ್ನಾಟಕಕ್ಕೆ ಯಾಕೆ ಬರಲ್ಲ ಅಂದರೆ ಕರ್ನಾಟಕದಲ್ಲಿ ನಿಮ್ಗೆ ಆಲ್ರೆಡಿ ಸೀಟ್ ಇದೆ, ಇಲ್ಲಿ ಆಲ್ರೆಡಿ ಗೆದ್ಬಿಟ್ಟಿದ್ದೀರಾ. ಇಲ್ಲಿ ಏನು ಮಾಡಿದ್ರು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ ಜನ. ಸೊ ಇಲ್ಲೇನು ಸಮಸ್ಯೆ ಇಲ್ಲ, ಅದಕ್ಕೆ ನೀವು ಟ್ಯಾಕ್ಸು ಕೊಡಲ್ಲ, ನಮಗೆ ಬರ್ಬೇಕಾಗಿರೋ ಫಂಡು ಕೊಡಲ್ಲ. ಹೇಳಿದ್ರೆ ನಿಮ್ದು ಇವತ್ತು ನಮ್ಮ ಡಬಲ್ ಇಂಜಿನ್ ಸರ್ಕಾರ ಬೇಕು ಅಂತಿದ್ರಲ್ಲ, ಇವರ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಯ್ತು,
ಎಷ್ಟರ ಮಟ್ಟಿಗೆ ಹೊಸ ಯೋಚನೆಗಳು ಮಾಡಿದ್ರು. ಈಗ ಜೋಡತ್ ಸರ್ಕಾರ ಸರ್, ಜೋಡತ್ ಸರ್ಕಾರ ಸೂರ್ಯ ಮುಖಂಡವ್ರೆ ಆಯ್ತು, ಜನ ಅವ್ರನ್ನ ರಿಜೆಕ್ಟ್ ಮಾಡಿದ್ದು ಆಯ್ತು. ಅಶೋಕ್ ಗೌಡ್ರು ಕಿರ್ಚಬಹುದು, ಬಟ್ ಅವ್ರ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರೋದು ಯಾಕೆಂದ್ರೆ ಜನ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ನಿಮ್ಮ ಜೋಡೆತ್ತು ಸರ್ಕಾರ ಇದಕ್ಕೂ ಚಪ್ಪಾಳೆ ತಟ್ಟಿ ಸರ್. ಜೋಡೆತ್ತು ಸರ್ಕಾರ ಒಂದ್ ಕಡೆ ಹೇಳಿದ್ರೆ ಮತ್ತೊಂದ್ ಕಡೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ನಡುವೆ ಹೊಂದಾಣಿಕೆ ಕೇವಲ ಕ್ಯಾಮ್ರಾಗಳ ಮುಂದೆ ಮಾತ್ರ ಇಲ್ಲ. ತಪ್ಪು. ನಾನೀಗ ಒಂದು ಉದಾಹರಣೆ ಕೊಡ್ತೀನಿ. ಪ್ರತಿಯೊಬ್ಬರು ಸಚಿವರು ಏನೇನು ಕೆಲಸ ಮಾಡಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ಕೇವಲ ಬೆಂಗಳೂರು ಅಭಿವೃದ್ಧಿ ಸಚಿವರು ಮಾತ್ರ ಅಲ್ಲ, ಅವ್ರಿಗೆ ಇದನ್ನು ಬರುತ್ತೆ. ಸೊ ಇದು ಎತ್ತಿನೋಳೆ ಪ್ರಾಜೆಕ್ಟು ಯಾರು ಉದ್ಘಾಟನೆ ಮಾಡಿದ್ದು? ಇವತ್ತು ಎಷ್ಟೊಂದು ಈಗ ಫ್ಲೈಓವರ್, ಹೆಬ್ಬಾಳ್ ಫ್ಲೈಓವರ್ ಎಷ್ಟು ದಿನದಲ್ಲಿ ಇದಾಯ್ತು, ಉದ್ಘಾಟನೆ ಆಯ್ತು. ಅದಾದ್ಮೇಲೆ ಈಶ್ವರ್ ಖಂಡ್ರೆ ಅವರು ಮೊನ್ನೆ ಕಾಡ್ಗೋಡಿ ಪ್ಲಾಂಟೇಶನ್ 20,000 ಕೋಟಿ ಆಸ್ತಿನ, ಸರ್ಕಾರದ ಆಸ್ತಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿರುವಂತ ಆಸ್ತಿನ ಸರ್ಕಾರದ ವಶಕ್ಕೆ ತಗೊಂಡ್ರು. ಶಿರಾದಲ್ಲಿ 150 ಎಕರೆ ಫಾರೆಸ್ಟ್ ಲ್ಯಾಂಡ್ ನ ಉಳಿಸಿದ್ರು. 599 ಎಕರೆ ಉಳ್ಸಕ್ ಹೋದ್ರೆ ಪೀಣ್ಯ HMT ಇದ್ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಅಡ್ಗಾಲಾಗ್ತಿದ್ದಾರೆ. ಯಾಕೆ ಬೆಂಗಳೂರಿಗೆ ಫಾರೆಸ್ಟ್ ಲ್ಯಾಂಡ್ ಬೇಡ? ಅಶ್ವಿನ್ ಅವರೇ, ಜೋಡೆತ್ತುಗಳ ಮಧ್ಯೆ ಹೊಂದಾಣಿಕೆ ಇದೆಯಾ? ಇದ್ದಿದ್ರೆ ಅಭಿವೃದ್ಧಿ ಪಥದಲ್ಲಿ ಸಾಗ್ತಿರ್ಲಿಲ್ವಾ ಬಂಡಿ ಅಂತ ಹೇಳಿ. ಅಲ್ಲ, ಒಂದ್ ನಿಮಿಷ ಇರಿ. ಸತೀಶ್ ಜಾರಕಿಹೊಳಿ ಅವರು ನಾವು ಕೇಳಿದಕ್ಕೆ ಬೆಂಗಳೂರು ವಕೀಲರ ಸಂಘಕ್ಕೆ ಬಿಜೆಪಿ ವಿವೇಕ್ ರೆಡ್ಡಿ ಗೆದ್ದಿರೋದು, ಆದ್ರೂ ಬೆಂಗಳೂರು ವಕೀಲರ ಸಂಘಕ್ಕೆ 13 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ರು. ಚಿಕ್ಕೋಡಿನಲ್ಲಿ ಹಿಂದೆ ಬಿಜೆಪಿ PWD ಮಿನಿಸ್ಟರ್ ಇದ್ದಾಗ 3 ಲಕ್ಷ ರೂಪಾಯಿ ವಕೀಲರ ಸಂಘದಿಂದ ಲಂಚ ಕೇಳಿದ್ರಂತೆ. ಇವತ್ತು ಲಂಚ ಇಲ್ಲದೆ 13 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀವಿ. 1200 ಜನ ಅಸೋಸಿಯೇಟ್ ಪ್ರೊಫೆಸರ್ಗಳಿಗೆ ₹1 ಲಂಚ ಇಲ್ದಂಗೆ 2022ರಲ್ಲಿ ನೇಮಕಾತಿ ಆಗಿದ್ರು, ಸಿಕ್ಕಿರ್ಲಿಲ್ಲ ಅವ್ರಿಗೆ. 2000 ಜೋಡೆತ್ತುಗಳು, ನಮ್ಮ ರಾಜ್ಯದ ಜೋಡೆತ್ತುಗಳಾದ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಹೊಂದಾಣಿಕೆ ಇದೆಯಾ? ಇದ್ದಿದ್ರೆ ಅಭಿವೃದ್ಧಿ ಪಥದಲ್ಲಿ ಇನ್ನೂ ವೇಗವಾಗಿ ಸಾಗ್ಲಿಕ್ಕೆ ಅವಕಾಶ ಇತ್ತಲ್ವಾ ರಾಜ್ಯ ಅಂತ ಹೇಳಿ. ಅಶ್ವಿನ್ ಅವರು ಹೇಳಿ, ಅದಾದ್ಮೇಲೆ ಇಟ್ನಾಳ್ ಸರ್. ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ. ಪುನಃ ನಮ್ಮ ಸೂರ್ಯ ಮುಕುಂದರಾಜ್ ಅವರು ಹೇಳಿದ್ದು ಅದಕ್ಕೂ ಮತ್ತೆ ಡಿಸ್ಟರ್ಬ್ ಆಗೋದು ಬೇಡ, ಜನರಿಗೆ ಮಾಹಿತಿ ತಲುಪಲಿ. HMT ಬಗ್ಗೆ ಹೇಳಿದ್ರು ಮೇಡಮ್. ಈಗ ಏನಾಗೋಗಿದೆ, ನೀರಾವರಿ ಸಚಿವರು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ನಮ್ಮ ಮಿನಿಸ್ಟ್ರಿ ಇವ್ರಿಗೆ ಡಿ ಕೆ ಶಿವಕುಮಾರ್ ಅವರು 130 ಚಿಲ್ಲರೆ ಗೆಲ್ಲಬೇಕಾದ್ರೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಿ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ಕರ್ನಾಟಕದವ್ರ ಹತ್ರ ಓಟ್ ಹಾಕಿಸ್ಕೊಂಡ್ರ? ಓಟ್ ಹಾಕಿಸ್ಕೊಂಡಿದ್ದಂಗೆ ಒಂದ್ ನಿಮಿಷ ಇವತ್ತು ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖ್ಯಮಂತ್ರಿ, ಎಷ್ಟು ಬಾರಿ ಕೇಂದ್ರಕ್ಕೆ ಹೋಗಿ ಆ ಒಂದು ಕೋಆರ್ಡಿನೇಷನ್ ಅಲ್ಲಿ ಮೋದಿ ಅವರು ಇರ್ಬೋದು, ಇರ್ರೆಸ್ಪೆಕ್ಟಿವ್ ಯಾವುದೇ ಆಗಲಿ, ಈಗ ಕೈಗಾರಿಕಾ ಸಚಿವರನ್ನು ಮೀಟ್ ಮಾಡೋದು, ಯಾವುದೇ ಸಚಿವರನ್ನ ಎಷ್ಟು ಬಾರಿ ಮೀಟ್ ಮಾಡ್ತಾರೆ? ಪಕ್ಕದ ಕೇರಳ ಪಿನರಾಯಿ ವಿಜಯನ್ ಯಾವ ಪಕ್ಷದವರವರು? ಅವ್ರು ಎಷ್ಟು ಬಾರಿ ಹೋಗ್ತಾರೆ? ಸ್ಟಾಲಿನ್ ಅವರು ಎಷ್ಟು ಬಾರಿ ಹೋಗ್ತಾರೆ? ಅದೇ ನಮ್ಮ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಬಾರಿ ಹೋಗಿದ್ದಾರೆ? ಹೇಳ್ತೀನಿ, ಹೇಗೆ ಕೋಆರ್ಡಿನೇಷನ್ ಇರ್ಬೇಕಂದ್ರೆ ಮೇಡಮ್, CM DCM ಮಧ್ಯೆ ಕೋಆರ್ಡಿನೇಷನ್ ಇಲ್ಲ. ಒಂದು ವಾರದಲ್ಲಿ CM ಅವರು ನಗರ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 2 ವರ್ಷದಿಂದ ಎಲ್ಲೋಗಿದ್ರು ಸಿದ್ದರಾಮಣ್ಣ? ಅದೇ ಡಿ ಕೆ ಶಿವಕುಮಾರ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಹೌಕಮ್ ಸಿದ್ದರಾಮಣ್ಣ ಅವರು ಹೆಬ್ಬಾಳ ಕ್ಷೇತ್ರ ನಗರ ಪ್ರದಕ್ಷಿಣೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಏನು ಕೇಳ್ತಿದ್ದೀನಿ ಅಂದ್ರೆ, ನಾನೀಗ ಕುಮಾರಣ್ಣ ಅವರು ಹೇಳ್ತಿದಾರಲ್ವಾ HMT ಜಾಗ ಇದು, ಕುಮಾರಣ್ಣ ಅವರು HMTಗೆ ಪುನಶ್ಚೇತನಗೊಳಿಸಬೇಕು, ಕೇಂದ್ರದಿಂದ ಹೇಗೆ ಪರಿಹಾರ ಕೊಡಬೇಕು, ಅದರ ಅಲ್ಲಿರೋ ಕಾರ್ಮಿಕರಿಗೆ ಹೇಗೆ ನಾನು ಅವ್ರ ಹಿಂದೆ ನಿಲ್ಬೇಕು ಬೆನ್ನೆಲುಬಾಗಿ ಅಂತ ಹೋದ್ರು. ಅದೇ ಡಿ ಕೆ ಶಿವಕುಮಾರ್ ಅವರು, ಅದೇ ಅರಣ್ಯ ಸಚಿವರು, ಎಲ್ಲಿ ಕುಮಾರಣ್ಣ ಅವರು ಇದನ್ನ HMTನ ಪುನಶ್ಚೇತನಗೊಳಿಸಿ ಅವ್ರು ಕ್ರೆಡಿಟ್ ತಗೋಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಮೇಡಮ್, ಇವಾಗ ನೀರಾವರಿ ಸಚಿವರು ಮೇಕೆದಾಟು ಮಾಡ್ತೀನಿ ಅಂತ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಆಗ್ಬಿಟ್ರು. ಅವ್ರೇನ್ ಮೇಕೆದಾಟು ಕಡೆಗೆ ಹೋಗ್ಲಿಲ್ಲ. ಇದನ್ನ CM ಅವ್ರು ಒಂದು ದಿನನೂ ಮೇಕೆದಾಟು ಬಗ್ಗೆ ಮಾತಾಡಲ್ಲ. ಏನಕ್ಕೆ ಮಾತಾಡಲ್ಲ? ಮಾಡ್ತೀನಿ. ಏನಕ್ಕೆ ಅಂದ್ರೆ CM ಇವತ್ತಿನ ಚರ್ಚೆ CM DCM ಅವ್ರ ಬಗ್ಗೆ ಹೊಂದಾಣಿಕೆ ಇರ್ಬೋದು, ಅವ್ರು ಏನ ಜೋಡೆತ್ತೋ 2 ಎತ್ತೋ 4 ಎತ್ತೋ ಗೊತ್ತಿಲ್ಲ ಮೇಡಮ್. ಆದ್ರೆ ನೀವು CM ಆದ್ರೂ ಯಾರನ್ನ ಮಾಡ್ಕೊಳ್ಳಿ, DCM ಆದ್ರೂ ಮಾಡ್ಕೊಳ್ಳಿ, ಕರ್ನಾಟಕಕ್ಕೆ ಉತ್ತಮವಾದಂತ ಆಡಳಿತ ಕೊಡಿ, ಸುಭದ್ರ ಸರ್ಕಾರ ಕೊಡಿ. ಏನು ಕಿತ್ತಾಡ್ತಿದ್ದೀರಾ? ಉತ್ತರ ಕೊಟ್ರಿ. ಸುಭದ್ರವಾದ ಸರ್ಕಾರ, ಅದರಲ್ಲೂ ಜೋಡೆತ್ತುಗಳ ನೇತೃತ್ವ ಇನ್ನೂ ಚೆನ್ನಾಗಿರಬಹುದಾಗಿತ್ತು ರಾಜ್ಯ ಅನ್ನೋದು ಜನಸಾಮಾನ್ಯರ ನಿರೀಕ್ಷೆ. ನಿಮ್ಮ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಜೋಡೆತ್ತುಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮತ್ತೆ ಹೊಂದಾಣಿಕೆ ಕೆಟ್ಟು ಹೋಗಿದೆಯಾ, ಇದೆಯಾ, ಇಲ್ವಾ, ಇದರಿಂದ ರಾಜ್ಯಕ್ಕೆ ಏನಾಗ್ಬೋದು ಅಂತ. ಅಷ್ಟನ್ನ ಲಿಮಿಟೆಡ್ ಆನ್ಸರ್ ಕೊಡೋಣ, ಉಳಿದ ರಾಜಕಾರಣ ಮತ್ತೆ ಮಾತಾಡೋಣಂತೆ. ಜೋಡೆತ್ತುಗಳ ಮಧ್ಯೆ
ಹೊಂದಾಣಿಕೆ ಇತ್ತು ಅಂತಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು. ಕಾಂಗ್ರೆಸ್ ಪಕ್ಷ ಇವರಿಬ್ಬರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯಗಳ ಮಧ್ಯೆ ಅವ್ರು ಎಷ್ಟೇ ಭಿನ್ನಾಭಿಪ್ರಾಯ ಮಾತಾಡಲಿ, ಚುನಾವಣೆಗೆ ಮುಂಚಿನ ದಿನಗಳಲ್ಲೂ ಕೂಡ ನಾವು ಅನೇಕ ಸುದ್ದಿಗಳನ್ನು ನೋಡಿದ್ದೇವೆ, ನಾವು ಕೂಡ ಬರೆದಿವಿ ಅದರ ಬಗ್ಗೆ. ಆದರೆ ಅದೆಲ್ಲ ಭಿನ್ನಾಭಿಪ್ರಾಯ ಇತ್ತು, ಭಿನ್ನಾಭಿಪ್ರಾಯವನ್ನು ಮೀರಿದ ಒಂದು ಹೊಂದಾಣಿಕೆ ಇತ್ತು ಅಂತಲೇ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು, ಇಲ್ದವರು ಗೆಲ್ತಿರ್ಲಿಲ್ಲ. ಈಗ ಆ ಗೆಲುವಿನ ನಂತರದ ಏನು ಹೊಂದಾಣಿಕೆ ಆಗಿತ್ತು, ಗೆಲುವಿನ ನಂತರ ಏನು ಹೊಂದಾಣಿಕೆ ಆಗಿತ್ತು, ಇಟ್ಸ್ ಅ ಜೆಂಟಲ್ಮನ್ಸ್ ವರ್ಡ್. ಅದಕ್ಕೆ ಅಗ್ರಿಮೆಂಟು ಮತ್ತೊಂದೇನು ಇರೋದಿಲ್ಲ ಅದಕ್ಕೆ, ಇಟ್ಸ್ ಜೆಂಟಲ್ಮನ್ಸ್ ವರ್ಡ್. ಆ ಒಂದು ಮಾತನ್ನು ಉಳಿಸ್ಕೊಳ್ದಿದ್ರೆ ಈಗ ಹೊಂದಾಣಿಕೆ ಕೆಟ್ಟು ಹೋಗುತ್ತೆ. ಹೊಂದಾಣಿಕೆ ಕೆಟ್ಟು ಹೋಗೋ ಲಕ್ಷಣಗಳು ತುಂಬ ಗಾಢವಾಗಿದ್ದಾವೆ. ಯಾಕಂದರೆ ಡಿ ಕೆ ಶಿವಕುಮಾರ್ ರಾಜಕಾರಣ ಮತ್ತು ಆಡಳಿತ ಶೈಲಿಯೇ ಬೇರೆ, ಸಿದ್ದರಾಮಯ್ಯ ರಾಜಕಾರಣ ಆಡಳಿತ ಶೈಲಿಯೇ ಬೇರೆ. ಹೀಗಿರುವಾಗ ಒಂದು ಜೆಂಟಲ್ಮನ್ಸ್ ವರ್ಡ್ ಅಂತ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ಅದರ ಬಗ್ಗೆ ಇಬ್ಬರು ನಾಯಕರುಗಳಿಗೂ ಯಾವ ಮಾತನ್ನು ಅವ್ರು ಒಪ್ಕೊಂಡಿದ್ದಾರೆ ಹೈಕಮಾಂಡ್ ಮುಂದೆ, ಆ ಮಾತಿಗೆ ಗೌರವ ಕೊಡದೆ ಹೋದರೆ ಹೈಕಮಾಂಡ್ ಕೂಡ ಕೋಪ ಮಾಡ್ಕೋಬೇಕಾಗ್ತದೆ. ಆಮೇಲೆ ಇಲ್ಲಿಯೂ ಕೂಡ ಹದಗೆಟ್ಟು ಹೋಗ್ತದೆ. ಕರ್ನಾಟಕ ಕೈಗೆ ಸಿಕ್ಕಂಥ 138 ಮತಗಳ ಸರ್ಕಾರ ಕೂಡ ಅಪಾಯದ ಸ್ಥಿತಿಗೆ ಬರ್ತದೆ. ಆ್ಯಂಡ್ ದೆನ್ ಇಟ್ಸ್ ಓಪನ್ ಫಾರ್ ಎವ್ರಿಬಡಿ, ಎವ್ರಿ ಪೊಲಿಟಿಕಲ್ ಪಾರ್ಟಿ ಟು ಚಿಪ್ ಇನ್. ನಾನು ಇದೇ ಥರ ಇದು ಕಂಟಿನ್ಯೂ ಮಾಡ್ತೇನೆ. ಯಾಕೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿ, ಅಕಸ್ಮಾತ್ ಹೊಂದಾಣಿಕೆ ಇದ್ದಿದ್ರೆ ಇವರು ಯಾವುದೇ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ದಾವೋಸಲ್ಲಿ ಆಗ್ತದೆ, ಅಲ್ಲಿ ಚೀಫ್ ಮಿನಿಸ್ಟರ್ಗಳಿಗೆ ಹೋಗ್ಬೇಕು, ರೇವಂತ್ ರೆಡ್ಡಿ ಹೋಗ್ತಾರೆ, ಸ್ಟಾಲಿನ್ ಹೋಗ್ತಾರೆ, ಪಿನಿರಾಯನ್ ಹೋಗ್ತಾರೆ, ಆದರೆ ಸಿದ್ದರಾಮಯ್ಯ ಹೋಗಲ್ಲ. ಏನಕ್ಕೆ ಹೇಳಿ, ಇವ್ರು ಕುರ್ಚಿ ಹಾಕಿ ಎಳೆದು ಬಿಡ್ತಾರೆ ಅಂತ ಹೇಳಿ. ಆಮೇಲೆ ಜಿ ಎಸ್ ಟಿ ಕೌನ್ಸಿಲ್ಗೆ ಹೋಗಲ್ಲ, ಯಾಕೆ ಕುರ್ಚಿ ಹಾಕಿ ಎಳೆದು ಬಿಡ್ತಾರೆ ಅಂತ ಹೇಳಿ. ಅಂದ್ರೆ ಅರ್ಥ ಏನಂದ್ರೆ, ಪಾಪ ನಾರ್ತ್ ಕರ್ನಾಟಕಕ್ಕೆ ಹೋಗಿ ಒಂದು ವಾರ ಕಳೆದ್ಬಿಟ್ಟು ಬನ್ರಿ ಮುಖ್ಯಮಂತ್ರಿಗಳೇ ಅಂದ್ರೆ ಹೋಗಲ್ಲ. ಯಾಕೆ ಹೇಳಿ, ಇಲ್ಲಿ ಬೆಂಗಳೂರಲ್ಲಿ MLAಗಳನ್ನ ಎಳ್ಕೊಂಡ್ಬಿಡ್ತಾರೆ. ಜೊತೆಗೆ ಕಾರಣ ಅಂತ ಹೇಳಿ ಯತ್ನಾಳ್ ಅವ್ರು ಹೇಳ್ತಾರೆ. ನನಗೆ ಗೊತ್ತಿಲ್ಲ ಯತ್ನಾಳ್ ಅವರನ್ನ ನಿಮ್ ಇಲ್ಲ ಕೇಳಿಸ್ಕೊಂಬಿಡಿ ಸರ್. ಯತ್ನಾಳ್ ಅವ್ರು ಹೇಳ್ತಾರೆ ಇಲ್ಲ ಸರ್, ನಿಮ್ಗೆ ಪ್ರಶ್ನೆ, ನಿಮ್ಮ ಪಕ್ಷದಿಂದಲೇ ಭಯ ಇರ್ಬೋದಾ ಮುಖ್ಯಮಂತ್ರಿಗಳಿಗೆ? ಯಾಕೆ ಕೇಳಿಸ್ಕೊಳ್ಳಿ ಸರ್. ಯತ್ನಾಳ್ ಅವ್ರು ಹೇಳ್ತಾರೆ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು, DCM ವಿಜಯೇಂದ್ರ ಅವರು. ಹಿಂಗೆಲ್ಲ ಆಗುತ್ತೋ ಅನ್ನೋ ಭಯ ಸಿದ್ದರಾಮಯ್ಯನವ್ರಿಗೆ. ಖಂಡಿತವಾಗ್ಲೂ ನಾವು ಇಂಥ ಯಾವುದೇ ರೀತಿ ರಾಜಕಾರಣಕ್ಕೆ ಹೋಗ್ತಾ ಇಲ್ಲ. ಎರಡನೇ ವಿಚಾರ ಏನಂದ್ರೆ, ಎಷ್ಟರ ಮಟ್ಟಕ್ಕೆ ಕೋಆರ್ಡಿನೇಷನ್ ಹಾಳಾಗಿದೆ ಅಂದ್ರೆ ಹೇಳಿದ್ರೆ, BBMP-ನಲ್ಲಿ ಪ್ರಾಕ್ಸಿಗಳು ಬಂದು ಕೆಲಸ ಮಾಡ್ತಾವ್ರೆ. BBMP-ನಲ್ಲಿ ಅಂದ್ರೆ ಆತ ಮಕ್ಕಳು ಅಥವಾ ವಾಲಂಟಿಯರ್ಸ್ ಬಂದು ಕೆಲಸ ಮಾಡ್ತಾವ್ರೆ. ಅವ್ರು ಕೆಲಸ ಮಾಡ್ತಿಲ್ಲ. ಈಗ ನಾನು ಗವರ್ನಮೆಂಟ್ ಸರ್ವೆಂಟ್, ನಾನು ಕೆಲಸ ಮಾಡ್ತಿಲ್ಲ, ನಾನು ಪ್ರಾಕ್ಸಿಗಳು ಬಂದು ಕೆಲಸ ಮಾಡ್ತಿರ್ತಕ್ಕಂಥ ಪರಿಸ್ಥಿತಿ BBMP-ನಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಅಂದ್ರೆ ಈಗ GBM ಬಂದಿದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಅಷ್ಟು ಮಟ್ಟಕ್ಕೆ ಆಡಳಿತ ದುರ್ಗೆಟ್ಟೋಗಿದೆ ಅಂತ. ಅದಾದ್ಮೇಲೆ ಸರ್ಕಾರಗಳನ್ನ ಜನರು ಆಯ್ಕೆ ಮಾಡಿದ ಸರ್ಕಾರಗಳನ್ನ ಡಿಸ್ಟೆಬಿಲೈಸ್ ಮಾಡೋ ಒಂದು ಅಪಖ್ಯಾತಿ ಬಿಜೆಪಿಗೂ ಇದೆ. ಇಲ್ಲೂ ಅದಾಗಬಹುದು ಅನ್ನೋ ಅಂದಾಜಿದೆ. ಹಿಂದೆ ಇತಿಹಾಸ ತುಂಬಾ ದೊಡ್ಡದಿದೆ. ಆಯಾರಾಮ್ ಗಯಾರಾಮ್ ಸರ್ಕಾರಗಳನ್ನ ಹುಟ್ಟಾಕಿದ್ದು ಮತ್ತು ಪಟಿಯಾಲ ಸರ್ಕಾರ 1952ನಲ್ಲಿ ಬೀಳಿಸಿದ್ದೇನೆ ನೆಹರು. ಆಯ್ತಾ, ಆಯಾರಾಮ್ ಗಯಾರಾಮ್ ಸರ್ಕಾರಗಳನ್ನ ಹುಟ್ಟಾಕಿದ್ದೇನೆ. ಈಗ ಯತ್ನಾಳ್ ಸರ್ ಚೆನ್ನಾಗಿ ಹೇಳ್ತಾರೆ, ಇತಿಹಾಸ ದೊಡ್ಡದಿದೆ. ಬಿಜೆಪಿ ವಕ್ತಾರರಿಗೆ ನನ್ನ ನೇರ ಪ್ರಶ್ನೆ, 2019ರಿಂದ 2023 ತನಕ ನಿಮ್ಮ ಕೊಡುಗೆ ಏನು ರಾಜ್ಯಕ್ಕೆ? ಒಂದಿಷ್ಟು ಕೊಟ್ಬಿಡಿ. ಈಗ ತುಂಬಾ ಒಳ್ಳೆ ಪ್ರಶ್ನೆ ನೋಡಿ. ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ಏನಾದರೂ ಕಂಡಿದ್ರೆ ಅದು ಯಡಿಯೂರಪ್ಪನವ್ರ ಕಾಲ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಎಕ್ಸ್ಪ್ರೆಸ್ ವೇ ಇರ್ಬೋದು, ಬೆಂಗಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ವೇ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಪೋರ್ಟ್ಸ್ ಇರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಸಹ, ಇನ್ಕ್ಲೂಡಿಂಗ್ IIT ಬಂತು ಧಾರವಾಡಲ್ಲಿ, ಏಮ್ಸ್ ಬರ್ತಕ್ಕಂತಹ ಒಂದು ಫೆಸಿಲಿಟೀಸ್ ಆಗಿದೆ. ESI ಹಾಸ್ಪಿಟ್ಲು ಅಷ್ಟು ವರ್ಷಗಳಿಂದ ಇದ್ರು ಖರ್ಗೆ ಅವರು, ಇವಾಗ ತರಬೇಕಾಯ್ತು ಗುಲ್ಬರ್ಗಕ್ಕೆ. ಇರ್ಲಿ ಕೇಳಿ, ಇನ್ನೂ ಒಂದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ನಾವು ಇನ್ನು ಕರ್ನಾಟಕದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳಿದ್ದಾರೆ. ಯತ್ನಾಳ್ ಅವರು ಒಪ್ಕೊಳ್ತಾರೆ ಅಂತ ಅನಿಸ್ತದೆ ನನ್ನ ಜೊತೆಗೆ. ಕೆಂಗಲ್ ಅವರು ಅಂತ ಹೇಳಿದ್ರೆ ಏನು ಹೇಳ್ತೀವಿ, ವಿಧಾನಸೌಧ ಅಂತ ಹೇಳ್ತೀವಿ. ಜೊತೆಗೆ ನಿಜಲಿಂಗಪ್ಪ ಅಂತ ಹೇಳಿದ್ರೆ ಆಡಳಿತ ಸುಧಾರಣೆ ಅಂತ ಹೇಳ್ತೀವಿ. ವೀರೇಂದ್ರ ಪಾಟೀಲ್ ಅಂದ್ರೆ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ದೇವರಾಜ ಅರಸು ಅಂದ್ರೆ ಸೋಷಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಬಂಗಾರಪ್ಪ ಅಂತ ಹೇಳಿದ್ರೆ ಗ್ರಾಮೀಣ ಕೃಪಾಂಕ ಅಂತ ಹೇಳ್ತೀವಿ. ರಾಮಕೃಷ್ಣ ಹೆಗಡೆ ಅಂತ ಹೇಳಿದ್ರೆ ಒಂದ್ ನಿಮಿಷ ನಾನು ಮಾತಾಡಿದ್ಮೇಲೆ ತಾವು ಮಾತಾಡಿ. ರಾಮಕೃಷ್ಣ ಹೆಗಡೆ ಅಂತ ಹೇಳಿದ್ರೆ ಮತ್ತೆ ಆಡಳಿತ ಬಿಗಿಗೊಳಿಸರು ಅಂತ ಹೇಳ್ತೀವಿ. HD ದೇವೇಗೌಡರು ಅಂದ್ರೆ ನೀರಾವರಿ ಅಂತ ಹೇಳ್ತೀವಿ. SM ಕೃಷ್ಣ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಅಂತ ಹೇಳ್ತೀವಿ. HDK ಅಂದ್ರೆ ಗ್ರಾಮ ವಾಸ್ತವ ಅಂತ ಹೇಳ್ತೀವಿ. BSY ಅಂತಂದ್ರೆ ಭಾಗ್ಯಗಳ ಕಲ್ಯಾಣಗಳ ಅಭಿವೃದ್ಧಿ ಕಾರಕ ಅಂತ ಹೇಳ್ತೀವಿ. ರೈತರ ಅಭಿವೃದ್ಧಿ ಅಂತ ಹೇಳ್ತೀವಿ. ಸಿದ್ದರಾಮಯ್ಯ 7.5 ವರ್ಷ ರೆಕಾರ್ಡ್ ಬ್ರೇಕಿಂಗ್ ಸಿಎಂ, 18 ಬಜೆಟ್ ಏನಪ್ಪ ಕೊಟ್ರು, ಕರ್ನಾಟಕಕ್ಕೆ ಏನ್ ಕೊಟ್ರು? ಸರ್, ಬಿಜೆಪಿ ಸರ್ಗೆ ನನ್ನ ಕ್ವಶನ್ನು,
ಸರ್ ನೀವು ಅವಾಗಿಂದ ಹೇಳ್ತಿದ್ದೀರಾ ನಮ್ಮ DCM ಮತ್ತು CM ಮಧ್ಯೆ ಏನೋ ಇದೆ, ಕುರ್ಚಿ ಕದನ ನಡೀತಿದೆ. ಸರ್ ಎಲ್ಲಾದರೂ ಒಂದು ಕಡೆ ನಮ್ಮ DCM ಅವರು ಕುರ್ಚಿ ಕದನ ಮಾಡ್ತಿದ್ದಾರೆ ಅಂತ ನಿಮಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ನಿಮ್ಮ ನಾಯಕರು ಮಾತಾಡ್ತಾರಲ್ಲ ಆದಿ ಬೀದಿಗಳಲ್ಲಿ ಒಬ್ಬರ ಮೇಲೆ ಒಬ್ಬರು, ಆ ಥರ ಮಾತಾಡಿರೋದು ನೀವು ಕೇಳಿಸ್ಕೊಂಡಿದ್ದೀರಾ? ಸಿದ್ದರಾಮಯ್ಯ ಸರ್ ಆಗಲಿ DCM ಸರ್ ಆಗಲಿ ಹೇಳಿದ್ದೀರಾ? ವಿರೋಧ ಪಕ್ಷದಲ್ಲಿರುವಂತಹ BJPಗೆ ತಾವು ವಿರೋಧ ಮಾಡುವಂತಹ ಒಂದು ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಅಲ್ಲ DCM CM ಬಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕುರ್ಚಿ ಕದನ ಮಾಡ್ತಿದ್ದಾರೆ ಅಂತ ಹೇಳೋದನ್ನ ಬಿಟ್ರೆ ನಿಮಗೆ ವಿರೋಧ ಪಕ್ಷದಲ್ಲಿದ್ದು ಅಭಿವೃದ್ಧಿಗಳಲ್ಲಿ ಸರ್ಕಾರದ ವಿರೋಧಿಸಿ ರಾಜ್ಯನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕ್ವಶನ್ ಮಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲೋದ್ರಿಂದ ಈ ತರ ಆದಿ ಬೀದಿಗಳಲ್ಲಿ DCM CM ಶಿವರಾಮೇಗೌಡರಿಗೆ ಶಿವರಾಮೇಗೌಡರು ಹಾಗೆ ಕುಣಿಗಲ್ ರಂಗನಾಥ್ ಅವರಿಗೆ ನೋಟಿಸ್ ಕೊಟ್ಟಿರೋದು ಯಾಕೆ? ಅವ್ರು BJP ಅವರು ಅಂತಲಾ? ಎನಿವೆ ಮೇಡಮ್, ಇವಾಗ ಅಶೋಕ್ ಗೌಡ್ರು ಸರ್ ಹೇಳಿದ್ರು, ವಕ್ತಾರರು, ದಯವಿಟ್ಟು ಇದನ್ನ ಯೋಚನೆ ಮಾಡಿ. ಎಲ್ಲಾ CMಗೂ ಒಂದೊಂದು ಇದು ನೀವು ಹೆಸರು ಕೊಟ್ರಿ ಅಂದ್ರೆ ಸ್ವಾಗತ ಮಾಡ್ತೀನಿ. ನಿಮ್ಮ ನಾಯಕರಿಗೆ BS ಯಡಿಯೂರಪ್ಪನವ್ರಿಗೊಂದು ನೀವೇ ಒಂದು ಹೆಸರು ಕೊಟ್ಬಿಡಿ. ಭಾಗ್ಯಗಳದಾತ ನಮ್ಮ ಸಿದ್ದರಾಮಯ್ಯನವರು, ಅಪಕೀರ್ತಿ ತರಬೇಡಿ. ನಿಮ್ಮ ಯಡಿಯೂರಪ್ಪ ಸಾಹೇಬರು ಕೆಲಸ ಮಾಡವ್ರೆ, ಆದ್ರೆ ಅದ್ರ ಜೊತೆ ಬಾಂಬೆ ಹುಟ್ಟಾಕ್ತವ್ರು ನಿಮ್ಮ BS ಯಡಿಯೂರಪ್ಪ. ಮುಕುಂದರಾಜ್ ಅವರೇ, ನಿಮ್ಮ ಸಿದ್ದರಾಮಯ್ಯನವರು ಇದಾರಲ್ಲ, ಅಹಿತ ನಾಯಕರಾದ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ವಿಮರ್ಶೆ ಮಾಡ್ತಾರೆ. GST ಮೇಲೆ ಎಲ್ಲಾದ್ರ ಮೇಲೂ ತೆರಿಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಕೇಳಿಸ್ಕೊಳ್ರಿ, ನರೇಂದ್ರ ಮೋದಿ ಅವರು GST ನ ಕಡಿಮೆ ಮಾಡಿದ್ರು. ಅವರು ಈಗ ಏನ್ ಹೇಳಿದ್ರು, 26,000 ಕೋಟಿ ನಮ್ಗೆ ಹೊರೆ ಆಗಿದೆ ಅಂದ್ರು. ಯಾವ್ದಾದ್ರು ಒಳ್ಳೆ ಮಾತಾಡ್ತಾರೆ ಅಂದ್ರೆ ನಿಮ್ ಸಿದ್ದರಾಮಯ್ಯನವರು ಅದೇ ಜಾತ್ಯತೀತ ಹೆಸರಲ್ಲಿ ಭಾಷೆಗಳು ಹೊಡಿತಿದ್ದಾರೆ, ಜಾತಿಗಳು ಹೊಡಿತಿದ್ದಾರೆ. ನೀವು ಜಾತ್ಯತೀತ ಹೆಸರಲ್ಲಿ ಎಂಪಿಗಳನ್ನ ಕಳಿಸಿದಿರಲ್ಲ, ಯಾಕೆ ಕರ್ನಾಟಕಕ್ಕೆ ಬರ್ತಾ ಇಲ್ಲ ದುಡ್ಡು ಅಂತ ಕೇಳಿದಿರಾ? ಯಾಕೆ ಉತ್ತರ ಪ್ರದೇಶಕ್ಕೆ ಕಾಲ ಕೊಡ್ತೀರಾ ಅಂತ ಕೇಳಿದಿರಾ? ಯಾವ ವಿವಾದನೂ ಇಲ್ಲ, ಯಾವ ವಿವಾದನೂ ಇಲ್ಲ, ನಿಮ್ದೇ ವಿವಾದ. ನನ್ನ ಪ್ರಶ್ನೆ ಸೂರ್ಯ ಮುಕುಂದರಾಜ್ ಸರ್ಗೆ. ಅವಾಗಲೇ ಹೇಳಿದ್ರು BJP ಕಾನ್ಸ್ಟಿಟ್ಯೂನ್ಸಿಲಿ ಅಷ್ಟು ಗುಂಡಿ ಬಿದ್ದಿದೆ, ಇಷ್ಟು ಗುಂಡಿ ಬಿದ್ದಿದೆ ಅಂತ. ಜನ ಅವ್ರಿಗೆ 138 ಸೀಟ್ ಕೊಟ್ಟು ಗೆಲ್ಸಿರೋದು ಎಲ್ಲ ಇಡೀ ಗುಂಡಿ ಮುಚ್ಚಲಿ ಅಂತ. ಬರೀ ಕಾಂಗ್ರೆಸ್ MLAಗಳು ಗುಂಡಿ ಮುಚ್ಚಲಿ ಅಂತ ಅಲ್ಲ ಮೇಡಮ್, ಕ್ಷೇತ್ರದಲ್ಲಿ BJP MLAಗಳು ಇರೋ ಕ್ಷೇತ್ರದಲ್ಲೂ ಗುಂಡಿ ಮುಚ್ಚಲಿ ಅಂತ. ಗುಂಡಿಗೆ ಬಿದ್ದು ಪಾಪ ನಮ್ಮ ಯುವತಿಗೆ ಮೊನ್ನೆ ತಾನೇ ಒಂದು 15 ಒಂದು ತಿಂಗಳಿಂದಾನೆ ಒಂದು ಹುಡುಗಿ BCom ಆಗಿರೋ ಹುಡುಗಿ ಪಾಪ ಗುಂಡಿಗೆ ಬಿದ್ದು ಪ್ರಾಣ ಕಳ್ಕೊಂಡ್ಬಿಟ್ಲು. ಜನಸಾಮಾನ್ಯರ ಸಾವಿನ ಬಗ್ಗೆ ನಿಜವಾಗ್ಲೂ ಈ ಸರ್ಕಾರ ಕಾಳಜಿನೇ ಇಲ್ಲ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಮನೆ ಮುಂದೆನೆ ದೊಡ್ಡ ಗುಂಡಿದೆ ಅಂತ. ಸ್ವಾಮಿ, ನಾವು ಡೆಲ್ಲಿ ಜೀವನ ಮಾಡ್ತಾ ಇಲ್ಲ, ಬೆಂಗಳೂರು ಜೀವನ ಮಾಡ್ತಾ ಇದ್ದಾರೆ. ನ್ಯಾಯ ಒದಗಿಸಿ ನಮ್ಗೆ. ಯಾವುದೇ ಪಕ್ಷ ಪರ ವಿರೋಧ ಮಾತಾಡ್ತಿಲ್ಲ ಸರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಇತ್ತು, BJPನೂ ಇತ್ತು, JDS ಇತ್ತು. ಯಾವುದೇ ಪಕ್ಷನೂ ಯಾಕೆ ಈಗ ರಸ್ತೆ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿಲ್ಲ? ಒಂದು ಮೊನ್ನೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇಂದ ಒಂದು ಮೀಡಿಯಾ ನೋಡಿದೆ, ಪ್ರಿಂಟೆಡ್ ಮೀಡಿಯಾಲಿ ಹಳೆ ಸರ್ಕಾರಕ್ಕಿಂತ 80% ಕರಪ್ಷನ್ ಜಾಸ್ತಿ ಆಗಿದೆ ಅಂತ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರಿ, ನನ್ನ ಪ್ರಶ್ನೆ ರೂಲಿಂಗ್ ಪಾರ್ಟಿಗೆ. ಆ್ಯಸ್ ಎ ಯಂಗ್ಸ್ಟರ್ ನಾನು ಕೇಳೋದು ಇಷ್ಟೇ, ನೀವೇನು ಸೊಲ್ಯೂಷನ್ ಕೊಡ್ತೀರಾ ಪಾಟ್ ಹೋಲ್ಸ್ ಮುಚ್ಚೋಕ್ಕೆ? ಹಳೇದ್ರದ್ದು ಮಾತಾಡೋದು ಬೇಡ, ಸೊಲ್ಯೂಷನ್ ಫೋಕಸ್ಡ್ ಆಗಿ ಏನು ಹೇಳೋಕ್ಕಾಗತ್ತೆ ನನಗೆ? ಸರಿ ಸರ್, ನನಗೆ ಕಾಂಗ್ರೆಸ್ ಅವರಿಗೆ ಪಕ್ಷದವರಿಗೆ ಕೇಳ್ತಾ ಇರೋದು, ಇಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಅನುದಾನ ಇದಕ್ಕೆ ಇದನ್ನು ಮಾಡಿದ್ದೀರಾ, ಓಲೆಗಳನ್ನು ಮಾಡಿದ್ದೀರಾ. ಅಲ್ಲಿ ವಿಜಯನಗರ ಮತ್ತು ಇದಕ್ಕೆಲ್ಲ ಒಂದೊಂದು ಮೇಯರ್ನ ಇಟ್ಬಿಟ್ಟು ಮಾಡಿದ್ದೀರಾ. ಈಗ ವಿಜಯನಗರ ಏನು ಇಂಡಸ್ಟ್ರಿಯಲಿಸ್ಟ್ ಇದು ಇಲ್ಲ, ಏನಿಲ್ಲ, ಆದರೆ ಅಲ್ಲಿ ಗುಂಡಿಗಳು ಅವು ಇವು ಎಲ್ಲ ಇದಿದೆ. ನಿಮ್ಮ ಅನುದಾನ ಪ್ರಕಾರ ಸಮವಾಗಿ ಎಲ್ಲ ಕೆಲಸಗಳನ್ನ ಹಂಚ್ಬೇಕಲ್ವಾ? ಅದನ್ನು ಇದು ಸರಿ ಹೊಂದುತ್ತಾ ಇಲ್ವಾ ಅದನ್ನು ಹೇಳಿ ಸರ್. ನಮ್ಮ BJP ವಕ್ತಾರರು ಹೇಳಿದ್ರು, ಹೋದ ಸರಿ ಜಾತಿ ಸಮೀಕ್ಷೆಯಲ್ಲಿ 60 ಕ್ವಶನ್ನು, ಈ ಸರಿನೂ 60 ಕ್ವಶನ್ ಅಂತಲೇ ಅವ್ರು ಹೇಳಿದ್ರು. ಜನಕ್ಕೆ ನ್ಯಾಯ ಸಿಗಬೇಕೋ ಬೇಡವಾ ಕೇಳಿಬಿಡು. ಉತ್ತರ ಕೊಟ್ಟಿದ್ದಾರೆ ಅವಾಗಲೇ. ನೋಡಿ, ಗುಂಡಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗುಂಡಿಗಳು ಬಿದ್ದೈತೆ, ಸತ್ಯವಾದ ಮಾತಾದ್ರು. ಆದರೆ ಮುಚ್ಚೋದಕ್ಕೆ ಅಂತ ಕಾಲೇಜವ್ರಿಗಾಗಲಿ ಸಹಾಯ ಆ್ಯಪಲ್ಲಿ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಥ್ರೆಡ್ಡಿಂಗ್ ಕಾಲ್ಸ್ ಬರ್ತಾ ಇದೆ. ಸಹಾಯ ಆ್ಯಪು ಕಾಲೇಜ್ ಹುಡುಗರು ಯೂಸ್ ಮಾಡ್ತಾ ಇದ್ರೆ BJP ಆಡಳಿತ ಇರತಕ್ಕಂಥ ಕ್ಷೇತ್ರದಲ್ಲಿ ಥ್ರೆಡ್ಡಿಂಗ್ ಕಾಲ್ಸ್ ಬರ್ತಾ ಇದೆ. ಇದು ಸತ್ಯ. ರಸ್ತೆ ಗುಂಡಿ ಬಗ್ಗೆನೇ ಇನ್ನೊಂದಿನ ವಿಸ್ತೃತವಾಗಿ ಮಾಡೋಣ ಸರ್ ಚರ್ಚೆ. ಕಾಂಗ್ರೆಸ್ನವರಿಗೆ ಈಗ ಗ್ಯಾರಂಟಿ ಯೋಜನೆ ತರ ನಾವು ಗುಂಡಿ ಯೋಜನೆ ಅಂತಾನು ಆಡ್ ಮಾಡಿ ತಗೋಬೇಕಾ, ಅಥವಾ ನಾವು ಹೋಗುವಾಗ ರಸ್ತೆನಲ್ಲಿ ಇದು BJP ರೋಡಾ ಕಾಂಗ್ರೆಸ್ ರೋಡಾ? BJP ರೋಡ್ ಆದ್ರೆ ನಾವು ಹೋಗಿ ಬೀಳ್ತೀವಿ ಅನ್ನೋದು ಕನ್ಫರ್ಮು. ಕಾಂಗ್ರೆಸ್ ರೋಡ್ ಆದ್ರೆ ನಮ್ಗೆ ರೋಡ್ ಕ್ಲೀನ್ ಆಗಿರುತ್ತೆ, ನಾವು ಆರಾಮಾಗಿ ಹೋಗ್ಬೋದು. ಅಕೌಂಟಬಲ್ ಅಲ್ವಾ? ಹಾಗಾದ್ರೆ ನೀವು ನಿಮ್ಮ 5
ಗ್ಯಾರಂಟಿಯಿಂದ ಗೆದ್ರ ಅಥವಾ ಹಿಂದೆ ಇದ್ದಿದ್ದ ಸರ್ಕಾರ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಗೆದ್ರ? ಹಿಂದೆ ಇದ್ದಂಥ ಸರ್ಕಾರ ಮಾಡಿರೋ ಭ್ರಷ್ಟಾಚಾರ ಮತ್ತೆ ಜನ ಏನು ನಾವು ಕೊಟ್ಟಿರೋಂಥ 5 ಗ್ಯಾರಂಟಿ ನೋಡಿ ನಮ್ಗೆ ಓಟ್ ಹಾಕಿರೋಂಥದ್ದು. ಇವತ್ತು 5 ಗ್ಯಾರಂಟಿಗಳನ್ನ ಕೇಂದ್ರದಲ್ಲಿರುವಂಥ BJP ಸರ್ಕಾರ ಕಾಪಿ ಮಾಡ್ತಾ ಇದೆ. ನಾವಿಲ್ಲಿ 2,000 ಕೊಟ್ರೆ ಅವ್ರು 10,000 ಕೊಡ್ತಾ ಇದ್ದಾರೆ. ರಾಜಸ್ಥಾನದಲ್ಲಿ ಏನಂತ ಎಲೆಕ್ಷನ್ ಗೆದ್ರು, ಲಾಡ್ಲಿ ಬೇನ ಇದೆಲ್ಲ ಮಾಡ್ಬಿಟ್ಟು ಗೆದ್ರಲ್ಲ. ನಮ್ಮ ಯೋಜನೆಗಳನ್ನ ಇದನ್ನ ಕಾಪಿ ಮಾಡ್ತಾರೆ. ಇವತ್ತು GST ಬಗ್ಗೆ ರಾಹುಲ್ ಗಾಂಧಿ ಅವತ್ತೇ ಹೇಳಿದ್ರು, ಇವತ್ತೇನ್ ಮಾಡಿದ್ರು, ಕಡಿಮೆ ಮಾಡಿದ್ರು ಪೆಟ್ರೋಲ್. ಥ್ಯಾಂಕ್ ಯು ಇಟ್ನಾಳ್ ಸರ್. ಕಡೆದಾಗಿ ಅಭಿವೃದ್ಧಿ ಬಗ್ಗೆ ಮಾತನಾಡೋಕೆ ಸಾಕಷ್ಟು ವಿಚಾರ ಇದೆ. ಸರ್ಕಾರವೂ ಕೂಡ ಗಮನ ಹರಿಸೋಕೆ ಅನೇಕ ಆಯಾಮ ಇದೆ. ಆದ್ರೆ ಬಿಹಾರ ಚುನಾವಣೆ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಬಿಹಾರ ಚುನಾವಣೆ ತನಕ ಮಾತ್ರ ಸಿದ್ದರಾಮಯ್ಯನವರಿಗೆ ಡೆಡ್ ಲೈನ್. ಯಾಕಂದ್ರೆ OBC ಮತಗಳು ನಿರ್ಣಾಯಕ, ಅದಾದ್ಮೇಲೆ ಬದಲಾವಣೆ ಆಗೋ ಸಾಧ್ಯತೆ ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಈ ಅಭಿವೃದ್ಧಿ, ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿ, ಸಮಾಜ ಕಲ್ಯಾಣ ಆಗಲಿ, ಅದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ. ಆ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರು ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಇಬ್ಬರು ಜವಾಬ್ದಾರಿ ಕೂಡ ಹೌದು. ಈ ಒಂದು ಅಧಿಕಾರ ಹಸ್ತಾಂತರ, ಅಧಿಕಾರ ಒಂದು ಸಂಘರ್ಷ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಸಮಸ್ಯೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಬೇರೆ ಅಲ್ಲ, ಸರ್ಕಾರ ಬೇರೆ ಅಲ್ಲ. ಹೀಗಿರುವಾಗ ಎರಡನ್ನೂ ನಿಭಾಯಿಸುವಂಥ ನಾಯಕತ್ವ ಬೇಕಾಗ್ತದೆ ಅಲ್ಲಿ. ಹಾಗೆ ನಾವು ಒಂದನ್ನು ಇನ್ನೊಂದಕ್ಕೆ ನಾವು ಜೋಡಿಸಿ ನೋಡಿದಾಗ ಆಭಾಸಕರವಾಗಿ ಕಾಣೋದು ಸಹಜ. ಜನಸಾಮಾನ್ಯರಿಗೆ ಇದು ಒಂಥರ ನಿರಾಶಾದಾಯಕವಾಗಿ ಕಾಣೋದು ಸಹಜನೇ. ಯಾಕಂದ್ರೆ ಪ್ರತಿದಿನ ರೋಡಲ್ಲಿ ಓಡಾಡೋರು ಅವರು, ಪ್ರತಿದಿನ ಗುಂಡಿಯಲ್ಲಿ ಬೀಳೋರು ಅವರು. ಅದ್ರ ಜೊತೆಗೆ ನಾವು ಅವ್ರು ಸುದ್ದಿ ಓದ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿನ, DK ಮುಖ್ಯಮಂತ್ರಿನ. ಈ ರೀತಿ ಒಂದು ನಿರಾಶಾದಾಯಕ ಭಾವನೆ ಮೂಡುವುದು ಸಹಜ. ಆದರೆ ಎರಡೂ ಸಮಸ್ಯೆಗಳು ಸತ್ಯ, ಎರಡು ವಾಸ್ತವಿಕ ಸಮಸ್ಯೆಗಳೇ ಇವು. ಒಂದು ಅಭಿವೃದ್ಧಿಯ ವಾಸ್ತವ, ಇನ್ನೊಂದು ರಾಜಕೀಯ ವಾಸ್ತವ. ಈ ಎರಡನ್ನು ನಿಭಾಯಿಸ್ಕೊಂಡು ಹೋಗುವಂಥ ನಾಯಕತ್ವ ಕಾಂಗ್ರೆಸ್ಸಲ್ಲಿ ಇರಬಹುದು ಅಂತ ಆಶೆ ಮಾಡಬಹುದು ಅಷ್ಟೇ ನಾವು. ಅದ್ರ ಜೊತೆಗೇನೆ ಈ ಒಂದು ಹಸ್ತಾಂತರದ ಮತ್ತು ಈ ರಾಜಕಾರಣ ಬಗ್ಗೆ ಮಾತಾಡೋದಾದರೆ, ಜೆಂಟಲ್ಮೆನ್ಸ್ ವರ್ಡ್ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಸಿದ್ದರಾಮಯ್ಯ ಆಗಲಿ ಅದಕ್ಕೆ ಗೌರವ ಕೊಡದೇ ಇದ್ದರೆ, ಒಂದು ವಚನ ಭ್ರಷ್ಟತೆಯ ಒಂದು ಆಪಾದನೆ ಸಿದ್ದರಾಮಯ್ಯನವರ ಮೇಲೆ ಬರ್ತದೆ. ಇನ್ನೊಂದು, ಪಕ್ಷಕ್ಕಾಗಿ ಶ್ರಮಪಟ್ಟವರು, ಪಕ್ಷಕ್ಕಾಗಿ ತ್ಯಾಗ ಮಾಡಿದವರಿಗೆ ಇಲ್ಲಿ ಪ್ರತಿಫಲ ಇಲ್ಲ ಅನ್ನೋ ಒಂದು ಸಂದೇಶ ಕೇಡ್ರಿಗೆ ಹೋದಂತಾಗ್ತದೆ. ಈ ಎಲ್ಲ ಸವಾಲುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಎದುರಿಸಬೇಕು ಮತ್ತು ಅಭಿವೃದ್ಧಿಯ ಸವಾಲನ್ನು ಕರ್ನಾಟಕ ಸರ್ಕಾರ ಎದುರಿಸಬೇಕು. ಅದನ್ನು ಸಮರ್ಥವಾಗಿ ನಿಭಾಯಿಸಲೇಬೇಕು. ಅದರ ಎರಡು ಮಾತಿಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಆದರೂ ಹಾಕ್ಕೊಳ್ಳಿ, ಅಥವಾ ಟಿಟ್ಟಾಸುರರಾದರೂ ಹಾಕ್ಕೊಳ್ಳಿ, ಅಥವಾ ಬೇರೆ ಯಾರಾದರೂ ಹಾಕ್ಕೊಳ್ಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಕರ್ನಾಟಕ ರಾಜ್ಯದ ಜನತೆ ಏನು ಕೇಳ್ತಿದೆ ಅಂದರೆ ಅಭಿವೃದ್ಧಿ ಕೇಳ್ತಾ ಇದೆ, ಹೊಸ ರಿಬ್ಬನ್ ಕೇಳ್ತಾ ಇದೆ, ರಸ್ತೆಗಳು ಒಳ್ಳೆ ರಸ್ತೆ ಕೇಳ್ತಾ ಇದೆ, ಕುಡಿಯೋ ನೀರು, ಸ್ವಚ್ಛ ಕುಡಿಯೋ ನೀರು ಕೇಳ್ತಾ ಇದೆ. ನೀವು ಈ 70-80 ವರ್ಷದಲ್ಲಿ ಆಡಳಿತದಲ್ಲಿ 70 ವರ್ಷ ನೀವೇ ಇದ್ದಿದ್ದು ಕರ್ನಾಟಕದಲ್ಲಿ, 70 ವರ್ಷ ನೀವೇ ಇದ್ದು ಆಡ್ಸಿರೋದೇನು ಅಂತ ಹೇಳಿದ್ರೆ ಬರೀ ಗೆಣಸ್ ತಿಂತಾ ಇದ್ದೀರಾ ಅಂತ ಜನ ಕೇಳಕ್ ಸ್ಟಾರ್ಟ್ ಮಾಡಿ. ಅಭಿವೃದ್ಧಿ ವಿಚಾರದಲ್ಲಿ ಕರ್ನಾಟಕದ ಜನರ ನಿರೀಕ್ಷೆ ಅಪಾರವಾಗಿದೆ. ಯಾಕಂದ್ರೆ ಇರೋದು ಸುಭದ್ರವಾದ ಸರ್ಕಾರ. ಈ ಅಧಿಕಾರ ಹಸ್ತಾಂತರ ಅನ್ನೋದು ಪಕ್ಷದ ಆಂತರಿಕ ವಿಚಾರ ಆಗಿದ್ರೂ ಕೂಡ ನೇರ ಪರಿಣಾಮ ಜನರ ಮೇಲೆ ಬೀರೋದ್ರಿಂದ ಇನ್ ಕೇಸ್ ಆ ಟ್ರಾನ್ಸಿಷನ್ ಅನ್ನೋದಿದ್ರೆ ಸ್ಮೂತ್ ಆಗಲಿ, ಇಲ್ಲ ಅನ್ನೋದಾದ್ರೆ ಖಡಕ್ಕಾದ ಸಂದೇಶ ಹೈಕಮಾಂಡ್ ನಿಂದಲೋ ಅಥವಾ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಕಡೆಯಿಂದನೋ ಅತಿ ಶೀಘ್ರದಲ್ಲಿ ಆಚೆ ಬರಲಿ, ಸರ್ಕಾರ ಸುಭದ್ರವಾಗಿರ್ಲಿ, ಜನರ ಅಭಿವೃದ್ಧಿಗೆ ಪೂರಕವಾಗಿರ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.